ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೂರನೇ ದಿನದ ಅಂತಿಮ ದಿನದ ಈ ಗಣಿತದ ಸಿಮ್ಯುಲೇಷನ್ ಆನ್ಲೈನ್ ತರಬೇತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನಾನು ಪಲ್ಲವಿ ಎಸ್ ಪವಾರ್, ವಿದ್ಯಾಶಕ್ತಿಯ ಒಂದು ಆನ್ಲೈನ್ ಶಿಕ್ಷಕಿ ಅಂತ ಹೇಳ್ಬೋದು. ಸೊ ಈ ಮೂರನೇ ದಿನದ ಒಂದು ತರಬೇತಿಯನ್ನು ಪ್ರಾರಂಭ ಮಾಡುವ ಮುನ್ನ ನಾವು 2 ದಿನಗಳ ಕಾಲ ಗುರುಗಳಿಗೆ ಬಗ್ಗೆ ಮಾತನಾಡಿ ಅವರನ್ನು ನೆನೆಸ್ಕೊಂಡು ಹೇಗೆ ನಾವು ಪ್ರಾರಂಭಿಸಿದ್ವಿ, ಹಾಗೆ ಮೂರನೇ ದಿನ ಕೂಡ ಇವತ್ತಿನ ಒಂದು ವಿಶೇಷ ಯಾವ ವ್ಯಕ್ತಿಗೆ ನಾವು ನೆನಪಿಸ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಇರುವಂತ ಮಹಿಳೆಯರು. ಯಾಕಂದ್ರೆ ನಾವ್ ಹೇಳ್ತೀವಿ ಗುರುದ ಶಕ್ತಿ ಎಷ್ಟು ಪ್ರಬಲವಾದದ್ದು, ಹಾಗೆಯೇ ತಾಯಿಯ ಶಕ್ತಿಯೂ ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದು ಸೇಮ್ ಇದೆ, ಏನ್ ಹೇಳ್ತದೆ ಅಂದ್ರೆ ತಾಯಿಯೇ ಮೊದಲನೇ ಗುರು, ಮನೆಯೇ ಮೊದಲನೇ ಪಾಠಶಾಲೆ ಅಂತ. ನಾವಿವತ್ತು ಗುರುಗಳಾಗಿ ಬೇರೆ ಮಕ್ಕಳಿಗೆ ಕಲಿಸ್ಬೇಕಂದ್ರೆ ಕಾರಣ ನಮ್ಮ ಜೀವನದಲ್ಲಿ ಬಂದಂತ ಆ ಮಹಿಳೆ ಅಂದ್ರೆ ನಮ್ಮ ತಾಯಿ, ಯಾರು ನಮ್ಗೆ ಪ್ರತಿ ಕ್ಷಣವೂ ಸರಿ ತಪ್ಪನ್ನು ಹೇಳುತ್ತಾ ಮಾರ್ಗದರ್ಶನ ಕೊಡುತ್ತಾ ನಮ್ಗೆ ಒಂದು ಸರಿ ದಾರಿಯಲ್ಲಿ ತೆಗೆದುಕೊಂಡು ಇವತ್ತು ನಮ್ಗೆ ಇಷ್ಟು ಕೆಪಬಿಲಿಟಿ ಬಂದದ ಅಂದ್ರ ನಾವು ಬೇರೆ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ದಾನ ಮಾಡ್ತಿದ್ದೇವೆ. ಹಾಗೆ ಈ ನಮ್ಮ ವಿದ್ಯಾಶಕ್ತಿಯ ಯೋಜನೆ ಕೂಡ ಒಂದು ಮಹಿಳೆಯರಿಗೆ ಅದ್ಭುತವಾದ ಅಪಾರ್ಚುನಿಟಿ ಕೊಡುತ್ತದೆ. ಎಷ್ಟೊಂದು ಮಹಿಳೆಯರಿಗೆ ಏನಾಗ್ಬಿಡ್ತದೆ ಅಂದ್ರೆ ಮದುವೆ ಆದ್ಮೇಲೆ ಅಥವಾ ತಾಯಿ ಆದ್ಮೇಲೆ ತಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗದಿದ್ದ ಕಾರಣದಿಂದ. ಹೌದಾ? ಅದಕ್ಕಾಗಿ ಈ ವಿದ್ಯಾಶಕ್ತಿಯ ಮೂಲಕ ನಮ್ಮಂತ ಶಿಕ್ಷಕರು ಆನ್ಲೈನ್ ಮೂಲಕ ಮಕ್ಕಳಿಗೆ ತರಬೇತಿ ನೀಡಿ ನಮ್ಮ ಒಂದು ಕನಸನ್ನು ಏನಿದೆ ಅಲ್ಲ ಟೀಚಿಂಗ್ ಪ್ರತಿ, ಅದನ್ನ ನಾವು ಪೂರೈಸ್ಕೊಳ್ತೇವೆ. ಹಾಗಾಗಿ ನಮ್ಮ ಸ್ಟಾಫ್ ಕೂಡ ಮೋರ್ ದೆನ್ 80% ಮಹಿಳೆಯರೇ ಇದ್ದಾರೆ. ಸೊ ಈ ವಿದ್ಯಾಶಕ್ತಿ ಯೋಜನೆ ಏನಿದೆ ಅಲ್ಲ, ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಶಿಕ್ಷಣ ನೀಡಿ ಅವರಿಗೆ ಅದನ್ನ ಅಚ್ಚುಕಟ್ಟಾಗಿ ಕಲಿಸುತ್ತಾ ಅವರಿಗೆ ಪ್ರಬಲವಾದ ಶಕ್ತಿಯನ್ನು ನೀಡುತ್ತಾ, ಜೊತೆಗೆ ಮಹಿಳೆಯರಿಗೂ ಕೂಡ ಏನ್ ಮಾಡ್ತಿದೆ, ಒಂದು ಅದ್ಭುತವಾದ ಅಪಾರ್ಚುನಿಟಿ ಕೊಡುತ್ತಿದೆ ತಮ್ಮ ಒಂದು ಕರಿಯರ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ. ಹೌದಾ? So, ಈಗ ಸಿಮ್ಯುಲೇಷನ್ ಟ್ರೈನಿಂಗ್ ಅಲ್ಲಿ ನಾನು ಕೆಲವೊಂದಿಷ್ಟು ಟಾಪಿಕ್ಸ್ ಅನ್ನ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಮೊದಲನೇದಾಗಿ ಇರೋದು ಗ್ರಾಫ್ಸ್ ಮೇಲೆ, ನಂತರ ಇರೋದು ಎರಡನೇದು ಟ್ರಯಾಂಗಲ್ಸ್ ಮೇಲೆ. ಹೌದಾ? ಸೊ ಈಗ ಪ್ರಾರಂಭಿಸೋಣ ಅಂತ ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣತದ ಅನ್ಕೋತೀನಿ. ಸೊ ನೀವು ಈ ಸ್ಕ್ರೀನ್ ಮೇಲೆ ಏನ್ ನೋಡಬಹುದು ಅಂದ್ರೆ ಇದು ಬಾರ್ ಗ್ರಾಫಿನ ಒಂದು ಸಿಮ್ಯುಲೇಷನ್ ಸ್ಕ್ರೀನ್ ಅಂತಾನೆ ನಾ ಹೇಳ್ಬೋದು. ಹೌದಾ? ಸೊ ಬಾರ್ ಗ್ರಾಫ್ ಮಕ್ಕಳಿಗೆ ಯಾವ ತರ ನೀವು ಸಿಮ್ಯುಲೇಷನ್ ಮೂಲಕ ಕಲಿಸಬಹುದು ಅನ್ನೋದು ಈ ಸ್ಕ್ರೀನಿನ ಈ ಸಿಮ್ಯುಲೇಷನ್ ಥ್ರೂ ನೀವು ತಿಳ್ಕೊಬಹುದು. ಸೊ ಇಲ್ಲಿ ನೀವು ಏನ್ ನೋಡಬಹುದು, ಇಲ್ಲಿ ನೋಡಿ, ಈ ಬಾರ್ ಗ್ರಾಫ್ ಅನ್ನೋ ಒಂದು ಟಾಪಿಕ್ ಮೇಲೆ ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ತಿಂಗಳದ್ದು ಇಲ್ಲಿ ನಮ್ಗ ಹೆಸರು ಕೊಟ್ಟಿದ್ದಾರೆ, ನವೆಂಬರ್ ಇಂದ ಮಾರ್ಚ್ ವರೆಗೆ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಸ್ನೋಫಾಲ್ ಅಂತಂತಿದೆ. ಸೊ ನೀವು ಸ್ನೋಫಾಲ್ ಅನ್ನ ಏನ್ ಮಾಡ್ಬೋದು, ಎಷ್ಟು ಸ್ನೋಫಾಲ್ ಆಗಿದೆ ಪ್ರತಿ ತಿಂಗಳು ಅಂತ ನೀವು ನಂಬರ್ಸ್ ಅಲ್ಲಿ ಹೇಳ್ಕೊಡ್ಬೋದು. ಹೌದಾ? ಸೊ ಈ ಕ್ವೆಶನ್ಸ್ ಇರೋದು ಎದ್ರ ಮೇಲೆ, ಸ್ನೋಫಾಲ್ ಇನ್ ಜಮ್ಮು. ಸೊ ಜಮ್ಮು ಅಲ್ಲಿ ಎಷ್ಟು ಸ್ನೋಫಾಲ್ ಆಗಿದೆ ಅಂತ ಈ ಒಂದು ಗ್ರಾಫ್ ಏನಿದೆ ನಮ್ಗೆ ತಿಳಿಸ್ಕೊಡ್ತದೆ. ಸೊ ನೀವ್ ಏನ್ ನೋಡ್ಬೋದು, ನವೆಂಬರ್ ಅಲ್ಲಿ 80 ಆಗಿದೆ, ಡಿಸೆಂಬರ್ ಅಲ್ಲಿ 100, ಜಾನ್ವರಿಯಲ್ಲಿ 120, ಫೆಬ್ರವರಿಯಲ್ಲಿ 70, ಮಾರ್ಚ್ ಅಲ್ಲಿ 60 ಮಾತ್ರ ಏನು ಸ್ನೋಫಾಲ್ ಆಗಿದೆ. ಸೊ ಆ ಮೂಲಕ ನೀವು ಇಲ್ಲಿ ನೋಡ್ಬೋದು ಬಾರ್ ಗ್ರಾಫ್ಸ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿದೆ. ಹೌದಾ? ಸೊ ಈ ಒಂದು ಲೈನಿಗೆ ನಾವ್ ಏನಂತ ಹೇಳ್ತೀವಿ, ವೈ ಆಕ್ಸಿಸ್. ಇದು ಎದ್ರ ಬಗ್ಗೆ ಹೇಳತ್ತದ, ಸ್ನೋಫಾಲ್ ಬಗ್ಗೆ. ಈ ಒಂದು ಕೆಳಗಿರೋ ಲೈನ್ ಎದ್ರ ಬಗ್ಗೆ ಹೇಳತ್ತದ, ಇದಕ್ಕೆ ನಾವು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಇದು ಮಂತ್ಸ್ ಬಗ್ಗೆ ಹೇಳಾಗ್ತದೆ. ಹೌದಾ? ಸೊ ಇಲ್ಲಿ ನೀವ್ ಏನಂತ ಹೇಳ್ಬೋದು, ಇದು ಪಾಯಿಂಟ್ ಆಫ್ ಒರಿಜಿನ್ ಅಥವಾ ಝೀರೋ ಅಂತ ಹೇಳ್ತೀವಿ. ಹೌದಾ? ಸೊ ಇಲ್ಲಿ ನೋಡ್ರಿ, ನವೆಂಬರ್ ವ್ಯಾಲ್ಯೂ ಎಷ್ಟಿದೆ, 80 ಅಂತಿದೆ. ಸೊ 80 ತನ ಇಲ್ಲಿ ಬಾರ್ ಕನ್ಸ್ಟ್ರಕ್ಟ್ ಆಗಿದೆ. ನಂತರ ಡಿಸೆಂಬರ್ ಅಲ್ಲಿ 100 ಅಂತ ಇದೆ ಇಲ್ಲಿವರೆಗೂ. ಜಾನ್ವರಿಯಲ್ಲಿ 120 ಅಂತ ಇದೆ ಇಲ್ಲಿವರೆಗೂ. ಹೌದಾ? ಫೆಬ್ರವರಿಯಲ್ಲಿ 70. ಸೊ 60 ಮತ್ತು 80 ನಡುವೆ ಇರುವಂತಹ ಒಂದು ಲೈನಿಗೆ ಏನು ಬಾರ್ ಕನ್ಸ್ಟ್ರಕ್ಟ್ ಆಗಿದೆ. ನಂತರ ಮಾರ್ಚ್ ಅಲ್ಲಿ ಏನಿದೆ, 60 ಅಂತ ಇದೆ. ಸೊ ಇಲ್ಲಿ 60 ವರೆಗೂ ಏನು ಕನ್ಸ್ಟ್ರಕ್ಟ್ ಆಗಿದೆ. ಸೊ ಈ ತರ ನೀವು ಬಾರ್ಸ್ ಅನ್ನ ಒಂದ್ ಮತ್ತು ಮತ್ತೊಂದು ಬಾರ್ ಯಾವ ತರ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಲೈನ್ಸ್ ಮುಖಾಂತರ ಅಂತನೂ ಇಲ್ಲಿ ಹೇಳ್ಕೊಡ್ಬೋದು. ಪ್ರತಿಯೊಂದು ಬಾರ್ ಏನಾಗಿದೆ, ಡಿಸೈನ್ ಅಲ್ಲಿ ಚೇಂಜ್ ಆಗಿದೆ. ಹೌದಾ? ಸೊ ಈಗ ನನಗೆ ಈ ಸಂಖ್ಯೆಗಳು ಬೇಡ, ಬೇರೆ ಸಂಖ್ಯೆಗಳು ಬೇಕು. ಸೊ ನಾವು ಏನ್ ಮಾಡ್ತೀನಿ, ಇಲ್ಲಿ ಮೇಲ್ಕೊಟ್ಟಿರುವಂತ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಹೊಡೆದು ಏನ್ ಮಾಡ್ತೀನಿ, ವ್ಯಾಲ್ಯೂಸ್, ಹೊಸ ವ್ಯಾಲ್ಯೂಸ್ ಹಾಕೊಂತ ಹೋಗ್ತೀನಿ. 10, 20, 30, 40,
50 ನಂತರ 60 ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ. 1 ಸೆಕೆಂಡ್. 1 ಮಿನಿಟ್. ಸೊ ಎಸ್, ಸೊ 10 ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಅದು ವ್ಯಾಲ್ಯೂ ತೀರಾ ಕಡಿಮೆ ಆದ್ರಿಂದ ಅದು ಎಕ್ಸೆಸ್ ಆಗ್ಲಿಲ್ಲ. ಸೊ ನೀವು ಇಲ್ಲಿ ಏನ್ ನೋಡ್ಬೋದು, 20, 40, 60, 80, 100 ಅಂತ ನಾನು ಇಲ್ಲಿ ವ್ಯಾಲ್ಯೂಸ್ ತಗೊಂಡಿದ್ದೀನಿ. ತಗೊಂಡ ತಕ್ಷಣ ಆಟೋಮೆಟಿಕ್ ಇಲ್ಲಿ ಗ್ರಾಫ್ ಕೂಡ ಚೇಂಜ್ ಆಯ್ತು ನೋಡಿದ್ರ. ಇಲ್ಲಿ ಗ್ರಾಫ್ ಕೂಡ ಏನಿದೆ, ಏರಿಕೆ ಕ್ರಮದಲ್ಲಿ ಬಾರ್ ಗ್ರಾಫ್ ಬಂದಿದೆ, ಹೌದಾ. ಸೊ ನೀವು ಯಾವ ಸಂಖ್ಯೆ ಬೇಕು ಇಲ್ಲಿ ಹಾಕೊಂಡು ನೀವ್ ಏನ್ ಮಾಡ್ಬೋದು, ಬಾರ್ ಗ್ರಾಫ್ಸ್ ಅನ್ನ ನೀವು ಏನ್ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು ಈಸಿ ವೇ ಅಲ್ಲಿ. ಈ ತರ ನೋಡಿ ಇಲ್ಲಿ ಇಲ್ಲಿ ಹೆಚ್ಚಿಗೆ ಹಾಕುವಂತ ಹೋಗಿದೆ. ಸೊ ಈ ಮೂಲಕ ನೀವು ಮಕ್ಕಳಿಗೆ ಬಾರ್ಗ್ರಾಫ್ ಯಾವ ತರ ಇರುತ್ತೆ, ಅದ್ರದ್ದು ಮೀನಿಂಗ್ ಏನು, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆಮೇಲೆ ಅದನ್ನ ಯಾವ ತರ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು, ಪ್ರತಿಯೊಂದು ವಿಷಯ ನೀವು ಇಲ್ಲಿ ಹೇಳ್ಕೊಡ್ಬೋದು ಈ ತರ. ಸೊ ನಾನು ಇಲ್ಲಿ ಅಗಳ ಏನ್ ಮಾಡಿದೆ, ತಿರ್ಗಾ ನನಗೆ ಸ್ವಲ್ಪ ಇಶ್ಯೂ ಆಯ್ತು, ಹೌದಾ. ಅದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನ್ ವ್ಯಾಲ್ಯೂಸ್ ಹಾಕಿದ್ದಕ್ಕೆ ಬಾರಾಗ್ರಾಫ್ ಬರ್ಲಿಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ಬೋದು, ಅಂದ್ರೆ ರಿಫ್ರೆಶ್ ಬಟನ್ ಅಂತ ಇಲ್ಲಿ ಏನ್ ನೋಡ್ತಾ ಇರೋದಿಲ್ಲ ಕಾರ್ನರ್ ದಲ್ಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಥಾ ಪ್ರಕಾರ ಸ್ಟಾರ್ಟಿಂಗ್ ಹೆಂಗ್ ಸ್ಕ್ರೀನ್ ಇರ್ತಿತ್ಲ ಹಂಗೆ ಆಗ್ಬಿಡ್ತದೆ. ಸೊ ನೀವು ಪ್ರಾಬ್ಲಮ್ ಆದ್ರೆ, ಈಗ ನಾ ಝೂಮ್ ಇನ್ ಝೂಮ್ ಔಟ್ ಮಾಡತ್ತೀನಿ ಅಂತ ತಿಳ್ಕೊರಿ. ಝೂಮ್ ಇನ್ ಅಂದ್ರೆ ಇದು ಒಳಗಡೆ ತಗೊಳತೀನಿ, ಯಾಕಂದ್ರೆ ಬಾರ್ಗ್ರಾಫ್ಸ್ ಹೆಚ್ಚಿಗೆ ವ್ಯಾಲ್ಯೂ ಹಾಕಿದ್ರೆ ಸ್ಕ್ರೀನ್ ದಾಟಿ ಹೋದ್ಮೇಲೆ ತೋರಿಸ್ಬೇಕಲ್ಲ ಮಕ್ಳಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಝೂಮ್ ಇನ್ ಮಾಡಿದೆ. ಈಗ ಝೂಮ್ ಔಟ್ ಮಾಡತ್ತೀನಿ, ನನಗೆ ಗೊತ್ತಾಗತ್ತಿಲ್ಲ, ಹೌದಾ. ನನಗ್ ಬೇಕಾದಂತ ಕರೆಕ್ಟ್ ಫಾರ್ಮ್ ದಾಗ ಸ್ಕ್ರೀನ್ ಕೂಡತಿಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ, ರಿಫ್ರೆಶ್ ಮಾಡ್ಬಿಡ್ತೀನಿ. ಸೊ ಆಟೋಮೆಟಿಕ್ ಫಸ್ಟ್ ಹೆಂಗಿತ್ತು ಸ್ಕ್ರೀನ್ ಅದೇ ತರ ಆಗುತ್ತೆ, ಹೌದಾ. ಸೊ ಈ ಸಿಮ್ಯುಲೇಷನ್ ಮೂಲಕ ನೀವ್ ಏನ್ ಮಾಡ್ಬೋದು, ಮಕ್ಳಿಗೆ ಪ್ಯಾರಾಗ್ರಾಫ್ ಹೇಳ್ಕೊಡ್ಬೋದು. ಸೊ ನೆಕ್ಸ್ಟ್ ಸಿಮ್ಯುಲೇಷನ್ ಹೋಗೋಣ ಅಂತ. ಸೊ ಅದು ಲೋಡ್ ಆಗೋ ಮಟ್ಟ ಏನ್ ಮಾಡೋಣ, ಪಿಕ್ಟೋಗ್ರಾಫ್ ಮೇಲೆ ನಾವು ಇಲ್ಲಿ ಮಾತಾಡೋಣ. ಸೊ ಪಿಕ್ಟೋಗ್ರಾಫ್ ಕೂಡ ಏನಿದೆ, ಒಂದು ಟಾಪಿಕ್ ಆಗಿದೆ 6th ಸ್ಟ್ಯಾಂಡರ್ಡ್ ಅಲ್ಲಿ, ಹೌದಾ. ಸೊ ಇಲ್ಲಿ ಪಿಕ್ಟೋಗ್ರಾಫ್ ಅಂದ್ರೆ ಏನು, ಪಿಕ್ಚರ್ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಕೊಟ್ಟಂತಹ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡ್ತೀವಿ, ಕೊಟ್ಟಂತಹ ಡೇಟಾನ ನಾವು ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಹೌದಾ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಇದು ಆಪಲ್ ಜ್ಯೂಸಸ್ ಏನಿದೆ ಅದರದ್ದು ಚಿತ್ರ ಇದೆ, ಕೆಳಗಡೆ ಸ್ಟ್ರಾಬೆರಿ ಜ್ಯೂಸಿನ ಗ್ಲಾಸ್ ಅಲ್ಲಿ ಇರುವಂತಹ ಜ್ಯೂಸಿನ ಚಿತ್ರ ಇದೆ, ಹೌದಾ. ಸೊ ಫಸ್ಟ್ ಕ್ವೆಶನ್ ಏನ್ ಹೇಳ್ತದ, ಹೌ ಮೆನಿ ಗ್ಲಾಸಸ್ ಆಫ್ ಸ್ಟ್ರಾಬೆರಿ ಜ್ಯೂಸ್ ಆರ್ ದೇರ್. ಸೊ ಸ್ಟ್ರಾಬೆರಿ ಗ್ಲಾಸ್ ಸಾರಿ ಸ್ಟ್ರಾಬೆರಿ ಜ್ಯೂಸ್ ಇದೆ. ಸೊ ನಾವಿಲ್ಲಿ ಕೌಂಟ್ ಮಾಡಿದ್ರೆ ಆಪಲ್ ಜ್ಯೂಸಸ್ ಎಷ್ಟದಾವು, 1, 2, 3, 4, 5, 6. ಸೊ ದರ್ ಆರ್ 6 ಗ್ಲಾಸ್ ಆಫ್ ಆಪಲ್ ಜ್ಯೂಸಸ್, ಹೌದಾ. ಅದೇ ರೀತಿ ಸ್ಟ್ರಾಬೆರಿ ಜ್ಯೂಸಿನ ಗ್ಲಾಸಸ್ ಎಷ್ಟದಾವು, 1, 2, 3, 4 ಅದಾವ. ಸೊ ಇಲ್ಲಿ ನಮ್ ಕ್ವೆಶನ್ ಗೆ ಆನ್ಸರ್ ಏನು, ಹೌ ಮೆನಿ ಗ್ಲಾಸಸ್ ಆಫ್ ಸ್ಟ್ರಾಬೆರಿ ಜ್ಯೂಸ್ ಆರ್ ದೇರ್, 4 ಗ್ಲಾಸಸ್, ರೈಟ್. ಸೊ 4 ಗ್ಲಾಸಸ್ ಆರ್ ದೇರ್. ಸೊ ಇದನ್ನ 4 ಅಂತ ಸೆಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀನಿ. ಸೊ ನಮ್ಮ ಆನ್ಸರ್ ಕರೆಕ್ಟ್ ಅಂತ ಬಂತು. ಈಸ್ ದ ನಂಬರ್ ಆಫ್ ಆಪಲ್ ಜ್ಯೂಸ್ ಈಕ್ವಲ್ ಟು ದ ನಂಬರ್ ಆಫ್ ಸ್ಟ್ರಾಬೆರಿ ಜ್ಯೂಸ್ ಅಂತ ಕೇಳಿದ್ದಾರೆ. ಅಂದ್ರೆ ಆಪಲ್ ಜ್ಯೂಸ್ ಏನ್ ನಂಬರ್ ಇದೆ ಅದು ಸೇಮ್ ಇದೆಯಾ, ಈಕ್ವಲ್ ಇದೆ ನಂಬರ್ ಆಫ್ ಸ್ಟ್ರಾಬೆರಿ ಜ್ಯೂಸಿಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ನೋ. ಯಾಕಂದ್ರೆ ಇಲ್ಲಿ ನಾವ್ ಏನ್ ನೋಡಬಹುದು, ಇಲ್ಲಿ ಆಪಲ್ ಜ್ಯೂಸ್ ಇಲ್ಲಿ ತನ ಇದ್ರ ಸ್ಟ್ರಾಬೆರಿ ಜ್ಯೂಸ್ ಬರೀ ಇಲ್ಲಿಗೆ ಮುಗೀತದ, ಗ್ಲಾಸಸ್ ಇಲ್ಲಿ ಇಲ್ಲ, ಹೌದಾ. 2 ಬಾಕ್ಸ್ ಖಾಲಿ ಅದಾವ, ಕರೆಕ್ಟ್. ಸೊ ಹಂಗಾದ್ರೆ ನಮ್ ಆನ್ಸರ್ ಏನ್ ಬರ್ತದ, ನೋ ಅಂತ ಬರ್ತದ. ಸೊ ವೆರಿ ಗುಡ್. So our answer is correct. So which fruit juice is more in number and by how much? ಯಾವ ಜ್ಯೂಸ್ ಜಾಸ್ತಿ ಐತಿ, ಸ್ಟ್ರಾಬೆರಿ ಜ್ಯೂಸ್ ಜಾಸ್ತಿ ಆಯ್ತು, ಏನ್ ಆಪಲ್ ಜ್ಯೂಸ್ ಜಾಸ್ತಿ ಆಯ್ತು. ಸೊ ನಮ್ ಆನ್ಸರ್ ಏನು, ಕರೆಕ್ಟ್ ಆಗಿ ಆಪಲ್ ಜ್ಯೂಸ್ ಜಾಸ್ತಿ ಅದ. ಅದು ಎಷ್ಟು ಗ್ಲಾಸ್ ಹೆಚ್ಚಿಗೆ ಐತಿ, 2 ಗ್ಲಾಸ್, ಯಾಕಂದ್ರೆ ಇಲ್ಲಿ 2 ಬಾಕ್ಸ್ ಖಾಲಿ ಅದಾವ, ಕರೆಕ್ಟ್. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಆಪಲ್ ಜ್ಯೂಸಿಗೆ ಟಿಕ್ ಮಾರ್ಕ್ ಹಾಕ್ತೀನಿ. ಎಸ್. ಸೊ ಈ ತರ ನೀವು ಪಿಕ್ಟೋಗ್ರಾಫ್ ಮೂಲಕ ಮಕ್ಕಳಿಗೆ ಎಷ್ಟು ಈಸಿಲಿ ಹೇಳ್ಕೊಡ್ಬೋದು, ದಟ್ ಪಿಕ್ಚರ್ ಮೂಲಕ ನೀವು ಯಾವ ತರ ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ಬೇಕು ಅಂತ. ಓಕೆ. ಸೊ ಇದು ಥರ್ಡ್ ಒಂದು ಗ್ರಾಫ್ಗೆ ಹೋಗೋಣ ಅಂತ. ಸೊ ನೀವು ಇಲ್ಲಿ ಏನ್ ನೋಡ್ಬೋದು, ಇಲ್ಲಿ
ಬಾರ್ಗ್ರಾಫ್ ಕೊಟ್ಟಿದ್ದಾರೆ. ಸೊ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಇಲ್ಲಿ ನಮ್ಗ ಅವೈಲೇಬಲ್ ಇದೆ. ಸೊ ಕ್ವೆಶನ್ ಏನ್ ಹೇಳ್ತದ, ಮೇಕ್ ಅ ಸಿಟಿ ಸ್ಕೇಪ್ ಬೈ ಕನ್ಸ್ಟ್ರಕ್ಟಿಂಗ್ ಅ ಬಾರ್ಗ್ರಾಫ್ ದಟ್ ಮ್ಯಾಚಸ್ ದ ಟೇಬಲ್. ಸೊ ಇಲ್ಲಿ ಬಿಲ್ಡಿಂಗ್ ಹೆಸರುಗಳು ಕೊಟ್ಟಿದ್ದಾರೆ. ಸಿಟಿ ಸ್ಕೇಪ್ ಅಂದ್ರೆ ಒಂದು ಸಿಟಿಯಲ್ಲಿ ಇರುವಂತಹ ಬಿಲ್ಡಿಂಗ್ ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ ಅವರಿಗೆ ತೋರಿಸ್ಬೇಕು. ಸೊ ನಮ್ ಬಿಲ್ಡಿಂಗ್ ಹೆಸರು ಕೊಟ್ಟಿದ್ದಾರೆ, ಅದ್ರ ತಕ್ಕಂತೆ ಇಲ್ಲಿ ಹೈಟ್ಸ್ ಕೂಡ ನಮ್ಗ ಅವೈಲೇಬಲ್ ಇದಾವ, ಹೌದಾ. ಸೊ ಈಗ ನಾವ್ ಇಲ್ಲಿ ಅದನ್ನ ನಾವ್ ಏನ್ ಮಾಡೋದು, ಇಲ್ಲಿ ನಾವ್ ಅದನ್ನ ಅರೇಂಜ್ ಮಾಡ್ಕೋಬೇಕು ಕೊಟ್ಟಂತ ಹೈಟ್ಸ್ ತಕ್ಕಂಗೆ, ಹೌದಾ. ಸೊ ಫಸ್ಟ್ ಏನ್ ಹೇಳ್ತದ, ಗುರೇರೋ ಬಿಲ್ಡಿಂಗ್ ಅದ್ ಹೈಟ್ ಎಷ್ಟು, 850 ಅಂತ ಕೊಟ್ಟಿದ್ದಾರೆ. ಸೊ 850 ನೀವು ಹೆಂಗ್ ಅರೇಂಜ್ ಮಾಡ್ಬೇಕು. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನ್ ಹೇಳ್ತದ, ಆರೋ ಮಾರ್ಕ್ ಅಲ್ಲಿ ಡ್ರಾಗ್ ಅಪ್ ಆರ್ ಡ್ರಮ್. ಸೊ ಈ ಕೊಟ್ಟಂತ ಬಾರ್ ಅನ್ನ ನಾವ್ ಏನ್ ಮಾಡ್ಬೇಕು, ಮೇಲ್ಗಡೆ ತೆಗೆದುಕೊಂಡು ಹೋಗ್ಬೇಕು, ಇಲ್ಲ ಕೆಳಗಡೆ ತರಬೇಕು, ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂಸ್, ಹೌದಾ. ಸೊ ಇಲ್ಲಿ ನಮ್ದು ಎಷ್ಟಿದೆ, 850 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬರೀ 500 ನಿಂತದ. ಸೊ ನಾ ಏನ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ತರ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ಈಗ ಮೇಲ್ಗಡೆ ಒಯ್ತೀನಿ, ನೋಡ್ರಿ ಇಲ್ಲಿ ಈ ತರ. ಸೊ ನಾ 850 ತಂದ ತಕ್ಷಣ ಇದ್ರದ್ದು ಕಲರ್ ಚೇಂಜ್ ಆಯ್ತು, ಗ್ರೀನ್ ಕಲರ್ ಆಯ್ತು, ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಅಂತ ಬಂತು, ಹೌದು. ಸೊ ನಾ ಇದು ಕೂಡ ಹೈಲೈಟ್ ಆಯ್ತು, ಅಂದ್ರೆ ಇದನ್ನ ನಾವು ಆಲ್ರೆಡಿ ಮುಗಿಸಿದ್ವಿ ಅಂತ ಅರ್ಥ. ಈಗ ಪಟೇಲ್ಗೆ ಹೋಗೋಣ, ಎಷ್ಟಿದೆ, 950. ಸೊ ಇದನ್ನ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ, ಇದೇನ್ ಲಾಸ್ಟ್ ಲೈನ್ ಇರ್ತಲ್ಲ, ಮೇಲಿನ ಲೈನ್, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ಕೂಡ ನೀವು ಏನ್ ನೋಡ್ಬೋದು, ಇಲ್ಲಿ ಹೈಲೈಟ್ ಆಗತ್ತದ, ಹೌದು. ಇದು ಸ್ಕ್ರೀನ್ ಮೇಲೆ ಬಾರ್ ಏನಾಗತ್ತದ, ಹೈಲೈಟ್ ಆಗತ್ತದ. ಸೊ ಅದು ಹೈಲೈಟ್ ಆದ್ಮೇಲೆ ಇದನ್ನ ಮೇಲ್ಗಡೆ ತಗೊಂಡ್ ಹೋಗ್ತೀನಿ, ಯಾಕಂದ್ರೆ ನಮ್ಗೆ 950 ತನ ಬೇಕು. ಸೊ ನೋಡ್ರಿ ಈ ತರ. ನಂತರ ಟರ್ನರ್ ವ್ಯಾಲ್ಯೂ ಎಷ್ಟಿದೆ, 650 ಅಂತ ಬರ್ತಿದೆ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದನ್ನ ಇಲ್ಲಿ ತನ ಒಯ್ತೀನಿ, 650. ನಂತರ ಬೈರೆಡ್ ಎಷ್ಟಿದೆ, 700 ಅಂತ ಇದೆ, ಹೌದಾ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇದ್ರ ಮೇಲೆ 700 ತನ ಒಯ್ತೀನಿ. ನಂತರ ರೊಮೆರೋ 300. ಸೊ 300 ಅಂದ್ರೆ ನಾ ಕೆಳಗಡೆ ಬರ್ಬೇಕು, ಕರೆಕ್ಟ್. ಸೊ ಇದನ್ನ ಏನ್ ಮಾಡ್ತೀನಿ, ಕೆಳಗಡೆ ತರ್ತೀನಿ ಈ ತರ. ಸೊ ಏನಿಲ್ಲ, ಮೇಲ್ಗಡೆ ಇದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಕರ್ಸರ್ ಅನ್ನ ಮೇಲ್ ಒಯ್ಯೋದು, ಕೆಳಗಡೆ ಇತ್ತಂದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಕೆಳಗಡೆ ತರೋದು, ಹೌದಾ. ಸೊ ನೀವ್ ಇಲ್ಲಿ ನೋಡ್ಬೋದು, ಏನ್ ನೋಡ್ಬೋದು, ಇಲ್ಲಿ ನೋಡ್ರಿ, ನಮ್ಗ ಪೂರ್ತಿ ಕೆಳಗಡೆ ಏನ್ ಬಂತು, ಟಿಕ್ ಮಾರ್ಕ್ಸ್ ಬಂದು, ಹೌದಾ. ಟಿಕ್ ಮಾರ್ಕ್ಸ್ ಬಂದ್ರು ಅಂದ್ರೆ ಅಷ್ಟನ್ನು ನಾವು ಕರೆಕ್ಟ್ ಆಗಿ ಅರೇಂಜ್ ಮಾಡಿ ತೋರಿಸಿದ್ದೇವೆ ಅಂತ ಅರ್ಥ. ಈಗ ನ್ಯೂ ಪ್ರಾಬ್ಲಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನ್ ನೋಡ್ಬೋದು ನೀವು, ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಿದಾವ, ಅದ್ರ ತಕ್ಕಂಗ ಮತ್ತೆ ನಾವ್ ಈ ಬಾರ್ ಮೇಲೆ ಅರೇಂಜ್ಮೆಂಟ್ ಮಾಡ್ಬೋದು. ಇದು ಬಿಲ್ಡಿಂಗ್ ಹೆಸರು ಕ್ವೆಶನ್ ಸೇಮ್ ಇರ್ತದ, ಚೇಂಜ್ ಏನಾಗ್ತದೆ, ಇಲ್ಲಿ ಹೈಟ್ಸ್ ಚೇಂಜ್ ಆಗ್ತಾವ. ಸೊ ಆ ಹೈಟ್ಸ್ ಹೆಂಗ್ ಚೇಂಜ್ ಆಗ್ತಾವ, ಅದ್ರ ರೀತಿ ನೀವ್ ಏನ್ ಮಾಡ್ಬೇಕು, ಮತ್ತೆ ತಿರ್ಗಾ ಇದನ್ನ ನೀವು ಬಾರ್ ಅನ್ನ ಅರೇಂಜ್ ಮಾಡ್ಕೊಂತ ಹೋಗ್ಬೇಕು ಕೊಟ್ಟಂತ ವ್ಯಾಲ್ಯೂಸ್ ಮೇಲೆ. ಸೊ ಈ ಮೂಲಕ ನೀವ್ ಏನ್ ಮಾಡ್ಬೋದು, ಮಕ್ಕಳಿಗೆ ಇಲ್ಲಿ ಬಾರ್ಗ್ರಾಫ್ ಕನ್ಸ್ಟ್ರಕ್ಷನ್ ತೋರಿಸ್ಬೋದು. ಹಳೆ ಸಿಮ್ಯುಲೇಷನ್ ಹೆಂಗಿತ್ತು, ವ್ಯಾಲ್ಯೂಸ್ ನೀವು ಚೇಂಜ್ ಮಾಡ್ಬೋದಿತ್ತು, ಬಾರ್ ತಂತಾನೆ ಕನ್ಸ್ಟ್ರಕ್ಟ್ ಆಗ್ತಿತ್ತು. ಇಲ್ಲಿ ಹೇಗಿದೆ, ಇಲ್ಲಿ ವ್ಯಾಲ್ಯೂಸ್ ಏನಿತ್ತು, ವ್ಯಾಲ್ಯೂಸ್ ಏನಿದಾವೆ ತಂತಾವೆ ಚೇಂಜ್ ಆಗ್ತಾವ. ನೀವಿಲ್ಲಿ ಬಾರ್ ಅನ್ನ ಏನ್ ಮಾಡ್ಬೇಕು, ನೀವೇ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಅಲ್ಲಿ ಏನಿತ್ತು, ವ್ಯಾಲ್ಯೂಸ್ ನೀವು ಹಾಕ್ಬೋದಿತ್ತು, ಆಟೋಮೆಟಿಕ್ಲಿ ಏನಿತ್ತು, ಬಾರ್ಸ್ ಚೇಂಜ್ ಆಗ್ತಿತ್ತು. ಸೊ ನೀವು ಎರಡೂ ಸಿಮ್ಯುಲೇಷನ್ ಮುಖಾಂತರ ಮಕ್ಕಳಿಗೆ ಏನ್ ಹೇಳ್ಬೋದು, ಇಲ್ಲಿ ಬಾರ್ ಗ್ರಾಫ್ ಬಗ್ಗೆ ತಿಳಿಸ್ಕೊಡ್ಬೋದು. ಓಕೆ. ಸೊ ಪಿಕ್ಟೋಗ್ರಾಫ್ ಬಗ್ಗೆ ನೋಡಿದ್ವಿ, ಬಾರ್ಗ್ರಾಫ್ ಬಗ್ಗೆ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ಅಂತ, ಅದೇ ಟಾಪಿಕ್ ಇರೋದು ಕಾಂಗ್ರುವೆನ್ಸಿ ಮೇಲೆ. ಓಕೆ. ಸೊ ಕಾಂಗ್ರುವೆನ್ಸಿ. ಸೊ ನಾವು ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ಸ್ ಅನ್ನೋ ಒಂದು ಟಾಪಿಕ್ ಓದುವಾಗ ಅಲ್ಲಿ ಬರುವುದಂತ ಏನು, ಪಾಸ್ಟುಲೇಟ್ಸ್ ಬಗ್ಗೆ ಓದ್ತೀವಿ ನಾವು, ಹೌದಾ. ಸೊ ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂತ ಯಾವಾಗ ಹೇಳ್ತೀವಿ, ಯಾವಾಗ ಅಂದ್ರೆ ಇವ್ ಯಾವುದೇ ಕಂಡೀಷನ್ಸ್ ಪಾಸ್ಟುಲೇಟ್ಸ್ ಕೊಟ್ಟಂತಹ ಒಂದು ಪಾಸ್ಟುಲೇಟ್ಸ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಅವಾಗ ಹೇಳ್ತೀವಿ ಟ್ರಯಾಂಗಲ್ಸ್ ಏನು ಕಾಂಗ್ರುವೆಂಟ್ ಅದಾವ ಅಂತ ಹೇಳ್ತೀವಿ, ಹೌದಾ. ಸೊ ಫಸ್ಟ್ ಏನಿದೆ, ಫಸ್ಟ್ ಪಾಸ್ಟುಲೇಟ್ ಇರೋದು SSS ಪಾಸ್ಟುಲೇಟ್ ಅಂತ ಅರ್ಥ. ಅಂದ್ರೆ ಮೂರು ಸೈಡ್ಸ್ ಏನಿರ್ತಾವಲ್ಲ ಒಂದು ಟ್ರಯಾಂಗಲ್ ಇದ್ದು, ಮತ್ತೊಂದು ಟ್ರಯಾಂಗಲ್ ಗೆ ಪೂರ್ತಿ ಸೇಮ್ ಇರ್ತಾವ, ಅದಕ್ಕೆ ನಾವ್ ಹೇಳ್ತೀವಿ ಆ ಟ್ರಯಾಂಗಲ್ ಏನಿದೆ ಕಾಂಗ್ರುವೆಂಟ್ ಇದೆ ಅಂತ ನಾವ್ ಹೇಳ್ತೀವಿ, ಹೌದಾ. ಸೊ ಈಗ ನೋಡೋಣ ಅಂತ, ಇಲ್ಲಿ ಏನ್ ನೋಡ್ಬೋದು ನೀವು, AB ಏನೈತ್ಲಾ 4.728, ಇದಕ್ ಸೇಮ್ ಇದ್ದಂತ ಸೈಡ್ ಯಾವುದು, DG 4.7. ಅದೇ ರೀತಿ AC ಇದೆ 3.94, ಸೇಮ್ ಯಾವ್ದಿದೆ, DF ಇದೆ 3.94 ಅಂತ, ಕರೆಕ್ಟ್. ಸೊ BC ಎಷ್ಟಿದೆ, 5.69 ಅಂತ ಇದೆ, ಅದರಂತೆ ಸೇಮ್ ಇರೋದು ಯಾವುದು, GF 5.69. ಸೊ ಇಲ್ಲಿ ಮೂರು ಸೈಡ್ಸ್ ವ್ಯಾಲ್ಯೂಸ್ ಎರಡು ಟ್ರಯಾಂಗಲ್ ಸೇಮ್ ಇದ್ದಾಗ ನಾವ್ ಅದನ್ನ ಏನ್ ಹೇಳ್ತೀವಿ, ಎರಡು ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅದಾವ ಅಂತ ನಾವ್ ಹೇಳ್ತೀವಿ. ಅದರ ಜೊತೆಗೆ ನಾವ್ ಅವ್ರ ಬಗ್ಗೆ ಏನ್ ಹೇಳ್ಬೋದು, ದೇ ಆರ್ ಸೇಮ್ ಇನ್
ಸೈಜ್ ಅಂಡ್ ಶೇಪ್ ಅಂತಾನು ಹೇಳ್ತೀವಿ, ಹೌದಾ? ಸೇಮ್ ಇನ್ ಸೈಜ್ ಅಂಡ್ ಶೇಪ್. ಸೊ ಈ ತರ ನೀವು ಟ್ರಯಾಂಗಲ್ ಒಂದ್ರ ಮೇಲೆ ಒಂದು ಕೂಡ್ಸಿದ್ರೆ ಮಕ್ಳಿಗೆ ಏನ್ ಹೇಳ್ಬೋದು, ಕಾಂಗ್ರುವೆಂಟ್ ಅಲ್ಲಿ ಕಾರಣ, ಯಾಕಂದ್ರೆ ಅವರು ಮೂರು ಸೈಜ್ ಸೇಮ್ ಅದಾವ, ಅದ್ರ ಜೊತೆಗೆ ಸೈಜ್ ಮತ್ತೆ ಶೇಪ್ ಕೂಡ ಏನಿದೆ ಟ್ರಯಾಂಗಲ್ಸ್ ಸೇಮ್ ಆಗಿದೆ ಅಂತ ಇದ್ರ ಮುಖಾಂತರ ಮಕ್ಳಿಗೆ ತೋರಿಸ್ಬೋದು. ಈ ತರ ನೀವು ಟ್ರಯಾಂಗಲ್ಸ್ ನ ಒಂದ್ರ ಮೇಲೆ ಒಂದು ಕೂಡಿಸ್ಕೊಂಡು. ಸೊ ಮತ್ತೆ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ಇದನ್ನ ಈ ಟ್ರಯಾಂಗಲ್ ಅನ್ನ ಈ ಕಡೆ ಸೈಡ್ ಮೂವ್ ಮಾಡ್ತೀನಿ. ಸೊ ಈ ಟ್ರಯಾಂಗಲ್ ನೀವು ಎದಕ್ ಉಪಯೋಗಿಸಬಹುದು, ಇವು ಪಾಯಿಂಟ್ಸ್ ಅಂದ್ರ ನಿಮ್ದು ವ್ಯಾಲ್ಯೂಸ್ ಚೇಂಜ್ ಮಾಡ್ಲಿಕ್ಕೆ ನೋಡ್ರಿ. ಸೊ ಇಲ್ಲಿ ಎ ಸಿ ಮತ್ತೆ ಎ ಬಿ ಎರಡೂದ್ರದ್ದು ವ್ಯಾಲ್ಯೂಸ್ ಚೇಂಜ್ ಆಗತ್ತಾವ, ಅದ್ರ ಜೊತೆಗೆ ಇಲ್ಲೂ ಈ ಟ್ರಯಾಂಗಲ್ ವ್ಯಾಲ್ಯೂಸ್ ಚೇಂಜ್ ಆಗತ್ತಾವ, ನೀವು ಲಕ್ಷ ಕೊಟ್ರೆ, ಹೌದಾ? ನೋಡಿ ಇಲ್ಲಿ ಈಗ ಎ ಬಿ ಮತ್ತೆ ಬಿ ಸಿ ವ್ಯಾಲ್ಯೂಸ್ ಚೇಂಜ್ ಆಗತ್ತಾವ, ಕರೆಕ್ಟ್? ಈಗ ಮೂರನೇದ್ ಮಾಡ್ತೀನಿ, ಇಲ್ಲಿ ಎ ಸಿ ಮತ್ತು ಬಿ ಸಿ ಈ ಥರ್ಡ್ ಸೈಡ್ ಮೂವ್ ಆಗುದಿಲ್ಲ, ಯಾಕಂದ್ರೆ ಅದು ಅದಕ್ಕೆ ಡೈರೆಕ್ಟ್ಲಿ ರಿಲೇಟೆಡ್ ಇರೋದಿಲ್ಲ. ಬೇಸ್ ಇದೆಯಲ್ಲ ಅದು ಮೂವ್ ಆಗಲ್ಲ, ನೋಡ್ರಿ ಈ ತರ, ಹೌದಾ? ಸೊ ನೀವು ಈ ಪಾಯಿಂಟ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಹೈಲೈಟ್ ಆಗ್ತಾವ, ಹೈಲೈಟ್ ಆದ್ರೆ ನೀವು ಆಟೋಮೆಟಿಕ್ಲಿ ಮೂವ್ ಮಾಡ್ಬೋದು. ಮತ್ ಈ ಒಂದು ಟ್ರಯಾಂಗಲ್ ಏನಿರ್ತೈತಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಟ್ರಯಾಂಗಲ್ ಮೂವ್ ಮಾಡ್ಬೋದು ಈ ತರ, ಹೌದಾ? ಈ ಒಂದು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ಈ ತರ. ಸೊ ಇದು ಎಸ್ 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 ಪಾಸ್ಟುಲೇಟ್ ಅದು. ಈಗ ಎಸ್ ಎ ಎಸ್ ಪಾಸ್ಟುಲೇಟ್ ಬಗ್ಗೆ ಮಾತಾಡೋಣ. ಸೊ ಎಸ್ ಎ ಎಸ್ ಪಾಸ್ಟುಲೇಟ್ ಬಗ್ಗೆ ಏನ್ ಹೇಳ್ತೀವಿ ನಾವು, ಎರಡು ಸೈಡ್ ಮತ್ತೊಂದು ಆಂಗಲ್ ಎರಡು ಕಾಂಗ್ರುವೆಂಟ್ ಅದಾವ ಅಂತ ನಾವ್ ಹೇಳ್ತೀವಿ, ಹೌದಾ? ಎರಡು ಸೈಡ್ ಮತ್ತೊಂದು ಆಂಗಲ್. ಸೊ ಇಲ್ಲಿ ಎರಡು ಸೈಡ್ಸ್ ಯಾವ್ಯಾವು, ಜೆ ಎಚ್ ಮತ್ತು ಕೆ ಎಲ್ ಒಂದ್ ಸೈಡ್ ಆಯ್ತು, ಎರಡನೇದು ಎಚ್ ಐ ಮತ್ತು ಎಲ್ ಎಂ. ನೀವು ಅಬ್ಸರ್ವ್ ಮಾಡಿರ್ತೀರಿ ಎರಡು ಸೈಡ್ಸ್ ವ್ಯಾಲ್ಯೂಸ್ ಏನಿದೆ ಸೇಮ್ ಇದೆ, 3.19, ಇಲ್ಲೂ ಕೂಡ 3.19, ಇಲ್ಲಿ ಮತ್ತೆ 3.29, ಇಲ್ಲೂ ಕೂಡ 3.29. ಸೊ ಆಂಗಲ್ ಎಚ್ ಎಷ್ಟು ವ್ಯಾಲ್ಯೂ ಐತಿ, ಇಲ್ಲಿ 82.02 ಅಂತ ಇದೆ, ಇಲ್ಲಿ ಆಂಗಲ್ ಎಲ್ ಕೂಡ 82.02. ಸೊ ಈ ತರ ಎರಡು ಸೈಡ್ಸ್ ಮತ್ತೊಂದು ಆಂಗಲ್ ಸೇಮ್ ಇರೋದ್ರಿಂದ ನಾವೇನ್ ಹೇಳ್ತೀವಿ, ಇವೆರಡು ಟ್ರಯಾಂಗಲ್ ಜೆ ಎಚ್ ಐ ಮತ್ತೆ ಎಲ್ ಎಂ ಕೆ ಕಾಂಗ್ರುವೆಂಟ್ ಅದಾವ ಅಂತ ನಾವ್ ಹೇಳ್ತೀವಿ, ಹೌದು? ಅದೇ ರೀತಿ ಈಗ ಚೆಕ್ ಮಾಡ್ಬೇಕಲ್ಲ ಸೇಮ್ ಸೈಜ್ ಶೇಪ್ ಅದಾವೋ ಇಲ್ಲ. ಸೊ ಇದನ್ನ ಹಿಂಗ ಮೂವ್ ಮಾಡಿ ನೀವು ಮಾಡ್ಕೋಬಹುದು ಈ ತರ. ಸೊ ಇದ್ರ ಮುಖಾಂತರ ನೀವೇನ್ ಹೇಳ್ಕೊಡ್ಬೋದು ಮಕ್ಳಿಗೆ, ಅದ್ರದ್ದು ಸೈಜ್ ಮತ್ತೆ ಶೇಪ್ ಎರಡು ಸೇಮ್ ಅದಾವ, ಅದಕ್ಕೆ ನಾವೇನ್ ಹೇಳ್ತೀವೋ ಕಾಂಗ್ರುವೆಂಟ್ ಅದಾವ ಅಂತ ನೀವು ತೋರಿಸ್ಕೊಡ್ಬೋದು ಈ ತರ. ಮತ್ತೆ ಬೇಕಂದ್ರೆ ನೀವು ಮೂವ್ ಮಾಡ್ಬೋದು. ಸೊ ಈ ಟ್ರಯಾಂಗಲ್ ನೀವು ಮೆಜರ್ಮೆಂಟ್ಸ್ ಚೇಂಜ್ ಮಾಡ್ಕೋಬಹುದು. ಈ ಟ್ರಯಾಂಗಲ್ ಪೂರ್ತಿ ನೀವೇನ್ ಮಾಡ್ಬೋದು, ಟ್ರಯಾಂಗಲ್ ಅನ್ನ ಮೂವ್ ಮಾಡ್ಲಿಕ್ಕೆ ಇದು ಒಂದು ಬಳಸಬಹುದು ಈ ತರ. ಓಕೆ, ಈಗ ಎ ಎಸ್ ಎ ಪಾಸ್ಟುಲೇಟ್ ಬಗ್ಗೆ ಹೋಗೋಣ ಅಂತ. ಸೊ ಎ ಎಸ್ ಎ ಪಾಸ್ಟುಲೇಟ್ ಅಂದ್ರೆ ಏನು, ಎರಡ್ ಆಂಗಲ್ ಮತ್ತೆ ಒಂದು ಸೈಡ್ ಅಂತ ನಾವ್ ಹೇಳ್ತೀವಿ. ಸೊ ಇಲ್ಲಿ ಎರಡು ಆಂಗಲ್ಸ್ ಯಾವ್ಯಾವು, ಆಂಗಲ್ ಎನ್ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ, ದಟ್ ಇಸ್ 38 degrees. ಆಂಗಲ್ ಓ ಇಸ್ ಈಕ್ವಲ್ ಟು ಆಂಗಲ್ ಆರ್ ವಿತ್ 28.42 degrees. ಮತ್ತು ಮೂರನೇದು ಯಾವ್ದು, ಸೈಡ್ ಯಾವ್ದು, ಕ್ಯೂ ಆರ್ ಇಸ್ ಈಕ್ವಲ್ ಟು ಎನ್ ಓ, ದಟ್ ಇಸ್ 4.95, ಹೌದಾ? ಸೊ ಈ ಮೂಲಕ ನೀವೇನ್ ಹೇಳ್ಬೋದು, ಎರಡು ಆಂಗಲ್ಸ್ ಮತ್ತೆ ಒಂದು ಸೈಡ್ ಈಕ್ವಲ್ ಇರೋದ್ರಿಂದ ನಾವು ಕಾಂಗ್ರುವೆಂಟ್ ಐತಿ ಟ್ರಯಾಂಗಲ್ಸ್ ಅಂತ ನಾವ್ ಹೇಳ್ತೀವಿ. ಮತ್ತೆ ತಿರ್ಗಾ ಇಲ್ಲಿ ಚೆಕ್ ಮಾಡೋಣ ಅಂತ, ಸೇಮ್ ಸೈಜ್ ಮತ್ತೆ ಶೇಪ್. ಸೊ ಈ ತರ ನೀವ್ ಇಟ್ರೆ ಸೇಮ್ ಸೈಜ್ ಮತ್ತೆ ಶೇಪ್ ಗೊತ್ತಾಗುತ್ತೆ, ನೋಡಿ ಈ ತರ, ಹೌದಾ? ಸೊ ಈ ಮೂಲಕ ನೀವು ಎ ಎಸ್ ಎ ಪಾಸ್ಟುಲೇಟ್ ಕೂಡ ಅಗದಿ ಸುಲಭದಿಂದ ಮಕ್ಳಿಗೆ ಕಳಿಸ್ಬೋದು, ಹೌದಾ? ಸೊ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಇಲ್ಲಿ ವ್ಯಾಲ್ಯೂಸ್ ಹೆಚ್ಚಿಗೆ ಕಡಿಮೆ ಮಾಡ್ಕೋಬಹುದು, ನೋಡುತ್ತೀರ ಈ ತರ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೋಬಹುದು, ಹೆಚ್ಚಿಗೆ ಕಡಿಮೆ, ಅದೇ ರೀತಿ ನೀವು ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು, ಹೌದಾ? ನೆಕ್ಸ್ಟ್ ಬರೋದು ಎ ಎ ಎಸ್ ಪಾಸ್ಟುಲೇಟ್ ಅಂತ ನಾವ್ ಹೇಳ್ತೀವಿ. ಎ ಎ ಎಸ್ ಪಾಸ್ಟುಲೇಟ್ ಅಂದ್ರೆ ಮತ್ತೆ ಎರಡು ಆಂಗಲ್ ಮತ್ತೆ ಒಂದು ಸೈಡ್. ಸೊ ಇಲ್ಲಿ ಎರಡು ಆಂಗಲ್ ಯಾವ್ಯಾವು, ಆಂಗಲ್ ಯು ಮತ್ತೆ ಆಂಗಲ್ ಝೆಡ್ ವಿಚ್ ಇಸ್ ಈಕ್ವಲ್ ಟು 99.83 degree. ನಂತರ ಇಲ್ಲಿ ಆಂಗಲ್ ಬಿ ಇದೆ, ಆಂಗಲ್ ಇ ಇದೆ, ಎಷ್ಟಿದೆ, 15.84 degree ಇದೆ, ಹೌದಾ? ಸೊ ಇಲ್ಲಿ ಮತ್ತೆ ಥರ್ಡ್ ಒನ್ ಸೈಡ್ ಯಾವ್ದು ಈಕ್ವಲ್ ಇದೆ, ಯು ಟಿ ಮತ್ತೆ ಝೆಡ್ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ ಟು 2.24 ಅಂತ ನಾವ್ ಹೇಳ್ತೀವಿ, ಹೌದಾ? ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಬೇಕಾದಂಗ
ವ್ಯಾಲ್ಯೂಸ್ ಚೇಂಜ್ ಮಾಡ್ಕೋಬಹುದು, ಎಷ್ಟು ಬೇಕಷ್ಟು ಮಾಡ್ಕೋಬಹುದು, ದೊಡ್ಡದ್ ಮಾಡ್ಕೋಬಹುದು, ಚಿಕ್ಕದ್ ಮಾಡ್ಕೋಬಹುದು. ನಿಮ್ಗೆ ಯಾವ ಮೆಜರ್ಮೆಂಟ್ಸ್ ಬೇಕು ನೀವು ಅದನ್ನ ಇಲ್ಲಿ ತೋರಿಸ್ಕೊಡ್ಬಹುದು. ಅದರ ಜೊತೆಗೆ ಈ ಟ್ರಯಾಂಗಲ್ ಅನ್ನ ಮೂವ್ ಮಾಡಿ ಮಕ್ಕಳಿಗೆ ತೋರಿಸಿ ಕೊಡ್ಬೋದು. ಇಲ್ಲಿ ಹೈಲೈಟ್ ಮಾಡ್ತೀನಿ, ಇದರಿಂದ ನಾನು ಏನ್ ಮಾಡ್ತೀನಿ, ಟ್ರಯಾಂಗಲ್ ಅನ್ನ ಮೂವ್ ಮಾಡ್ತೀನಿ ಈ ತರ. ಹೌದಾ? ಸೊ ಸೇಮ್ ಸೈಜ್ ಸೇಮ್ ಶೇಪ್ ಕೂಡ ಇಲ್ಲಿ ಏನಾಗುತ್ತೆ, ಪ್ರೂವ್ ಆಗುತ್ತೆ. ಕರೆಕ್ಟ್? ಎಸ್, ಈ ತರ. ಸೊ ಕಾರ್ನರ್ ಪಾಯಿಂಟ್ಸ್ ಅನ್ನ ಬಳಸಿ ನೀವೇನ್ ಮಾಡ್ಬೋದು, ಇದನ್ನ ಯೂಸ್ ಮಾಡ್ಕೋಬಹುದು. ವೆರಿ ಸಿಂಪಲ್. ಕಾರ್ನರ್ ಪಾಯಿಂಟ್ಸ್ ಹೆಂಗ್ ಮೂವ್ ಮಾಡ್ಬೇಕಂದ್ರೆ ಅದ್ರದ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೀವು ಇದನ್ನ ಮೂವ್ ಮಾಡ್ಬೇಕಷ್ಟೇ. ಹೌದಾ? ಸೊ ಈಗ ನೀವು ರಿಲೆವೆಂಟ್ ಮೆಷರ್ಸ್ ಬೇಕಂದ್ರೆ ನೀವು ಇದನ್ನ ಹೈಲೈಟ್ ಮಾಡ್ಬೇಕು. ನಿಮ್ ಮೆಷರ್ಮೆಂಟ್ಸ್ ಬೇಡ ಅಂದ್ರೆ ಇದನ್ನ ಆಫ್ ಇಟ್ರೆ ಹಿಂಗೂ ಬರುತ್ತೆ. ಇದು ಬೇಕಂದ್ರೆ ಶೋ ರಿಲೆವೆಂಟ್ ಮೆಷರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಓಕೆ. ಸೊ ಮತ್ತೆ ತಿರ್ಗಾ ರಿಫ್ರೆಶ್ ಅಂತ ಒತ್ತಿದ್ರೆ ಆಸ್ ಇಟ್ ಈಸ್ ಏನಿತ್ತಲ್ಲ, ಸ್ಟಾರ್ಟಿಂಗ್ ಏನಿತ್ತಲ್ಲ ಸ್ಕ್ರೀನ್, ಅದೇ ತರ ಹೋಗುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಸಿಮ್ಯುಲೇಷನ್ ಹೋಗೋಣ ಅಂತ. ಅದಿರೋದು ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಮೇಲೆ. ಹೌದು, ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಮೇಲೆ. ಸೊ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅನ್ನ ನೀವು ಯಾವ ಮುಖಾಂತರ ಮಕ್ಕಳಿಗೆ ಕಳಿಸಬಹುದು, ದಟ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟರೈಸೇಷನ್ ಆರ್ ಡಿವಿಷನ್ ಮೆಥಡ್ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಅದನ್ನ ನೀವು ಯಾವ ತರ ಇಲ್ಲಿ ಸಿಮ್ಯುಲೇಷನ್ ಮೂಲಕ ಕಲಿಸಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ನಂಬರ್ಸ್ ಅವೈಲೇಬಲ್ ಇದಾವೆ, 24, 90, 108 ಅಂತ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಬಾರ್ ಕಾಣತ್ತಲ್ಲ, ಅದನ್ನ ಇಲ್ಲಿ ಮೂವ್ ಮಾಡ್ತೀನಿ ಮುಂದ್ಗಡೆ ಈ ತರ. ಸೊ ಫಸ್ಟ್ ಸ್ಟೆಪ್ ಬಂತು, 2 12 24, 2 45 90, 2 54 108. ನೆಕ್ಸ್ಟ್ ಮತ್ತೆ ಹೋಗ್ತೀನಿ ಈ ತರ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೂವ್ ಮಾಡ್ತೀನಿ. ಥರ್ಡ್ ಸ್ಟೆಪ್ ಗೆ ಹೋಯ್ತದು. 3 4 12, 3 15 45, 3 18 54. ಸೊ ಈ ಮೂರು ನಂಬರ್ ಏನಿದೆ, ತ್ರೀ ಡಿವಿಸಿಬಲ್ ಇದ್ದು ಅದಕ್ಕೆ ನಾವು 3 ಟೇಬಲ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಈಗ ನೋಡ್ರಿ, 4 15 18 ಇವು ಮೂರು ಎದ್ರೊಳಗಡೆ ಡಿವಿಸಿಬಲ್ ಅದಾವ. 4 ಏನಿದೆ 3 ದಾಗ ಹೋಗುದಿಲ್ಲ, ಬಟ್ 15 18 ಹೋಗ್ತದ. ಹೌದಾ? ಸೊ ಈಗ ನಾವು ಆಸ್ ಇಟ್ ಈಸ್ ಏನ್ ಮಾಡ್ತೀವಿ, 3 ಅನ್ನ ಬಳಸ್ತೀವಿ. 4 ಅಂತ ಡಿವಿಸಿಬಲ್ ಇಲ್ಲ, 3 4 ಆಸ್ ಇಟ್ ಈಸ್ ಇಂಟು 3 5 15, 3 6 18 ಅಂತ ಉಪಯೋಗಿಸ್ತೀವಿ. ನಂತರ ಇದ್ರ ಮುಂದೆ ತಗೊಂಡ್ ಹೋದ್ರೆ 2 2 4, 2 3 6, 5 ಅಂತೂ ಡಿವಿಸಿಬಲ್ ಇಲ್ಲ, ಅದಕ್ಕೆ 5 ಆಸ್ ಇಟ್ ಇಸ್ ನಾನು ಇಡ್ತೀನಿ. ಹೌದಾ? ಈಗ ನಂಗೆ ಇದನ್ನ ನಾನು ಏನ್ ಮಾಡಿದೆ, ರೆಡ್ಯೂಸ್ಡ್ ಫಾರ್ಮ್ಯಾಟ್ ಒಳಗ್ ತಂದೆ. ಹೌದಾ? ಈಗ ನನಗೆ ಅದ್ರದ್ದು ಏನ್ ಬೇಕು, ಎಚ್ ಸಿ ಎಫ್ ಬೇಕು, ಎಲ್ ಸಿ ಎಂ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಎಚ್ ಸಿ ಎಫ್ ಮೇಲೆ ಟಿಕ್ ಮಾರ್ಕ್ ಹಾಕ್ತೀನಿ. ಹೌದಾ? ಎಚ್ ಸಿ ಎಫ್ ಮೇಲೆ ಟಿಕ್ ಮಾರ್ಕ್ ಹಾಕಿದ್ರ ಏನ್ ಬಂತು ನಿಮ್ಗೆ ಆನ್ಸರ್, ಇಲ್ಲಿ ಎಚ್ ಸಿ ಎಫ್ ವ್ಯಾಲ್ಯೂ ಏನ್ ಬಂತು, 2 ಇಂಟು 3 6 ಅಂತ ಬಂತು. ಯಾಕಂದ್ರೆ 2 ಮತ್ತು 3 ಏನಾಗಿದೆ, ಹೈಯೆಸ್ಟ್ ರಿಪಿಟೇಷನ್ ಆಗಿದೆ. ಹೌದಾ? ಅದರಿಂದ 2 ಮತ್ತೆ 3 ಅಂತ ಬಂತು. ಈಗ ಎಲ್ ಸಿ ಎಂ ಮೇಲೆ ಟಿಕ್ ಮಾರ್ಕ್ ಹಾಕ್ತೀನಿ. ಇಲ್ಲಿ ಏನ್ ಬಂತು, 2 ಇಂಟು 3 ಇಂಟು 3 ಇಂಟು 2 ಇಂಟು 2 ಇಂಟು 5 ಇಂಟು 3 ಅಂದ್ರೆ 2 ಇಂಟು 3, 3 ಇಂಟು 2, ನಂತರ 2 ಇಂಟು 5 ಇಂಟು 3. ಇವಷ್ಟು ನಂಬರ್ಸ್ ಬಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವ್ದಾಯ್ತು, 180 ಆಯ್ತು. ಹೌದಾ? ಸಾರಿ, 1080 ಆಯ್ತು. ಕರೆಕ್ಟ್? 1080. ಸೊ ಈ ಮೂಲಕ ನೀವು ಮಕ್ಕಳಿಗೆ ಏನ್ ಮಾಡ್ಬೋದು, ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಅಗದಿ ಈಸಿ ವೇಗ ಕಲಿಸ್ಬೋದು. ಹೌದಾ? ಈಗ ಇವ್ ನಂಬರ್ಸ್ ನಿಮಗ್ ಬೇರೆ ಬೇಕಪ್ಪ, ನಂಬರ್ಸ್ ನನಗ್ ಬೇರೆ ಬೇಕಂದ್ರ ನಾನು ಇಲ್ಲಿ ಚೇಂಜ್ ಮಾಡ್ಕೊತೀನಿ ನೋಡ್ರಿ. ಸೊ 20, 40 ಮತ್ತೆ 60 ತಗೊಂಡಿದ್ದೀನಂತ, ಮತ್ತೆ ಸ್ಲೈಡ್ ಮೂವ್ ಮಾಡ್ತೀನಂತ. ಸೊ ಮೂರು ನಂಬರ್ ಎದರ್ಲೆ ಡಿವಿಸಿಬಲ್ ಅದಾವ, 2 ಅದಾವ. 2 10s 20, 2 20s 40, 2 30s 60. ಮತ್ತೆ 2 5s 10, 2 10s 20, 2 15s 30. ಸೊ ಇವು ಮೂರು ಎದ್ರೊಳಗೆ ವಿಸಿಬಲ್ ಆಗ್ತಾವ, 5 ಕರೆಕ್ಟ್. 5 1s 5, 5 2s 10, 5 3s 15. ಈಗ ಎಚ್ ಸಿ ಎಫ್ ಚೆಕ್ ಮಾಡೋಣ ಅಂತ, ಏನ್ ಬಂತು, 2 ಇಂಟು 2 ಇಂಟು 5 ಅಂತ ಬಂತು. ಅಂದ್ರೆ 2 2s 4, 4 5s 20 ಏನಿದೆ ಅದ್ರದ್ದು ಎಚ್ ಸಿ ಎಫ್ ಆಯ್ತು. ಈಗ ಎಲ್ ಸಿ ಎಂ ಮೇಲೆ ಕ್ಲಿಕ್ ಮಾಡ್ತೀನಿ, ಎಷ್ಟು ಬರುತ್ತೆ, 120 ಅಂತ ಬರುತ್ತೆ. 2 ಇಂಟು 2 ಇಂಟು 5 ಇಂಟು 1 ಇಂಟು 2 ಇಂಟು 3 ಅಂದ್ರೆ ಈ ಪೂರ್ತಿ ನಂಬರ್ಸ್ ಏನಾಗಿದೆ ತಗೊಂಡಿದ್ದಾರೆ ಮಲ್ಟಿಪ್ಲಿಕೇಶನ್. ಸೊ ಎಷ್ಟು ಬಂತು, 120 ಅಂತ ಅದ್ರ ಆನ್ಸರ್ ಬಂತು. ನೀವು ಇಲ್ಲಿ ನೋಡ್ಬೋದು, ಇದು ಬಾರ್ ಒಟ್ಟೆ ಹೈಲೈಟ್ ಆಗಿಲ್ಲ. ಯಾಕೆ ಹೈಲೈಟ್ ಆಗಿಲ್ಲ ಅಂದ್ರೆ ಇಲ್ಲೇ ಏನಾಗ್ಬಿಟ್ಟದ, ರೆಡ್ಯೂಸ್ಡ್ ಫಾರ್ಮ್ಯಾಟ್ ದಾಗ ಬಂದ್ಬಿಟ್ಟು ನಂಬರ್ಸ್. ಸೊ ಇಲ್ಲಿ ಅದಕ್ಕೆ ಅದು ಹೈಲೈಟ್ ಆಗಿಲ್ಲ. ಹೌದಾ? ಸೊ ಈ ಮೂಲಕ ನೀವು ನಂಬರ್ಸ್ ಯಾವ್ದು ಬೇಕೋ ಅದನ್ನ ಹಾಕೊಂಡು ಮಕ್ಕಳಿಗೆ ಎಚ್ ಸಿ ಎಫ್ ಎಲ್ ಸಿ ಎಂ ಎರಡೂ ಕೂಡ ಬಹಳ ಈಸಿ ವೇದಾಗ ಕಲಿಸ್ಬೋದು. ನಾನ್ ತಿರ್ಗಾ ರಿಫ್ರೆಶ್ ಮುಟ್ಕಿದ್ರೆ ಫಸ್ಟ್ ಏನಿತ್ತಲ್ಲ ಕ್ವೆಶನ್ ಅದಕ್ಕೆ ಬಂದು ಸ್ಕ್ರೀನ್ ನಿಂದಿರ್ತದ. ಹೌದಾ?
ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ಅಂತ ಅದಿರೋದು ಸಾಲಿಡ್ ಶೇಪ್ಸ್ ಮೇಲೆ, ದಟ್ ಇಸ್ ಕ್ಯೂಬಾಯ್ಡ್. ಹೌದಾ, ಕ್ಯೂಬಾಯ್ಡ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ನಾವ್ ಇದನ್ನ ಎಲ್ಲಿ ಬಳಸ್ತೀವಿ, ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಒಳಗ ನಾವ್ ಬಳಸ್ತೀವಿ. ಹೌದಾ, ಆ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿ. ಸೊ ನೀವು ಕ್ಯೂಬಾಯ್ಡ್ ಅನ್ನ ಈ ಫಿಗರ್ ಮೂಲಕ ಮಕ್ಕಳಿಗೆ ಕ್ಯೂಬಾಯ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ಬೋದು. ಅದ್ರದ್ದು ಫೇಸಸ್ ಆಗ್ಲಿ, ಎಡ್ಜಸ್ ಆಗ್ಲಿ, ವರ್ಟೈಸಸ್ ಆಗ್ಲಿ, ನಂತರ ಯಾವ್ಯಾವ ಆಂಗಲ್ಸ್ ಫಾರ್ಮೇಶನ್ ಆಗ್ತಾವ. ಸೊ ಅದು ಟೋಟಲಿ ಫೀಚರ್ಸ್ ಅನ್ನ ನೀವ್ ಇದು ಒಂದು ಪಿಕ್ಚರ್ ಮೂಲಕ ಮಕ್ಕಳಿಗೆ ಅಗದಿ ಈಸಿ ವೇದಾಗ ಹೇಳ್ಬೋದು. ಹೌದಾ, ಸೊ ನಾನು ಇಲ್ಲಿ ಯೂಸ್ ಮಾಡ್ತೀನಿ ನೋಡಿ. ಇದನ್ನ ನೀವು ಹೆಚ್ಚ ಕಡಿಮೆನೂ ಮಾಡ್ಬೋದು. ಈ ತರ ನೋಡಿ, ರೊಟೇಟು ಮಾಡ್ಬೋದು. ನೋಡಿದ್ರ, ಎಸ್, ಈ ತರ ನೀವು ರೊಟೇಷನ್ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಸೈಡ್ ಅಗದಿ ಈಸಿ ವೇಲೆ ತೋರಿಸ್ಬೋದು. ಹೌದಾ, ನೋಡಿ ಇಲ್ಲಿ ಈ ತರ. ಎಸ್, ಬೇಕಂದ್ರೆ ಹೆಚ್ಚಿಗೆನೂ ಮಾಡ್ಕೋಬಹುದು, ಕಡಿಮೆನೂ ಮಾಡ್ಕೋಬಹುದು. ಈ ತರ ಮೂವ್ಮೆಂಟು ಮಾಡ್ಬೋದು. ನೋಡಿ ಈ ತರ ಎಲ್ಲಾನು ತೋರಿಸ್ಕೊಡ್ಬೋದು ಮಕ್ಕಳಿಗೆ. ಹೌದಾ, ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಹೌದಾ, ಸೊ ಒನ್ಸ್ ಅಗೇನ್ ನಾನು ಇದನ್ನ ರೊಟೇಟ್ ಮಾಡ್ತೀನಂತ, ಒಂದ್ ನಿಮಿಷ. ಎಸ್, ಸೊ ನೀವಿಲ್ಲಿ ನೋಡಿದ್ರೆ ಏನಾಗುತ್ತ ನಿಮ್ಗ, ಇದನ್ನ ಹೆಚ್ಚಿಗೆ ಕಡಿಮೆನೂ ಮಾಡ್ಕೋಬಹುದು ನೀವು. ಈ ತರ ಇದು ವ್ಯಾಲ್ಯೂಸ್ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ಪ್ರಕಾರ ನೀವ್ ಏನ್ ಮಾಡ್ಕೋಬಹುದು, ಕ್ಯೂಬಾಯ್ಡ್ ಅನ್ನ ಹೆಚ್ಚ ಕಡಿಮೆನೂ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ರೊಟೇಟು ಮಾಡ್ಬೋದು ಈ ತರ. ನಂತರ ಒಂದ್ ನಿಮಿಷ. ಸೊ ಇಲ್ಲೂ ಕೂಡ ಇದೇ ರೀತಿಯಾಗಿನೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಶೇಪ್. ಹೌದಾ, ಸೊ ನಾವೇನ್ ಹೇಳ್ತೀವಿ, ಕ್ಯೂಬಾಯ್ಡ್ ಅಲ್ಲಿ ಎಷ್ಟು ಫೇಸಸ್ ಇದಾವೆ, 6 ಫೇಸಸ್ ಇದಾವೆ. ಯಾವ್ಯಾವ ಅದು ಫೇಸಸ್? ಈ ಕಡೆ ಸೈಡ್ ಒಂದು, ಇದು ಹಿಂದಿನ ಸೈಡ್ ಎರಡು, ಇದು ಮೂರನೇ ಸೈಡ್, ಮುಂದ್ಗಡೆ ಇರೋದು ನಾಲ್ಕನೇದು, ಮೇಲಿಂದು ಐದನೇದು, ಕೆಳಗಡೆ ಆರನೇ ಫೇಸ್. ಫ್ಲಾಟ್ ಸರ್ಫೇಸಸ್ ಏನಿರ್ತಾವ ಅದಕ್ಕೆ ನಾವು ಫೇಸಸ್ ಅಂತ ಹೇಳ್ತೀವಿ. ಸೊ ಟೋಟಲಿ 6 ಫೇಸಸ್ ಆದ್ವು. ಹೌದಾ, ಎಡ್ಜ್ ಅಂದ್ರೆ ಯಾವುವು? ಈ ಲೈನ್ ಸೆಗ್ಮೆಂಟ್ಸ್ ಇದಾವಲ್ಲ, ಅದಕ್ಕೆ ನಾವು ಎಡ್ಜಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಎಡ್ಜಸ್ ಇದಾವೆ? ಸೊ ದೇ ಆರ್ ಟೋಟಲಿ 12 ಎಡ್ಜಸ್. ಹೌದಾ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11, 12 ಎಡ್ಜಸ್. ನಂತರ ಏಟ್ ವರ್ಟೈಸಸ್ ಇದಾವೆ. ವರ್ಟೈಸಸ್ ಅಂದ್ರೆ ಏನು? ವೇರ್ ದಿ ಎಡ್ಜಸ್ ಮೀಟ್, ಕಾರ್ನರ್ ಪಾಯಿಂಟ್ಸ್ ಗೆ ನಾವೇನಂತ ಹೇಳ್ತೀವಿ, ವರ್ಟೈಸಸ್ ಅಂತ ಹೇಳ್ತೀವಿ. ಸೊ ಎಷ್ಟಿದಾವ್? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಸೊ ಟೋಟಲಿ 8 ವರ್ಟೈಸಸ್ ಇದಾವೆ. ಸೊ ಈ ಮೂಲಕನೇ ಕ್ಯೂಬಾಯ್ಡ್ ಫೀಚರ್ಸ್ ಬಗ್ಗೆ ಹೇಳ್ಬೋದು. ಸೊ ಕ್ಯೂಬಾಯ್ಡ್ ಅಲ್ಲಿ ರೈಟ್ ಆಂಗಲ್ಸ್ ಇರ್ತಾವ. ಸೊ ರೈಟ್ ಆಂಗಲ್ ಫಾರ್ಮೇಶನ್ ಯಾವ ತರ ಆಗಿದೆ ಅಂತನೂ ಈ ಪಿಕ್ಚರ್ ಮೂಲಕ, ನೀವು ಈ ಫಿಗರ್ ಮೂಲಕ ಹೇಳ್ಬೋದು. ನಂತರ ನೆಕ್ಸ್ಟ್ ಪ್ಯಾಟರ್ನ್ ಗೆ ಹೋಗೋಣ. ಅದಿರೋದು ಕ್ಯೂಬ್ ಮೇಲೆ. ಹೌದಾ, ಸೊ ಕ್ಯೂಬ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡಿ ತೋರಿಸ್ಕೊಡ್ಬೋದು ಮಕ್ಳಿಗೆ. ಈ ತರ ಸ್ಲೋ ಆಗಿ ಮೂವ್ ಮಾಡಿದ್ರೆ ಕ್ಯೂಬ್ ಯಾವ ತರ ಫಾರ್ಮ್ ಆಗಿದೆ ಅಂತಾನು ನೀವು ಹೇಳ್ಕೊಡ್ಬೋದು. ನಂತರ ಪ್ಯಾಟರ್ನ್ಸ್ ನೀವು ಇಲ್ಲಿ ಚೇಂಜ್ ಮಾಡ್ಬೋದು, ಕಲರ್ ಪ್ಯಾಟರ್ನ್ಸ್. ಹೌದಾ, ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಪ್ಯಾಟರ್ನ್ಸ್ ಚೇಂಜ್ ಆಗ್ಕೊಂತಾನೆ ಇದೆ. ಹೌದಾ, ನಂತರ ವ್ಯೂ 3D ಅಂದ್ರೆ ನೀವು ರೊಟೇಷನ್ ಮಾಡಿ ಮಕ್ಳಿಗೆ ಏನ್ ತೋರಿಸ್ಕೋಬಹುದು, ಕ್ಯೂಬ್ ಬಗ್ಗೆ ಹೇಳ್ಕೊಡ್ಬೋದು. ಯಾವ ತರ ಒಂದು ಕ್ಯೂಬ್ ಇರ್ತದ, ಹೌದಾ, ಅದನ್ನ ನೀವು ರೊಟೇಷನ್ ಮಾಡಿ ಮಕ್ಳಿಗೆ ತೋರಿಸ್ಕೊಡ್ಬೋದು ಈ ತರ. ಎಸ್, ಸೊ ಕ್ಯೂಬ್ ಅಲ್ಲಿಯೂ ಕೂಡ ಎಷ್ಟು ಫೇಸಸ್ ಇದಾವೆ, ಎಡ್ಜಸ್ ಇದಾವೆ, ವರ್ಟೈಸಸ್ ಇದಾವೆ ಅಂತ ಇದ್ರ ಮುಖಾಂತರ ಅಗದಿ ಈಸಿಲಿ ಹೇಳ್ಬೋದು ನೀವು. ಹೌದಾ, ಎಸ್. ಸೊ ನಾ ಇದನ್ನ ಮತ್ತೆ ತಿರ್ಗಾ ಓಪನ್ ಮಾಡ್ಬಿಟ್ಟೆ ಅಂದ್ರೆ ಅದು ಹಿಂಗೆ ಕೂಡ್ತದೆ. ಫ್ಲಾಟ್ ಸರ್ಫೇಸ್ ಕೂಡ ಕೂಡ್ತದೆ. ಈಗ ಮತ್ತೆ ಇದು ಬೇಕಂದ್ರೆ ನೀವು ಈ ತರ ಅವರಿಗೆ ತೋರಿಸ್ಕೊಡ್ಬೋದು. ಸೊ ಎಷ್ಟು ಫೇಸಸ್ ಇರ್ತಾವ ಇಲ್ಲಿ, ಅದನ್ನ ಯಾವ ತರ ಜಾಯಿನ್ ಆಗಿ ಕಂಬೈನ್ ಆಗಿ ಕ್ಯೂಬ್ ಫಾರ್ಮ್ ಆಗ್ತದ. ನಂತರ ಎಷ್ಟು ಲೈನ್ ಸೆಗ್ಮೆಂಟ್ಸ್ ಇರ್ತಾವ, ಎಷ್ಟು ವರ್ಟೈಸಸ್ ಇರ್ತಾವ, ಯಾವ ಆಂಗಲ್ಸ್ ಫಾರ್ಮ್ ಆಗ್ತಾವ. ಸೊ ಇವೆಲ್ಲಾ ಫೀಚರ್ಸ್ ಕ್ಯೂಬ್ ಬಹಳ ಅಗದಿ ಈಸಿ ವೇದಾಗ ನೀವ್ ಏನ್ ಮಾಡ್ಬೋದು, ಈ ಸಿಮ್ಯುಲೇಷನ್ ಮೂಲಕ ನೀವು ಅವರಿಗೆ ತೋರಿಸ್ಕೊಡ್ಬೋದು. ಹೌದಾ, ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಅದು ಇರೋದು ಸ್ಕ್ವೇರ್ ಪಿರಾಮಿಡ್ ಅಂತ ನಾವ್ ಹೇಳ್ತೀವಿ. ಹೌದಾ, ಇದು ಕೂಡ ಒಂದು ಸಾಲಿಡ್ ಶೇಪ್ ಆಗಿ ಇರ್ತದೆ. ಸೊ ಸ್ಕ್ವೇರ್ ಪಿರಾಮಿಡ್ ಅಂದ್ರೆ ಏನು? ಕೆಳಗಡೆ ಸ್ಕ್ವೇರ್ ಇರ್ತದ, ನಂತರ ಅದ್ರ ಮೇಲ್ಗಡೆ ಏನಾಗುತ್ತೆ,
ಪಿರಾಮಿಡ್ ಸ್ಟ್ರಕ್ಚರ್ ಅಲ್ಲಿ ಟ್ರಯಾಂಗಲ್ಸ್ ಬಂದು ಕೂಡಿದಾವೆ ಹೌದಾ. ಸೊ ನೀವು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಕ್ವೇರ್ ಇದೆ, ನಂತರ 4 ಟ್ರಯಾಂಗಲ್ಸ್ ಇದಾವೆ, 4 ಸೈಡ್ಸ್ಗೆ 4 ಟ್ರಯಾಂಗಲ್ಸ್ ಇದಾವೆ. ಸೊ ಇದು ಯಾವ ತರ ಫಾರ್ಮ್ ಆಗ್ತದ ನೋಡಿ ಇದು. ಎಸ್, ಈ ತರದ್ದು ಫಾರ್ಮೇಶನ್ ಆಗ್ತದೆ ಹೌದಾ. ಸೊ ಸ್ಕ್ವೇರ್ ಮಿಡಲ್ ಇರುವಂತ ಒಂದು, ಸಾರಿ, ಸ್ಕ್ವೇರ್ ಪಿರಮಿಡ್ ಅಲ್ಲಿ ಇರುವಂತಹ ಫೇಸಸ್ ಆಗ್ಲಿ, ಎಡ್ಜಸ್ ಆಗ್ಲಿ, ವರ್ಟೈಸಸ್ ಆಗ್ಲಿ, ಅದ್ ಯಾವ್ಯಾವ ಅಂತ ನೀವು ಬಹಳ ಈಸಿಲಿ ಇಲ್ಲಿ ಏನ್ ಮಾಡ್ಬಹುದು, ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಸೊ ಎಷ್ಟು ಫೇಸಸ್ ಇರ್ತಾವ ಸ್ಕ್ವೇರ್ ಪಿರಾಮಿಡ್ ಅಲ್ಲಿ, ಟೋಟಲಿ 5 ಫೇಸಸ್ ಇರ್ತಾವ. ಯಾವ್ಯಾವ? 1, 2, 3, 4 ಮತ್ತು 5 ಅಂತ ಹೇಳ್ಬೋದು. ನಂತರ ಬರೋದು ಎಡ್ಜಸ್. ಸೊ ಎಷ್ಟು ಎಡ್ಜಸ್ ಅದಾವ? ಟೋಟಲಿ 8 ಎಡ್ಜಸ್ ಅದಾವ ಅಂತ ನಾವ್ ಹೇಳ್ತೀವಿ ಹೌದಾ. 8 ಎಡ್ಜಸ್ ಅದಾವ ಅಂತ ನಾವ್ ಹೇಳ್ತೀವಿ. ಯಾವ್ಯಾವ? 1, 2, 3, 4, 5, 6, 7, 8 ಹೌದಾ. ಲೈನ್ ಸೆಗ್ಮೆಂಟ್ಸ್ ಪೂರ್ತಿ ನಾವೇನ್ ಹೇಳ್ತೀವಿ? ಎಡ್ಜಸ್ ಅಂತ ಹೇಳ್ತೀವಿ. ಸೊ ಅದನ್ನ ತೋರಿಸ್ಕೊಡ್ಬೋದು. ನಂತರ ವರ್ಟೈಸಸ್. ವರ್ಟೈಸಸ್ ಎಷ್ಟು? 1, 2, 3, 4, ಇದೊಂದು 5ನೇ ಪಾಯಿಂಟ್. ಇದಕ್ ನಾವು ವರ್ಟೈಸಸ್ ಅಂತ ಹೇಳ್ತೀವಿ ಹೌದಾ. ಸೊ ಈ ಮೂಲಕ ಅಗ್ದಿ ಈಸಿ ವೇದಾಗ ನೀವ್ ಏನ್ ಮಾಡ್ಬೋದು, ಸ್ಕ್ವೇರ್ ಪಿರಾಮಿಡ್ ಫೀಚರ್ಸ್ ಬಗ್ಗೆ ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಮತ್ತೆ ಅವರಿಗೂ ಕೂಡ ಸಾಲಿಡ್ ಶೇಪ್ಸ್ ಯಾವ ತರ ಡೆವಲಪ್ ಆಗಿರ್ತದ ಅಂತ ಕ್ಲಿಯರ್ ಆಗಿ ಅವರಿಗೆ ಐಡಿಯಾ ಬರುತ್ತೆ ಹೌದಾ. ಸೊ ಈಗ ನೆಕ್ಸ್ಟ್ ಒಂದು ಟಾಪಿಕ್ ಗೆ ಹೋಗೋಣ. ಅದಿರೋದು ಟ್ರಯಾಂಗಲ್ ಪ್ರಾಪರ್ಟೀಸ್ ಬಗ್ಗೆ. ಅದ್ಯಾವ ಪ್ರಾಪರ್ಟಿ ಅಂದ್ರೆ, ಟು ವೆರಿಫೈ ದಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ನಾವ್ ಹೇಳ್ತೀವಿ ಹೌದಾ. ಸೊ ಯಾವ ತರ ನೀವು ಮಕ್ಕಳಿಗೆ ಸಿಮ್ಯುಲೇಷನ್ ಮೂಲಕ ಈ ಪ್ರಾಪರ್ಟಿ ತಿಳಿಸ್ಕೊಡ್ಬಹುದು ಹೌದಾ. ಸೊ ಫಸ್ಟ್ ಥಿಯರಿ ಅಂತ ಆಪ್ಷನ್ ಕೂಡ ಇದೆ ನಿಮ್ಗೆ ಹೌದಾ. ಸೊ ಥಿಯರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಥಿಯರಿಯಲ್ಲಿ ಏನ್ ಬರುತ್ತ, ಪೂರ್ತಿ ಅದೇನ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಅಂತ ನಾವ್ ಏನ್ ಅಂತೀವಲ್ಲ, ಅದ್ರದ್ದು ಪೂರ್ತಿ ಥಿಯರಿ ಪಾರ್ಟ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ನಮ್ಮ ಆಬ್ಜೆಕ್ಟಿವ್ ಏನು? ಟು ವೆರಿಫೈ ದಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ನಾವ್ ಹೇಳ್ತೀವಿ ಹೌದಾ. ನೆಕ್ಸ್ಟ್, ಆಂಗಲ್ ಅಂದ್ರೆ ಏನು? ಸೊ ಕೆಲವೊಂದು ಬೇಸಿಕ್ ಟರ್ಮ್ಸ್ ಬಗ್ಗೆ ಮಕ್ಳಿಗೆ ಏನಿರ್ಬೇಕು, ಅದ್ರದ್ದು ಡೆಫಿನೇಷನ್ ಗೊತ್ತಿರ್ಬೇಕು ಹೌದಾ. ಸೊ ಇಲ್ಲಿ ಆಂಗಲ್ ಅಂದ್ರೆ ಏನು ಅಂತ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಫಾರ್ಮ್ಡ್ ವೆನ್ ಲೈನ್ಸ್ ಆರ್ ಲೈನ್ ಸೆಗ್ಮೆಂಟ್ಸ್ ಮೀಟ್, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ ಎಲ್. ನಂತರ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು? ಯಾವಾಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಫಾರ್ಮ್ ಆಗ್ತದ? ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಫಾರ್ಮ್ ಆದಾಗ ಯಾವ ಆಂಗಲ್ಸ್ ವರ್ಟಿಕಲಿ ಆಪೋಸಿಟ್ ಇರ್ತಾವ ಅಂತ ನೀವು ಇಲ್ಲಿ ನೋಡಬಹುದು. ನಂತರ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಏನು? ಸೊ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಅ ಪಾಯಿಂಟ್ O, so there are pair of two vertical angles which are formed and they are opposite to each other, called as vertically opposite angles ಅಂತ ನಾವ್ ಹೇಳ್ತೀವಿ ಹೌದಾ. So what are adjacent angles? Adjacent angles are nothing but which angles have common vertex and common side and they do not overlap and ಶೇರ್ ಎನಿ ಇಂಟೀರಿಯರ್ ಪಾಯಿಂಟ್ಸ್ ಅಂತ ನಾವ್ ಹೇಳ್ತೀವಿ. ಸೊ ಈ ಮೂಲಕ ಬೇಸಿಕ್ ಟರ್ಮ್ಸ್ ನಾಲೆಜ್ ಕೂಡ ಏನಾಗುತ್ತೋ ಮಕ್ಕಳಿಗೆ ಬಹಳ ಈಸಿಲಿ ಹೇಳ್ತದೆ ಹೌದಾ. ನೆಕ್ಸ್ಟ್ ಇರೋದು ಪ್ರೊಸೀಜರ್. ಸೊ ನೀವು ಯಾವ ತರ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು, ಎದ್ರಿಂದ ನೀವು ಪ್ರಾಕ್ಟಿಕಲಿ ಮಕ್ಕಳಿಗೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಅದಾವಂತ ಇಲ್ಲಿ ತೋರಿಸ್ಕೊಡ್ತದ. ಸೊ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿತ್ ಪಿಕ್ಚರ್ ಇಲ್ಲಿ ಅವೈಲೇಬಲ್ ಅದ. ನಾವಿಲ್ಲಿ ಸಿಮ್ಯುಲೇಟರ್ ದಾಗ ಮಾಡೋಣ ಅಂತ, ಸೊ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದು ಥಿಯೋಟ್ರಿಕಲ್ ಒಳಗಡೆನೆ ಆ ಪ್ರೊಸೀಜರ್ ಕೂಡ ಎಲ್ಲ ಏನಾಗಿದೆ ಕ್ಲಿಯರ್ಲಿ ಮೆನ್ಷನ್ ಆಗಿದೆ. ನಂತರ ಬರೋದು ಅನಿಮೇಷನ್ ಅಂತ ನಾವ್ ಹೇಳ್ತೀವಿ. ಸೊ ಯೂಟ್ಯೂಬ್ ಒಳಗಡೆ ಆಲ್ರೆಡಿ ರೆಡಿಮೇಡ್ ವಿಡಿಯೋ ಇರುತ್ತೆ ಈ ಸಿಮ್ಯುಲೇಷನ್ ಅದು. ಸೊ ನೀವು ಅದನ್ನ ಪ್ಲೇ ಮಾಡಿದ್ರು ಸಾಕು, ಮಕ್ಕಳಿಗೆ ಪೂರ್ತಿ ಇನ್ ಡೀಟೇಲ್ ಆಗಿ ಏನಾಗ್ಬಿಡುತ್ತೆ ವಿಡಿಯೋ ಗೊತ್ತಾಗ್ತದ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೋದು ಈ ಆಪ್ಷನ್ ಮೂಲಕ. ನಂತರ ಬರೋದು ಸಿಮ್ಯುಲೇಟರ್ ಅಂತ ನಾವ್ ಏನ್ ಹೇಳ್ತೀವ. ಸೊ ಇಲ್ಲಿ ನಾವೇ ಖುದ್ದು ಟ್ಯೂಟರ್ಸ್ ಏನ್ ಮಾಡ್ತೀವಿ, ಅದನ್ನ ಆಪರೇಟ್ ಮಾಡಿ ಮಕ್ಕಳಿಗೆ ತೋರಿಸ್ತೀವಿ. ಸೊ ಯಾವ ಮೂಲಕ? ಸೊ ಫಸ್ಟ್ ನಮ್ದು ಆಬ್ಜೆಕ್ಟಿವ್ ಏನು? ಟು ವೆರಿಫೈ ದಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಇದ್ರದ್ದು ಔಟ್ಕಮ್ ಏನಿರ್ತದ? ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ವೆರಿಫೈ ದಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಸೊ ನಾವ್ ಇದನ್ನ ವೆರಿಫೈ ಮಾಡಿ ಸ್ಟೂಡೆಂಟ್ಸ್ ಗೆ ತೋರಿಸ್ಬೋದು ಯಾಕೆ ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅನ್ನ ಈಕ್ವಲ್ ಅಂತ ಹೇಳ್ತೀವಿ. ಸೊ ಲೆಟ್ ಸ್ಟಾರ್ಟ್.
ಸೊ ಇದು ಆಬ್ಜೆಕ್ಟಿವ್ ಆಯ್ತು, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ನಾವ್ ಇದ್ರಲ್ಲಿ ಏನ್ ಲರ್ನ್ ಮಾಡಾರದೀವಿ, ಏನ್ ಕಲಿಯೋರದೀವಿ, ಯಾವ ತರ ಈ ಆಕ್ಟಿವ್ ಇರ್ತದ. ಸೊ ಅವ್ರ ಏನ್ ಹೇಳ್ತಾರ, ಇನ್ ದಿಸ್ ಆಕ್ಟಿವಿಟಿ ಸಿಲೆಕ್ಟ್ ಅ ಸರ್ಕಲ್ ಫ್ರಮ್ ಟೂಲ್ಸ್, ದೆನ್ ಡ್ರಾ ಟೂ ಲೈನ್ಸ್. ಆಫ್ಟರ್ ಡ್ರಾಯಿಂಗ್ ಲೈನ್ಸ್ ಯು ಹ್ಯಾವ್ ಟು ಕಲರ್ ಕ್ರಿಯೇಟೆಡ್ ದ ಆಪೋಸಿಟ್ portion with the same color. Then drag a 360 protractor. Then after dragging the protractor, you have to measure the angle ಅಂತ ಹೇಳ್ತಾರೆ ಅವರು. ಸೊ ಈ ಸ್ಟೆಪ್ಸ್ ಅನ್ನ ಇಲ್ಲಿ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಸ್ಟೆಪ್ಸ್ ಆದ್ಮೇಲೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ಸ್ಟ್ರಕ್ಷನ್ಸ್ ಅಂತ ಕೆಳಗಡೆ ಆಲ್ರೆಡಿ ಹೈಲೈಟ್ ಆಗ್ತದೆ, ಹೌದಾ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನ್ ಹೇಳ್ತದೆ, ಕ್ಲಿಕ್ ಆನ್ ಪಾಯಿಂಟ್ ಎ ಟು ಡ್ರಾ ವರ್ಟಿಕಲ್ ಲೈನ್. ಸೊ ಈ ಪಾಯಿಂಟ್ ಎ ಅಂತ ಎಲ್ಲಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದೆ ಅಂದ್ರೆ ಆಟೋಮೆಟಿಕ್ಲಿ ವರ್ಟಿಕಲ್ ಲೈನ್ ಬಂತು. ನಂತರ ಕ್ಲಿಕ್ ಆನ್ ಪಾಯಿಂಟ್ ಡಿ ಟು ಡ್ರಾ ವರ್ಟಿಕಲ್ ಲೈನ್. ಸೊ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಏನಾಯ್ತು, ಎರಡನೇದ್ದು ವರ್ಟಿಕಲ್ ಲೈನ್ ಬಂತು. ನಂತರ ಕ್ಲಿಕ್ ಆನ್ ದ ಒನ್ ಟು ಕಲರ್ ಆಂಗಲ್ ಎ ಒ ಡಿ. ಸೊ ಒನ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಆಂಗಲ್ ಎ ಒ ಡಿ ಕಲರ್. ನೆಕ್ಸ್ಟ್ ಟೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಂಗಲ್ ಸಿ ಒ ಬಿ ಕಲರ್ ಆಯ್ತು. ನಂತರ ತ್ರೀ ಮೇಲೆ ಕ್ಲಿಕ್ ಮಾಡ್ತೀನಿ, ಆಂಗಲ್ ಎ ಒ ಸಿ ಕಲರ್ ಆಗ್ತದೆ. ನಂತರ ಫೋರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಂಗಲ್ ಡಿ ಒ ಬಿ ಕಲರ್ ಆಯ್ತು. ಈಗ ಏನ್ ಇನ್ಸ್ಟ್ರಕ್ಷನ್ ಕೊಡ್ತದ, ನಾವ್ ಡ್ರ್ಯಾಗ್ 360 ಡಿಗ್ರಿ ಪ್ರೊಟ್ರಾಕ್ಟರ್ ಆನ್ ಸರ್ಕಲ್. ಸೊ ಈ 360 ಡಿಗ್ರಿ ಪ್ರೊಟ್ರಾಕ್ಟರ್ ನ ಸರ್ಕಲ್ ಮೇಲೆ ನಾವು ಡ್ರ್ಯಾಗ್ ಮಾಡಿ ಈ ತರ ಅದನ್ನ ಕೂಡಿಸ್ಬೇಕು. ಸೊ ಕೂಡ್ಸಿದ್ವಿ ಅಂದ್ರೆ ಈಗ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ನೋಡಿ, ಕ್ಲಿಕ್ ಆನ್ ದ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಬಟನ್ ಟು ರೊಟೇಟ್ ಲೈನ್ ಎ ಬಿ ಅಂಡ್ ಕ್ಲಿಕ್ ಆನ್ ದಿ ಲಾಕ್ ಬಟನ್. You can zoom in or zoom out the selected angle by using the mouse scroll wheel and move it using the right click of the mouse ಅಂತ ಹೇಳ್ತೇವೆ. ಸೊ ನಾವೇನ್ ಮಾಡ್ಬೇಕು ಈಗ, ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅದನ್ನ ರೊಟೇಟ್ ಮಾಡಿ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೋಡಿ ಈಗ ನಾನು ಕ್ಲಾಕ್ ವೈಸ್ ಮೇಲೆ ರೊಟೇಟ್ ಮಾಡ್ಕೋತಾ ಹೋಗ್ತೀನಿ, ಹೌದಾ. ಅಥವಾ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ ಹೋಗ್ತದ, ಕ್ಲಾಕಿನ ಉಲ್ಟಾ ಡೈರೆಕ್ಷನ್ ಆಗಿ ಹೋಗ್ತದ. ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ಡೈರೆಕ್ಷನ್ ನಾಗ ಏನಿದೆ ಇಲ್ಲಿ ನೋಡ್ಬೋದು ನೀವು, ಇದು ಮೂವ್ ಆಗತ್ತಾವ, ಹೌದಾ. ಈ ವರ್ಟಿಕಲ್ ಲೈನ್ಸ್ ಮೂವ್ ಆಗತ್ತಾವ. ಸೊ ನಾನು ಇಷ್ಟ ಇಡ್ತೀನಿ ಅಂತ, ಇದನ್ನ ಇಷ್ಟಿಟ್ಟು ನಾನು ಏನ್ ಮಾಡ್ತೀನಿ, ಲಾಕ್ ಅಂತ ಪ್ರೆಸ್ ಮಾಡ್ತೀನಿ. ಲಾಕ್ ಅಂತ ಪ್ರೆಸ್ ಮಾಡಿದ್ಮೇಲೆ ಈಗ ನಾವು ಆಂಗಲ್ಸ್ ಅನ್ನ ಮೆಷರ್ ಮಾಡಿ ಅದರದ್ದು ವ್ಯಾಲ್ಯೂಸ್ ಇಲ್ಲಿ ಬರಿಬೇಕು, ಹೌದಾ. ಸೊ ಈ 360 ಡಿಗ್ರಿ ಪ್ರೊಟ್ರಾಕ್ಟರ್ ಇಲ್ಲ, ಇದ್ರ ಮೇಲೆ ಸ್ವಲ್ಪ ಝೂಮ್ ಮಾಡ್ತೀನಿ ನಾವು ಈ ತರ. ಸೊ ಆಂಗಲ್ಸ್ ಕಾಣುವಂಗ ಸ್ವಲ್ಪ, ಹೌದಾ, ಹೌದೋ ಇಲ್ಲೋ ನೀವು ನೋಡ್ಬೋದು, ಆಂಗಲ್ಸ್ ಕಾಣತಾವ, ಹೌದಾ. ಸೊ ಫಸ್ಟ್ ಏನಿದೆ, ಆಂಗಲ್ ಎ ಒ ಸಿ. ಆಂಗಲ್ ಎ ಒ ಸಿ ಅಂದ್ರೆ ಇದು, ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ, ನೀವು ಇಲ್ಲಿ ಪ್ರೊಟ್ರಾಕ್ಟರ್ ಇಟ್ಟಿರಂದ್ರೆ ವ್ಯಾಲ್ಯೂ ಎಷ್ಟು ಬರ್ಲಿಕ್ಕತ್ತದ ನೋಡಿ, 90 ಮೇಲೆ ನಿಂದ್ರಾಗ್ತದ, ಹೌದಾ. 90 ಮೇಲೆ, ಇಲ್ಲೂ ಕೂಡ 90 ಮೇಲೆ ನಿಂದ್ರಾಗ್ತದ. ಸೊ ನಾನು ಇಲ್ಲಿ 90 ಅಂತ ಟೈಪ್ ಮಾಡ್ತೀನಿ. ನಂತರ ಆಂಗಲ್ ನೆಕ್ಸ್ಟ್ ಇದ್ರದ್ದು ಆಪೋಸಿಟ್ ಇರೋದು ಯಾವ್ದು, ಆಂಗಲ್ ಬಿ ಒ ಡಿ. ಸೊ ಇದ್ರ ಮೇಲೆ ಏನ್ ಮಾಡ್ತೀನಿ, ಸೇಮ್ 90 ಅಂತ ಬರೀತೀನಿ, ಯಾಕಂದ್ರೆ ಇವೆರಡು ಸೇಮ್ ಇರ್ಬೇಕಲ್ಲ, ಈಕ್ವಲ್ ಇರ್ಬೇಕು. ನಂತರ ಬಿ ಒ ಸಿ ಅಂತ ಇದೆ. ಬಿ ಒ ಸಿ ಅಂದ್ರೆ ಈ ಭಾಗ ಆಯ್ತು. ಇಲ್ಲೂ ನೀವು ನೋಡಿದ್ರೆ ಏನಾಯ್ತು, ಇಲ್ಲಿ ಪ್ರೊಟ್ರಾಕ್ಟರ್ ಇಟ್ರೆ ಇದು ಎಲ್ ಬಂದ್ ನಿಂದ್ರಾಗ್ತದ, ಲೈನ್ 90 ಮೇಲೆ ನಿಂದ್ರಾಗ್ತದೆ. ಸೊ ಇದೆಷ್ಟಾಯ್ತು, 90 ಆಯ್ತು. ಸೊ ಈಕ್ವಲಿ ನಾ ಆಂಗಲ್ ಎ ಒ ಡಿ ವ್ಯಾಲ್ಯೂನು ಸೇಮ್ ಹಾಕ್ತೀನಿ, ಯಾಕಂದ್ರೆ ಅವು ಎರಡು ಈಕ್ವಲ್ ಅದಾವಲ್ಲ. ಸೊ ಈಗ ಹಾಕಿದ್ಮೇಲೆ ನಾನು ಏನ್ ಮಾಡ್ತೀನಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನಮ್ಗೆ ಏನ್ ಬಂದು ಕರೆಕ್ಟ್ ವ್ಯಾಲ್ಯೂಸ್ ಅಂದ್ರೆ ಆನ್ಸರ್ ನಾವು ಕೊಟ್ಟಿದ್ದು ಸರಿ ಆಯ್ತು ಅಂತ ಅರ್ಥ. ಸೊ ನೀವು ಬೇಕಾದ್ರೆ ಮತ್ತೆ ತಿರ್ಗಾ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅದನ್ನ ಮೂವ್ ಮಾಡ್ಕೊಂಡು ಲಾಕ್ ಅಂತ ನೀವು ಒತ್ಕೋಬಹುದು, ಹೌದಾ. ಸೊ ಝೂಮ್ ಇನ್ ಅಥವಾ ಈ ತರ ಝೂಮ್ ಮಾಡಿ, ಇಲ್ಲ ಝೂಮ್ ಔಟ್ ಮಾಡಿ ಮಕ್ಕಳಿಗೆ ವ್ಯಾಲ್ಯೂಸ್ ಮೆಷರ್ ಮಾಡ್ಲಿಕ್ಕೆ ಹೆಲ್ಪ್ನು ಮಾಡ್ಬೋದು. ಸೊ ಇದು ಟೀಚ್ ಮಾಡಾದ್ಮೇಲೆ ಇವ್ಯಾಲ್ಯೂಯೇಟ್ ಮಾಡ್ಬೇಕಲ್ಲ, ಮಕ್ಕಳಿಗೆ ತಿಳಿದೈತೋ ಇಲ್ಲೋ ನಾವ್ ಹೇಳಿದ್ದ ಅದನ್ನ ನೋಡ್ಕೋಬೇಕಲ್ಲ, ಚೆಕ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಆಲ್ರೆಡಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದೆ, ಇಲ್ಲಿ ಆಲ್ರೆಡಿ ರೆಡಿಮೇಡ್ ಕ್ವೆಶನ್ಸ್ ಸಿಗ್ತಾವ. 10 ಕ್ವೆಶನ್ಸ್ ಇರ್ತಾವ, ಹೌದಾ. ಸೊ 10 ಕ್ವೆಶನ್ಸ್ ಇರ್ತಾವ, ಯಾವ ಮೂಲಕ ನೀವು ಏನ್ ಮಾಡ್ಬೋದು, ಮಕ್ಕಳಿನ ನಾಲೆಜ್ ಕೂಡ ಇಲ್ಲಿ ನೀವು ಟೆಸ್ಟ್ ಮಾಡ್ಬೋದು, ಹೌದಾ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ರೈಟ್ ಆಲ್ ಪೇರ್ಸ್ ಆಫ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಇದೆ. ಸೊ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯಾವ್ಯಾವ, ಅದು ಆಂಗಲ್ ಎ ಒ ಡಿ, ಹೌದಾ. ಇಲ್ಲಿ ಎಲ್ಲಿದೆ ನೋಡಿ, ಆಂಗಲ್ ಎ ಒ ಡಿ ಅಥವಾ ಡಿ ಒ ಏನು ಅಂತೇವ್ ನಾವು. ಸೊ ಇಲ್ಲಿದೆ, ಹೌದಾ. ಇವು ಇದ್ರೊಳಗೆ ಇಲ್ಲ, ಅಂದ್ರೆ ಡಿ ಒ ಎ ಮತ್ತೆ ಬಿ ಒ ಸಿ ಇದೆ, ನಂತರ ಸಿ ಒ ಎ ಬಿ ಒ ಡಿ. ಸೊ ಅಷ್ಟು ಕರೆಕ್ಟ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ದಿಸ್. ಟೂ ಆಂಗಲ್ಸ್ ದಟ್ ಆರ್ ವರ್ಟಿಕಲಿ ಆಪೋಸಿಟ್, ಫೈಂಡ್ ದ ವ್ಯಾಲ್ಯೂ ಆಫ್ ಆಂಗಲ್ ಎ. ಸೊ ಎರಡ್ ಆಂಗಲ್ಸ್ ಏನಿದಾವ ವರ್ಟಿಕಲಿ ಆಪೋಸಿಟ್ ಇದಾವ,
ಒಂದ್ ಆಂಗಲ್ ಅವ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 65 ಡಿಗ್ರಿ. ಸೊ ಅದ್ರದ್ದು ಆಪೋಸಿಟ್ ಆಂಗಲ್ ಯಾರಿದೆ, ಎ ಅಂತ ಇದೆ. ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಆಟೋಮೆಟಿಕ್ಲಿ 65 ಡಿಗ್ರಿ ಅಂತ ಆಗುತ್ತೆ. ಸೊ ಈ ತರ ನೀವು ಮಕ್ಳಿಗೆ ಕ್ವೆಶನ್ಸ್ ಕೇಳಿ ಅವನ ಆನ್ಸರ್ ಕೂಡ ಬಹಳ ಈಸಿ ವೇದಾಗ ಮಾಡ್ಬೋದು. ಸೊ ನಾನ್ ಏನ್ ಮಾಡ್ತೀನಿ, ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಈ ತರ ಸಬ್ಮಿಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಮಾರ್ಕ್ ಬಂದಿದೆ. ಹಾಗೂ ಅಂದ್ರೆ ನಾವು ಕೊಟ್ಟಂತ ಆನ್ಸರ್ಸ್ ಕರೆಕ್ಟ್ ಆಗಿದೆ. ನಾವಿಲ್ಲಿ ಆನ್ಸರ್ ಮಾಡಿಲ್ಲ ಅದಕ್ಕೆ ರಾಂಗ್ ಅಂತ ಬಂದು ಕೆಳಗಡೆ ಹಿಂಟ್ ಕೂಡ ಅವ್ರು ಕೊಡ್ತಾರೆ, ನೀವ್ ಯಾವ ತರ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಹುಡುಕಬಹುದು ಅಂತ ಇಲ್ಲಿ ಹಿಂಟ್ಸ್ ಕೂಡ ಅವರು ಕೊಡ್ತಾರೆ. ಸೊ ಈ ಮೂಲಕ ನೀವ್ ಏನ್ ಮಾಡ್ಬೋದು, ಮಕ್ಕಳಿಗೆ ಟ್ರಯಾಂಗಲ್ ಪ್ರಾಪರ್ಟೀಸ್ ಬಹಳ ಈಸಿಲಿ ಕಲಿಸ್ಬೋದು. ಇದು ಎದ್ರ ಮೇಲೆ ಅವೈಲೇಬಲ್ ಐತಂದ್ರೆ ಓಲ್ಯಾಪ್ಸ್ ಅನ್ನೋ ಒಂದು ವೆಬ್ಸೈಟ್ ಮೇಲೆ ಅವೈಲೇಬಲ್ ಅದ. ಓಕೆ, ಓಲ್ಯಾಪ್ಸ್ ಅಂತ. ಸೊ ಎಸ್, ಸೊ ಈ ಮೂಲಕ ನಾವು ಏನ್ ಮಾಡಿದ್ವಿ ಇವತ್ತು, ಟ್ರಯಾಂಗಲ್ಸ್ ಮೇಲೆ ಆಗಿರ್ಬೋದು, ಸಾಲಿಡ್ ಶೇಪ್ಸ್ ಮೇಲೆ ಆಗಿರ್ಬೋದು, ಗ್ರಾಫ್ಸ್ ಮೇಲೆ ಆಗಿರ್ಬೋದು, ಪೂರ್ತಿ ಒಂದು ಸಿಮ್ಯುಲೇಷನ್ ಮೂಲಕ ಈ ಟಾಪಿಕ್ಸ್ ಅನ್ನ ಯಾವ ತರ ಕಲಿಸ್ಬೋದು ಅಂತ ನೀವು ತಿಳ್ಕೊಂಡು. ಸೊ ಮುಂದಿನ ಏನ್ ಸೆಷನ್ ಇದೆಲ್ಲ ಅದು ನನ್ನ ಕೋ ಟ್ಯೂಟರ್ ಅನುರಾಧ ಮೇಡಮ್ ಟೇಕ್ ಓವರ್ ಮಾಡ್ತಾರ. ಸೊ ಲಾಸ್ಟಿಗೆ ನಾವೇನ್ ಮಾಡೋಣ ಅಂತ ಇದ್ರ ಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅನುರಾಧ ಮೇಡಮ್, ಓವರ್ ಟು ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಮತ್ತೆ ನಾನು ಅನುರಾಧ ರೈನ್ಗೌಡ್ರ ಅಂತ ಹೇಳಿ ಆನ್ಲೈನ್ ವಿದ್ಯಾಶಕ್ತಿಯ ಒಂದು ಮ್ಯಾಥ್ಸ್ ಟ್ಯೂಟರ್. ಸೊ ಇವತ್ತು ಸತತ 3ನೇ ದಿನದ ಒಂದು ಆನ್ಲೈನ್ ಸಿಮ್ಯುಲೇಷನ್ ತರಬೇತಿಗೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಸಿಮ್ಯುಲೇಷನ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಅದಕ್ಕಿಂತ ಮುಂಚೆ ನಾನು ಮೇಡಮ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರನ ಒಂದು ಮಾತು ಹೇಳಿದ್ರು, ಈ ವಿದ್ಯಾಶಕ್ತಿ ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ಇವನ್ ಅಂದ್ರ ಮಹಿಳೆಯರ ಬಗ್ಗೆ ಅವರು ಸ್ಟಾರ್ಟಿಂಗ್ ಹೇಳಿದ್ರು. ಸೊ ಮಹಿಳೆಯರ ಬಗ್ಗೆ ಹೇಳಿದಾಗ ಇವನ್ ಅವರು ಮಹಿಳೆಯರಿಗೂ ಒಂದು ಏನಾಗಿದೆ, ಪ್ರಿಯಾರಿಟಿ ಅಂದ್ರ ಒಂದು ಅವಕಾಶವನ್ನ. ಸೊ ಅದಕ್ಕೆ ಎಕ್ಸಾಂಪಲ್ ಅಂದ್ರ ಈಗ ಯಾಕಂದ್ರ ಆಫ್ಟರ್ ಮ್ಯಾರೇಜ್ ಅಥವಾ ಮಕ್ಕಳಾದ್ಮೇಲೆ ಸ್ವಲ್ಪ ಜಾಬ್ ಮಾಡೋದು, ನೀವು ಟೀಚರ್ಸ್ ಇರೋದ್ರಿಂದ ಸ್ವಲ್ಪ ಅದ ಡಿಫಿಕಲ್ಟಿ ಆಗ್ತೈತಿ. ಅಂತ ಟೈಮಿಗೆ ನಾವು ಜಾಬ್ ಬಿಟ್ಟು ಮನೇಲಿ ಇರುವಂತಹ ಸಿಚುವೇಶನ್ ಇರ್ತೈತಿ, ಬಟ್ ನೀಡ್ ಇರ್ತೈತಿ. ಅಂತ ಇದಕ್ಕೆಲ್ಲ ಇದೊಂದು ವಿದ್ಯಾಶಕ್ತಿ ಅನ್ನೋದು ಒಂದು ನಮ್ಮ ಕಲಿಕೆ ವೇಸ್ಟ್ ಆಗ್ಬಾರ್ದು, ಅಥವಾ ನಾವು ಕಲ್ತಂತಹ ಒಂದು ವಿದ್ಯೆ ವೇಸ್ಟ್ ಆಗ್ಬಾರ್ದು ಅನ್ನೋದಕ್ಕ ಇದೊಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಮಹಿಳೆಯರಿಗೆ ಒದಗಿಸಿದೆ ಅಂತ ನಾನು ಹೇಳ್ಬೋದು. ಈ ಮಾತನ್ನ ಹೇಳ್ತಾನ ಇವತ್ತಿನ ಒಂದು ಸಿಮ್ಯುಲೇಷನ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾ ಇವತ್ತು ಹೇಳ್ತಾ ಇರುವಂತಹ ಒಂದು ಸಿಮ್ಯುಲೇಷನ್ ಟಾಪಿಕ್ ಯಾವುದು ಅಂದ್ರೆ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಥವಾ ಬೀಜಗಣಿತದ ನಿತ್ಯ ಸಮೀಕರಣಗಳು ಅನ್ನೋ ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ? ಸೊ ನಾವು ಬೀಜಗಣಿತದ ನಿತ್ಯ ಸಮೀಕರಣಗಳು ಅಂದ್ರೆ ನಾವು ಏನ್ ಮಾಡ್ಬಿಡ್ತೇವಿ, ಮಕ್ಕಳಿಗೆ ಒಂದಿಷ್ಟು ಸೂತ್ರಗಳನ್ನ ಬರೆಸ್ತೇವೆ. ಮಕ್ಕಳು ಏನಾಗ್ಬಿಟ್ಟು ಮ್ಯಾಥ್ಸ್ ಅಂದ್ರೆ ಒಂದಿಷ್ಟು ಕಾಮನ್ ಫಾರ್ಮುಲಾ ಅನ್ನೋ ಒಂದು ಇದಾಗ್ಬಿಟ್ಟೈತಿ. ಹೌದಾ? ಅವ್ರು ಏನ್ ಮಾಡ್ತಾರೆ ಹೇಳ್ರಿ, a+b(2ab+a²+2ab+b²) ಅದನ್ನ ಚಾರ್ಟ್ ಒಳಗ್ ಬರೆಯೋದು, ಅಥವಾ ತಾವು ಸುಮ್ನೆ ಬಾಯ್ಪಟ್ ಹಾಕೋದು. ಹೌದಾ? ಅದು ಅದ್ರಾಗ ಎಲ್ಲರೂ ಒಂದು ವರ್ಡ್ ಮಿಸ್ ಆದ್ರೂ ಅವ್ರಿಗೆ ಮುಂದಿನ ವರ್ಡ್ ಅನ್ನ ಅಥವಾ ಮುಂದಿನ ಒಂದು ಅಕ್ಷರವನ್ನ ಬರೀಲಿಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಅದೇ ನಾವು ಒಂದು ಈ ಸಿಮ್ಯುಲೇಷನ್ ಮುಖಾಂತರ ಅಥವಾ ನಾವು ಒಂದು ಟೆಕ್ನಿಕ್ ಮುಖಾಂತರ ಅವರಿಗೆ ಯಾವ ರೀತಿ ಈ ಫಾರ್ಮುಲಾವನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ನೀಟಾಗಿ ಹೇಳಿದ್ವಿ ಅಂದ್ರ ಅವ್ರು ಬಾಯ್ಪಟ್ ಹಾಕುವಂತ ಅವಶ್ಯಕತೆನೂ ಇರುವುದಿಲ್ಲ. ಅದಾದ್ಮೇಲೆ ಅವ್ರು ಎಲ್ಲೋ ಒಂದು ಮಿಸ್ಟೇಕ್ ಆಗೈತೆ ಅಂದ್ರು ತಾವ ಓನ್ ಆ ಫಾರ್ಮುಲಾವನ್ನ ಕ್ರಿಯೇಟ್ ಮಾಡಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಲ್ಲಿ ಯಶಸ್ವಿ ಆಗ್ತಾರಂತ ನಾನು ಹೇಳ್ಬೋದು. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಇವತ್ ನಾನು ಹೇಳ್ತಾ ಇರೋದು ಅಲ್ಜಿಬ್ರಿಕ್ ಐಡೆಂಟಿಟೀಸ್. ನಮಗ್ ಸಾಕಷ್ಟು ಅದಾವು, ಬಟ್ ಅದ್ರಾಗ ಒಂದಿಷ್ಟು ಚಾಯ್ಸ್ ಮಾಡಿ ಸ್ವಲ್ಪ ಮಕ್ಕಳಿಗೆ ಈಸಿ ಆಗ್ಲಿ, ಈಸಿ ವೇ ಒಳಗ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೌದಾ? ಸೊ ಇದು ಇವತ್ತು ಹೇಳ್ತಾ ಇರೋದು ಯಾವ್ದು ಹೇಳ್ರಿ, a+b(² ಅಂತ ಹೇಳಿ. ಸೊ a+b(² ಅಂದ್ರ ಇಲ್ಲೇ ನೋಡ್ರಿ, ಎ ಅಂದ್ರ 5 ಅಂತ ಕನ್ಸಿಡರ್ ಮಾಡೇವಿ, ಬಿ ಅಂದ್ರ 2 ಅಂತ ಕನ್ಸಿಡರ್ ಮಾಡೇವಿ. ಸೊ ಇದೊಂದು ಬಾಕ್ಸ್ ಟೈಪ್. ಇಲ್ಲಿ ಎ ಅನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡಬಹುದು ಅಂತ ಹೇಳಿ ಅವರು ಒಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಾವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಾವು ಈ ಎ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ಕೋಬಹುದು. ಅದರ ತಕ್ಕ ಹಾಗೆ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಆ ಡೈಗ್ರಾಮ್ ಕೂಡ ಚೇಂಜ್ ಆಗ್ತಾ ಇದೆ, ವ್ಯಾಲ್ಯೂ ಕೂಡ ನಮ್ಗಿಲ್ಲೇ ಚೇಂಜ್ ಆಗ್ತಾ ಇದೆ. ಅದೇ ರೀತಿ ಬಿ ವ್ಯಾಲ್ಯೂ ಅನ್ನ ಕೂಡ ನಾವು ಇಲ್ಲೇ ಚೇಂಜ್ ಮಾಡ್ಕೋಬಹುದು. ಕರೆಕ್ಟ್? ಸೊ ಇಲ್ಲಿ ನನಗೆ ಏನಾಯ್ತು, 5 ಅಂತ ಇಟ್ಕೋಬಹುದು. ಕರೆಕ್ಟ್? ಅಥವಾ ಇದನ್ನ ನಾನು ಇನ್ನೊಂದ್ ಸ್ವಲ್ಪ 2 ಅಂತ ಇಟ್ಕೋತೇನೆ. ಓಕೆ? ಸೊ ಇಲ್ಲಿ ಏನಾಯ್ತು, a+b ಅಂದ್ರ a ಅಂದ್ರ 5 ಪ್ಲಸ್ ಬಿ ಅಂದ್ರ 2. a+b(² ಎಷ್ಟಾಯ್ತು, 5 + 2 7. 7 ಸ್ಕ್ವೇರ್ ಮಾಡಿದ್ರ 49 ಆಯ್ತು. ಬಟ್ ನನಗಿಲ್ಲಿ a² + 2ab + b² ಅನ್ನ ಯಾವ ರೀತಿ ಬಂತು,
ಇಲ್ಲಿಗೆ ಮೇನ್ ಕಾನ್ಸೆಪ್ಟ್ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಈ ಸ್ಕ್ವೇರ್ ಅನ್ನೋದು ನಮಗೆ ಏನು ಡಿನೋಟ್ ಮಾಡ್ತೈತಿ, ಆ ಇದ್ದಂತ ವ್ಯಾಲ್ಯೂ ಅನ್ನ 2 ಸಲ ನಾವು ಮಲ್ಟಿಪ್ಲೈ ಮಾಡ್ಬೇಕಂತ ಅದರದ ಒಂದು ಕಾನ್ಸೆಪ್ಟ್ ನಮಗೆ ತಿಳಿಸ್ತೈತಿ. ಹಾಗಾದ್ರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ನಮಗದು ಕನ್ಸಿಡರ್ ಆಗ್ತೈತಿ. ಅದೇ ಎ ಪ್ಲಸ್ ಬಿ ಅನ್ನ ನಾನು ಇಲ್ಲಿ ತಗೋತೇನೆ. ಎ ಪ್ಲಸ್ ಬಿ, ಎ ಮತ್ತಿದು ಬಿ ಅಂತ ಇದೆ. ಓಕೆ, ಸೊ ಎ ಇಂಟು ಎ ಏನಾಯ್ತು ನೋಡ್ರಿ, ಇಲ್ಲಿ ಎ ಸ್ಕ್ವೇರ್ ಆಯ್ತು. ಎ ಅಂದ್ರೆ 5 ಇರೋದ್ರಿಂದ ಅದೇನಾಯ್ತು 25 ಅಂತ ಆಯ್ತು. ಅದಾದ್ಮೇಲೆ ಎ ಇಂಟು ಬಿ, ಕರೆಕ್ಟ್, ಎ ಇಂಟು ಬಿ 5 2 10. ಆಮೇಲೆ ನೆಕ್ಸ್ಟ್ ಮತ್ತೆ ಬಿ ಮತ್ತೆ ಈ ಎ ಅನ್ನ ತಗೊಳ್ಳೋಣಂತ. 2 5 10 ಇಲ್ಲಿ ಮಾಡಿದಾರೆ ನೋಡ್ರಿ, 2 5 10. ಅದಾದ್ಮೇಲೆ ಬಿ ಇಂಟು ಬಿ, ಬಿ ಸ್ಕ್ವೇರ್ ಎಷ್ಟಾಯ್ತು 2 2 4 ಅಂತ ಆಯ್ತು. ಹಾಗಾದ್ರೆ ಎ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ಇಲ್ಲಿ 25 ಆಯ್ತು. ಅಂದ್ರೆ 5 ಸ್ಕ್ವೇರ್ ಇಸ್ 25 ಆಯ್ತು. ಆಮೇಲೆ ಇಲ್ಲೊಂದು ಎ ಬಿ ಇದೆ, ಇಲ್ಲೊಂದು ಎ ಬಿ ಇದೆ. ಟೋಟಲ್ ಎಷ್ಟು ಎ ಬಿ ಅದು ನಮಗ 2 ಎ ಬಿ ಅಂತ ಆಯ್ತು. ಆಮೇಲೆ ಬಿ ಸ್ಕ್ವೇರ್ ಅಂದ್ರೆ ನಮ್ಗೆ ಇಲ್ಲಿ ಆಲ್ರೆಡಿ 4 ಅಂತ ಗೊತ್ತಾಗಿದೆ, ಹೌದಾ? ಅದು ನಮ್ಗೆ ಏನಾಯ್ತು 2 ಸ್ಕ್ವೇರ್ ಇದ್ದದ್ದು ಏನಾಯ್ತು 4 ಆಯ್ತು. ಇವಾಗ ನೋಡ್ರಿ 5 ಸ್ಕ್ವೇರ್ ಇಸ್ 25, 5 ಇಂಟು 2 ಇನ್ನೊಂದು 5 ಇಂಟು 2 ಏನಾಯ್ತು 20 ಆಯ್ತು. ಆಮೇಲೆ 4, 25 ಪ್ಲಸ್ 20 ಎಷ್ಟಾಯ್ತು 45 ಆಯ್ತು. 45 ಪ್ಲಸ್ 4 ಎಷ್ಟಾಯ್ತು 49 ಆಯ್ತು. ಓಕೆ, ಸೊ ಈ ರೀತಿ ನಮ್ಗೆ ಅವ್ರ ಮಕ್ಕಳಿಗೆನ ಅವರ ಫಾರ್ಮುಲಾವನ್ನ, ಆ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದ್ರೆ ಅವರ ಈಸಿಯಾಗಿ ಇವನ್ನ ಕಲಿಬಹುದು ಅಂತ ನಾನು ಹೇಳ್ಬೋದು, ಹೌದಾ? ನಮಗಿಲ್ಲಿ ಆಪ್ಷನ್ ಏನಿದೆ, ಇಲ್ಲಿ ಎ ವ್ಯಾಲ್ಯೂವನ್ನ ನಾನು ಹೆಚ್ಚು ಮಾಡಬಹುದು ಅಪ್ ಟು 9 ವರೆಗೂ, ಅಥವಾ ನನಗೆ ಇನ್ನೂ ಬೇಡ ಅಂದ್ರೆ ಕಡಿಮೆನೂ ಮಾಡಬಹುದು. ಅದ್ರ ತಕ್ಕಂಗ ನಾನು ಬಿ ವ್ಯಾಲ್ಯೂ ಅನ್ನ ನನಗೆ ಎಷ್ಟು ಬೇಕಷ್ಟು ಚೇಂಜ್ ಮಾಡಬಹುದು. ಕಾಣಿಸ್ತಾ ಇದೆ? ನಾನು ಯಾವ ರೀತಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ವ್ಯಾಲ್ಯೂಗಳು ಚೇಂಜ್ ಆಗ್ತಾ ಇದಾವು. ಅದ್ರ ತಕ್ಕಂಗ ಇದು ಈ ಡೈಗ್ರಾಮ್ಸ್ ಗಳು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ಇದು ಎಕ್ಸ್ಪ್ಲನೇಷನ್ ಯಾವ್ದಕ್ಕೆ ರಿಲೇಟೆಡ್ ಇದ್ದಿದ್ದು ಹೇಳ್ರಿ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ದ ಎಕ್ಸ್ಪ್ಯಾನ್ಷನ್ ಅನ್ನ ಯಾವ ರೀತಿ ಬರೀಬಹುದು, ಮತ್ತ ಅದ್ರ ಜೊತೆಗೆ ಅದ್ರಾಗ ವ್ಯಾಲ್ಯೂ ಅನ್ನ ಹಾಕಿ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಬೋದು. ಇದೇ ರೀತಿ ನಮಗ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಬರ್ತೈತಿ. ನಾನೀಗೇನ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದ್ರ ನೆಕ್ಸ್ಟ್ ಬರ್ತಾ ಇರೋದು ಯಾವ್ದಂತಂದ್ರ ಎ ಪ್ಲಸ್ ಬಿ ಬ್ರಾಕೆಟ್, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಏನಾಗತ್ತ ನಮಗ ಇನ್ನೊಂದು ಬರೀ ಎ ಬಿ ಅಷ್ಟೇ ಇದ್ದಿದ್ದನ್ನ ಹೋಗಿ ನಾವ್ ಏನ್ ಮಾಡ್ತೀವಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ 3 ವ್ಯಾಲ್ಯೂಗಳು ಅದರದ್ದು ಸ್ಕ್ವೇರ್, ಹೌದಾ? ಇಲ್ಲಿ ಸ್ಕ್ವೇರ್ ಅಂದ್ರೆ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಅದನ್ನ 2 ಸತಿ ಬರಿತೇವಿ ಅಂತ ಅದರದ್ದು ಯಾವ್ದು ಹೇಳ್ರಿ ಘಾತಾಂಕದ ಒಂದು ನಮ್ದು ಅಂಡರ್ಸ್ಟುಡ್, ಹೌದಾ? ಸೊ ಇಲ್ಲಿ ನೋಡ್ರಿ ಎ ಬಿ ಸಿ ಅಂತ ಇದೆ, ಇಲ್ಲಿ ಕೂಡ ಎ ಬಿ ಸಿ ಅಂತ ಇದೆ. ಎಲ್ಲಾನು ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ ಈ ಎ ದಿಂದ ಎ ಬಿ ಸಿ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಮತ್ತೆ ಬಿ ದಿಂದ ಎ ಬಿ ಸಿ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಸಿ ದಿಂದ ಎ ಬಿ ಸಿ ಗೆ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ನಾವು ಯಾವ ರೀತಿ ಅದನ್ನ ಮಲ್ಟಿಪ್ಲೈ ಮಾಡಿ ಮಕ್ಕಳಿಗೆ ಈಸಿ ವೇ ಒಳಗ ಕಲಿಸ್ಬೋದು ಅನ್ನೋದನ್ನ ನೋಡೋಣ ಅಂತ, ಹೌದಾ? ಇಲ್ಲಿ ನೋಡ್ರಿ ಆಲ್ರೆಡಿ ಅವರ ಅದನ್ನ ಬಾಕ್ಸ್ ಒಳಗ್ ಕೊಟ್ಟಿದಾರ. ಎ ಇಂಟು ಎ ಏನಾಯ್ತು ಎ ಸ್ಕ್ವೇರ್ ಆಯ್ತು, ಹೌದಾ? ಅದಾದ್ಮೇಲೆ ಎ ಇಂಟು ಬಿ ಏನಾಯ್ತು ಎ ಬಿ ಅಂತ ಆಯ್ತು ಈ ಗ್ರೀನ್ ಬಾಕ್ಸ್ ಒಳಗ. ಆಮೇಲೆ ಎ ಇಂಟು ಸಿ, ಎ ಸಿ ಅಂತಾದ್ರೂ ಬರಿಬಹುದು ಅಥವಾ ಸಿ ಎ ಅಂತಾದ್ರೂ ಬರಿಬಹುದು, ಕರೆಕ್ಟ್? ನೆಕ್ಸ್ಟ್ ಈಗ ನಾವು ಮತ್ತೆ ಬಿ ದಿಂದ ಈ 3 ಟರ್ಮ್ ಗಳಿಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು, ಕರೆಕ್ಟ್? ಬಿ ಇಂಟು ಎ ಬಿ, ಬಿ ಇಂಟು ಬಿ ಬಿ ಸ್ಕ್ವೇರ್, ಬಿ ಇಂಟು ಸಿ ಬಿ ಸಿ. ನೆಕ್ಸ್ಟ್ ಈ ಸಿ ದಿಂದ ಮತ್ತೆ ನಾವು ಅಗೇನ್ ಈ 3 ಟರ್ಮ್ ಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಸಿ ಎ ಇಂಟು ಸಿ ಎ ಆರ್ ಎ ಸಿ ಬರೆದ್ರು ಓಕೆ, ಓಕೆ. ಆಮೇಲೆ ಸಿ ಬಿ, ಸಿ ಇಂಟು ಬಿ ಬಿ ಸಿ, ಸಿ ಇಂಟು ಸಿ ಸಿ ಸ್ಕ್ವೇರ್ ಅಂತ ಆಯ್ತು, ಕರೆಕ್ಟ್? ಸೊ ಇದಾದ್ಮೇಲೆ ಈಗ ಏನಾಯ್ತು ನಮಗ ಫಾರ್ಮುಲಾವನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ದ ಎಕ್ಸ್ಪ್ಯಾನ್ಷನ್ ಅನ್ನ ಯಾವ ರೀತಿ ಇದ್ರ ಮೇಲೆ ಬರಿಬೇಕು ಅಂತ ಹೇಳಿ, ಹೌದಾ? ನಾವ್ ಏನ್ ಮಾಡ್ಬೇಕು, ಇದನ್ನ ಎಲ್ಲಾ ನಮಗ ಮಲ್ಟಿಪ್ಲೈ ಮಾಡಿ ಈ ಬಾಕ್ಸ್ ಒಳಗ್ ನಾವು ಇಟ್ಟಿದ್ದೇವೆ ಈಗ. ಸೊ ಇದನ್ನ ಏನ್ ಮಾಡ್ಬೇಕು, ಜಸ್ಟ್ ಒಂದು ಏನ ಸಿಸ್ಟಮೆಟಿಕ್ ಆರ್ಡರ್ ಒಳಗ್ ನಾವು ಬರಿಬೇಕು, ಹೌದಾ? ಹಾಗಾದ್ರೆ ನಾವು ಮೊದ್ಲು ಸ್ಕ್ವೇರ್ ಇರುವಂತವನ್ನ ಬರೆಯೋಣ. ಕಾಣಿಸ್ತಾ ಇದೆ? ನಾ ಕರ್ಸರ್ ಪಾಯಿಂಟ್ ಅನ್ನ ಮೂವ್ ಮಾಡ್ತಾ ಇದೆ ನೋಡ್ರಿ, ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ಬರಿಬೇಕು. ಅದು ಇಲ್ಲಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಇದೆ, ಕರೆಕ್ಟ್? ನೆಕ್ಸ್ಟ್
ಎ ಬಿ ಆಮೇಲೆ ಇಲ್ಲೊಂದು ಎ ಬಿ ಇದೆ. ಎಷ್ಟು ಟೋಟಲ್ ಎಷ್ಟು ಎ ಬಿ ಅದು ನಮಗ 2 AB ಅಂತ ಆಯ್ತು. ಅದು ಇಲ್ಲಿ ನಮಗ 2AB ಅಂತ ಇದೆ. ಆಮೇಲೆ ಸಿ ಎ ಅಥವಾ ಎ ಸಿ ಅಂತ ಇದೆ. ಕರೆಕ್ಟ್. ಸಿ ಎ ಎಷ್ಟಾಯ್ತು 2CA ಅನ್ನೋದು ಇಲ್ಲಿದೆ. ಓಕೆ, ನೆಕ್ಸ್ಟ್ ಆಮೇಲೆ 2BC ಅಂತ ಇದೆ. ಹೌದಾ, ಇಲ್ಲಿ BC ಪ್ಲಸ್ BC ಎಷ್ಟಾಯ್ತು 2BC ಐತಿ. ಹೌದಾ, ಅಕಾರ್ಡಿಂಗ್ ಟು ದಿಸ್ ಡಾಟಾ ನಾವೇನ್ ಮಾಡ್ಬೋದು, ಇವನ್ನ ಏನ್ ಮಾಡ್ಬೋದು, ಇಲ್ಲಿ ಫಾರ್ಮುಲಾವನ್ನ ಈ ಫಾರ್ಮುಲಾ ಒಳಗ ನಾವ್ ಏನ್ ಮಾಡ್ಬೋದು, ನಂಬರ್ಸ್ ಗಳನ್ನ ಹಾಕಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ A=5 ಇದೆ, B=3 ಇದೆ, C=5 ಅಂತ ಇದೆ. ಕರೆಕ್ಟ್. ಸೊ ಇದನ್ನ ನಾವ್ ಏನ್ ಮಾಡ್ಬೋದು, ಇಲ್ಲಿ ನೋಡ್ರಿ ಇದು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. 5 + 3 + 5 ಬ್ರಾಕೆಟ್ ಸ್ಕ್ವೇರ್ ಅಂದ್ರ 5 + 5 + 3 13 ಆಯ್ತು. 13 ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಎಷ್ಟಾಯ್ತು 169 ಆಗತ್ತ. ಕರೆಕ್ಟ್. ಆಮೇಲೆ A² A ಅಂದ್ರ 5, B ಅಂದ್ರ 3, C ಅಂದ್ರ ಅಗೇನ್ ನಮಗ 5 ಆಗತ್ತ. 5 ಸ್ಕ್ವೇರ್ ಮಾಡ್ರಿ 25, 3 ಸ್ಕ್ವೇರ್ ಮಾಡ್ರಿ 9, 5 ಸ್ಕ್ವೇರ್ ಮಾಡ್ರಿ 25. 2AB ಅಂದ್ರ 2 ಅಂತೂ ಆಸ್ ಇಟ್ ಈಸ್. AB ಅಂದ್ರ ನೋಡ್ರಿ ಇಲ್ಲಿ 5 3 15 ಪ್ಲಸ್ 2 ಇಂಟು 2 ಏನಾಗತ್ತ 30. ಆಮೇಲೆ ಇದು 30 ಆಯ್ತು, ಇದು 50 ಆಯ್ತು. ಈ ರೀತಿ ನಾವು ಫಾರ್ಮುಲಾ ಒಳಗೆ ಹಾಕಿ ಸಿಂಪ್ಲಿಫೈ ಮಾಡಿ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಹೌದಾ, ಇಲ್ಲಿ ಏನಾಗತ್ ನೋಡ್ರಿ, ನಮಗ್ ಯಾವ್ದು ಬೇಕು ಆ ರೀತಿ ನಾನು B ವ್ಯಾಲ್ಯೂ ಅನ್ನ ಚೇಂಜ್ ಮಾಡಬಹುದು ಅಥವಾ A ವ್ಯಾಲ್ಯೂ ಅನ್ನ ಚೇಂಜ್ ಮಾಡಬಹುದು. ಹೌದಾ, C ವ್ಯಾಲ್ಯೂ ಕೂಡ ನಾನು ಚೇಂಜ್ ಮಾಡಬಹುದು. ಕರೆಕ್ಟ್. ಇಲ್ಲಿ ಏನಾಯ್ತು, ಎಲ್ಲವನ್ನ 3 ಗಿಟ್ಟೆ. 3 ಸ್ಕ್ವೇರ್ ಅಂದ್ರೆ ಏನಾಯ್ತು, 3ರ ಸ್ಕ್ವೇರ್ ಏನಾಯ್ತು, ಇಲ್ಲಿ 3 + 3 + 3 ಅಂದ್ರ 9ರ ಸ್ಕ್ವೇರ್ ಏನಾಯ್ತು ನಮಗ 81 ಅಂತ ಆಯ್ತು. ಅಂದ್ರ ನಮಗ ಮಕ್ಕಳಿಗೆ ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮುಖಾಂತರ ತಿಳಿಸ್ಬೇಕು ಅಂದ್ರ ನಾವ್ ಇದೇ ಫಾರ್ಮುಲಾವನ್ನ ವ್ಯಾಲ್ಯೂ ಚೇಂಜ್ ಮಾಡಿ ಅವ್ರಿಗೆ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಲಿಕ್ಕೆ ಕೊಟ್ರ ಅವರು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾರಂತ ಹೇಳ್ಬೋದು. ಹಾಗಾದ್ರೆ ನಾನು ಈಗ ಯಾವ್ದಂದ್ರ A+B ಬ್ರಾಕೆಟ್ ಸ್ಕ್ವೇರ್ ಒಂದು ಐಡೆಂಟಿಟೀಸ್ ಬಗ್ಗೆ ಹೇಳಿದೆ. A+B+C ಬ್ರಾಕೆಟ್ ಸ್ಕ್ವೇರ್ ಅದರದ್ದು ಒಂದು ಐಡೆಂಟಿಟೀಸ್ ಬಗ್ಗೆ ಹೇಳಿದೆ. ಈಗ ನೆಕ್ಸ್ಟ್ ನಮಗೆ ಯಾವ್ದಂದ್ರೆ A+B ಬ್ರಾಕೆಟ್ ಕ್ಯೂಬ್ ಅಂತ ಬರ್ತೈತಿ. ಹೌದಾ, ಇದು ಜಸ್ಟ್ ಅಷ್ಟೇನು ಎಕ್ಸ್ಪ್ಲನೇಷನ್ ಇಲ್ಲ, ಜಸ್ಟ್ ನಿಮಗ ತೋರಿಸ್ತಾ ಇದ್ದೀನಿ ನಾನು. A+B ಬ್ರಾಕೆಟ್ ಕ್ಯೂಬ್ ಅಂತ ಅಂದ್ರೆ A³ + B³ + 3A²B + 3AB² ಅಂತ ಇದೆ. ಹೌದಾ, ಸ್ವಲ್ಪ ನಮ್ಮ ಬುಕ್ ಒಳಗೆ ಇದನ್ನ ಏನ್ ಮಾಡಿದಾರು, ಈ 3 ಇದ್ದನ್ನ A ಮತ್ತು B ಅನ್ನ ಕಾಮನ್ ಆಗಿ ತಗೊಂಡು 3AB ಇಂಟು A+B ಅಂತ ಅವರು ಕನ್ಸಿಡರ್ ಮಾಡಿದಾರೆ ಬುಕ್ ಒಳಗ. ಬಟ್ ಇದ್ರೊಳಗೆ ಏನಾಗಿದೆ, ಡೈರೆಕ್ಟ್ 3A² B + 3AB² ಅಂತ ಇರ್ತೈತಿ. ಅದಕ್ಕೇನ್ ನೋ ಪ್ರಾಬ್ಲಮ್. ಹೌದಾ, ಸೊ ನಾವ್ ಈ ರೀತಿ ಮಕ್ಕಳಿಗೆ ಇಲ್ಲೇ ನೋಡ್ರಿ, ಇಲ್ಲಿ ಕೂಡ ನಾವು ವ್ಯಾಲ್ಯೂಗಳನ್ನ ಹಾಕ್ಬೋದು. ಹೌದಾ, ಕರೆಕ್ಟ್. ಇಲ್ಲೇ ವ್ಯಾಲ್ಯೂಗಳು ಯಾವ ರೀತಿ ಚೇಂಜ್ ಆಗ್ತಾವು, ಅಲ್ಲೇ ಡೈಗ್ರಾಮ್ಗಳು ಚೇಂಜ್ ಆಗ್ತಾ ಇದಾವು, ಆನ್ಸರ್ ಕೂಡ ನಮ್ದು ಚೇಂಜ್ ಆಗ್ತಾ ಇದೆ. ಕರೆಕ್ಟ್. ಹೌದಾ, ಇದು ಯಾವ್ದು ಹಾಗಾದ್ರೆ A+B ಬ್ರಾಕೆಟ್ ಕ್ಯೂಬ್ ಅಂತ ಆಗಿತ್ತು. ಸೊ ಇದು ನಮ್ದು ಏನಾಗಿತ್ತು, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಬಗ್ಗೆ ಇರ್ತಕ್ಕಂತ ಒಂದು ಸಿಮ್ಯುಲೇಷನ್ ಆಗಿತ್ತು. ಹಾಗಾದ್ರೆ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಮ್ದು ನೆಕ್ಸ್ಟ್ ಟಾಪಿಕ್ ಯಾವ್ದಂತಂದ್ರೆ ಒಂದ್ ಸೆಕೆಂಡ್. ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಹೇಳಿ. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರ ನಮ್ಗ ಘಾತಾಂಕಗಳು, ಇದು ಒಂದು 8th ಸ್ಟ್ಯಾಂಡರ್ಡ್ ಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಟಾಪಿಕ್. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರ ನಮ್ಗ ಘಾತಾಂಕಗಳ ಬಗ್ಗೆ ನಾವು ಹೇಳ್ತೀವಿ. ಹೌದಾ, ಆಧಾರ ಸೂಚಿ ಮತ್ತ ಘಾತ ಸೂಚಿ ಅಂತ ಹೇಳಿ. ಇಲ್ಲೇ ಘಾತಾಂಕಗಳ ಬಗ್ಗೆ ಕಾನ್ಸೆಪ್ಟ್ ಅಂದ್ರ ಅದು ಮಲ್ಟಿಪ್ಲೈ ಎಷ್ಟ್ ಸಲ ಮಾಡ್ಬೇಕು ಏನು ಅನ್ನೋದು ಕನ್ಫ್ಯೂಸ್ ಆಗ್ತಿರ್ತೈತಲ್ಲ. ಸೊ ಅದನ್ನ ನಾವು ಈ ರೀತಿ ಒಂದು ಡೈಗ್ರಾಮ್ ಮತ್ತು ವಿಜುವಲ್ ಅದನ್ನ ರೆಪ್ರೆಸೆಂಟ್ ಮುಖಾಂತರ ತೋರಿಸಿದ್ರ ಮಕ್ಕಳಿಗೆ ಇನ್ನೂ ಈಸಿ ಆಗ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸಿಮ್ಯುಲೇಷನ್ ಅನ್ನ ನೋಡೋಣ. ಇಲ್ಲಿ ನೋಡ್ರಿ, ಇದೊಂದು ಬೇಸ್ ಅಂತ ಇದೆ, ಅದನ್ನ ಕನ್ನಡ ಒಳಗ ಆಧಾರ ಅಂತ ಕರಿತೀವಿ ನಾವು. ಇದು ಎಕ್ಸ್ಪೋನೆಂಟ್ಸ್ ಅಂದ್ರ ಘಾತ ಸೂಚಿ ಅಥವಾ ಘಾತಾಂಕ ಅಂತಾನು ಕರಿತೇವೆ. ಹೌದಾ, ಇಲ್ಲೇ ನೋಡ್ರಿ ಅವರು ಅದನ್ನ ಆಲ್ರೆಡಿ ಡಿನೋಟ್ ಮಾಡಿದಾರೆ. 2 ಅನ್ನೋದು ಬೇಸ್ ಆಗತ್ತ, ಎಕ್ಸ್ಪೋನೆಂಟ್ ಅನ್ನೋದು ಇಲ್ಲಿ 0 ಆಗತ್ತ. ಹೌದಾ, ಈ ಎಕ್ಸ್ಪೋನೆಂಟ್ ಏನ್ ಸೂಚಿಸ್ತೈತಂದ್ರ ಈ ಬೇಸದ ಸಂಖ್ಯೆಯನ್ನ ಎಷ್ಟು ಸಲ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅಥವಾ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ಆ ಎಕ್ಸ್ಪೋನೆಂಟ್ ಅಥವಾ ಆ ಘಾತ ಸೂಚಿ ಅನ್ನೋದು ನಮಗ
ಸೂಚನೆ ಮಾಡ್ತೈತಿ. ಸೊ ಈಗ ಇದು 2:0 ಇದ್ದಾಗ ಇದ್ರ ವ್ಯಾಲ್ಯೂ ಎಷ್ಟಿದೆ ನಮಗ 1 ಇದೆ. ಇಲ್ಲಿ ನಮಗ 0 ಘಾತಾಂಕದ ಒಂದು ಏನ್ ವಿಶೇಷತೆ ಅಂತಂದ್ರ ನೀವು ಬೇಕಾದ ಸಂಖ್ಯೆಗೆ ರೇಸ್ ಟು 0 ಇಡ್ರಿ, ಅದರ ವ್ಯಾಲ್ಯೂ ನಮ್ಗೆ ಏನಾಗತ್ತ 1 ಆಗತ್ತ. ಇದರಿಂದ ಮಕ್ಕಳಿಗೆ ಇದು ರೇಸ್ ಟು 0 ಇದ್ರ 1 ಅನ್ನೋದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಕೈತಿ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಈ 2 ಅನ್ನ ಆಸ್ ಇಟ್ ಈಸ್ ಇಟ್ಟು ಈ ಎಕ್ಸ್ಪೋನೆಂಟ್ಸ್ ಅನ್ನ ಸ್ವಲ್ಪ ನಾನು ಜಾಸ್ತಿ ಮಾಡ್ತೇನೆ. 1 ಇತ್ತು. ಓಕೆ, ಈ ಎಕ್ಸ್ಪೋನೆಂಟ್ 1 ಇದ್ದಾಗ ನೋಡ್ರಿ, ಹೌದಾ, ಇಲ್ಲೇನಾಯ್ತು 2:1. 1 ಮೀನ್ಸ್ ಏನ, ಎರಡನ್ನ ಒಂದೇ ಸಲ ಮಲ್ಟಿಪ್ಲೈ ಮಾಡ್ಬೇಕು, ಅದು ಒಂದೇ ಸಲ ಐತೆ ಆಲ್ರೆಡಿ. ಓಕೆ, ನೆಕ್ಸ್ಟ್ ಇದನ್ನ ಮತ್ತೆ ನಾನು ಮೂವ್ ಮಾಡ್ತೇನೆ 2 ಸಲ, ಅಂದ್ರೆ 2 ಸ್ಕ್ವೇರ್ ಅಥವಾ 2 ಸ್ಕ್ವೇರ್. ಇದು ನಮ್ಗೇನಾಗತ್ತೆ, ಎರಡನ್ನ 2 ಸತಿ ನಾನು ಗುಣಾಕಾರ ಮಾಡ್ಬೇಕು ಅನ್ನೋದು ಇದ್ರದ ಕಾನ್ಸೆಪ್ಟ್. ಹೌದಾ ಹೌದಾ, ಇಲ್ಲಿ ನೋಡ್ರಿ 2 2 4. ಅದೇ ರೀತಿ ನಮ್ಗೆ ಇಲ್ಲಿ ನೋಡ್ರಿ ಗ್ರೀನ್ ಡೈಗ್ರಾಮ್ಸ್ ಗಳು ಅಥವಾ ನಾವು ಏನಂತ ಕರಿಬಹುದು, ಬಾಕ್ಸ್ ಅಂತ ಕರಿಬಹುದು. ಅವ್ ಎಷ್ಟು ಬಂದು ಇಲ್ಲಿ 4 ಬಂದವು. ಅದೇ ರೀತಿ ಇದನ್ನ ಸ್ವಲ್ಪ ಮೂವ್ ಮಾಡ್ರಿ, 3 ಆಗತ್ತ. ಎರಡನ್ನ 3 ಸತಿ ಮಲ್ಟಿಪ್ಲೈ ಮಾಡ್ಬೇಕು, ಅದ್ ತಾನೇ ಏನಾಯ್ತು ಇಲ್ಲಿ ಮಲ್ಟಿಪ್ಲೈ ಆಯ್ತು. 2 ಇಂಟು 2 ಇಂಟು 2, 2 2 4, 4 2 8 ಅಂತ ಆಯ್ತು. ಅದೇ ರೀತಿ ನಾನು ಇನ್ನು ಸ್ವಲ್ಪ ಮೂವ್ ಮಾಡ್ತೇನೆ ನೋಡ್ರಿ, 4 ಟೈಮ್ಸ್. ಓಕೆ, ಇಲ್ಲಿ ಏನಾಗತ್ತೆ ನಮ್ಗ ಇದು ಈ ರೀತಿ ನಾವು ಸ್ಲೈಡ್ ಅನ್ನ ಮೂವ್ ಮಾಡಿ ತೋರಿಸಿದ್ವಿ ಅಂದ್ರೆ ಮಕ್ಕಳಿಗೆ ಅದ ಎಕ್ಸ್ಪೋನೆಂಟ್ ಮೇಲೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿ ಅದನ್ನ ಎಷ್ಟು ಸಲ ಮಲ್ಟಿಪ್ಲೈ ಆಗೈತಿ ಅನ್ನೋದು ಮಕ್ಕಳು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾರ. ಓಕೆ, ಸೊ ಇಲ್ಲಿ ಏನಾಯ್ತು, ಇದು 4 ಟೈಮ್ಸ್ ಇರೋದ್ರಿಂದ ಈ 2 ಅನ್ನ 4 ಟೈಮ್ಸ್ ಬರೆದು ಅದನ್ನ ಮಲ್ಟಿಪ್ಲೈ ಮಾಡಲಾಗಿದೆ. ಇಲ್ಲಿ ಎಷ್ಟಾಗಿದೆ, 2 2 4, 4 2 8, 8 2 16 ಅಂತ ಇದೆ. ಓಕೆ, ಹಾಗಾದ್ರೆ ಈ ಬಾಕ್ಸ್ ಗಳು ಕೂಡ ನಮ್ಗೆ ಏನಾಗ್ತಾವ ಹೇಳ್ರಿ, 16 ಅದಾವು. ಆಮೇಲೆ ನೆಕ್ಸ್ಟ್ ಇದನ್ನ ಏನ್ ಮಾಡ್ತೇನೆ, 5 ಮಾಡಿದೆ, ಅದು ಏನಾಯ್ತು 32 ಅಂತ ಆಯ್ತು. ಓಕೆ, ಸೊ ಇದನ್ನ ನಾನು ಮತ್ತೆ ಅಗೇನ್ 1 ಇಟ್ಟು ಈ ಬೇಸ್ ಅನ್ನ ಚೇಂಜ್ ಮಾಡ್ತೇನೆ. ಈಗ 2 ಬೇಡ ನನ್ಗೇನ್ ಬೇಕು, 3 ಅಂತ ಚೇಂಜ್ ಮಾಡ್ತೇನೆ. ಓಕೆ, ಹೌದಾ, 3. ಹೌದಾ, ಈಗ 3:1 is 3. ನಾನು ಅಲ್ಲಿ 3 ಅನ್ನ ಅಷ್ಟೇ ಸೆಟ್ ಮಾಡಿ ಅದ್ರದ್ದು ಎಕ್ಸ್ಪೋನೆಂಟ್ಸ್ ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೇನೆ. ಈಗ 1 ಇದ್ದಾಗ ಎಷ್ಟಾಯ್ತು, 3 ಆಯ್ತು. ಅದನ್ನ 2 ಇದ್ದಾಗ ಎಷ್ಟಾಯ್ತು, 3 3 9 ಅಂತ ಆಯ್ತು. ಅದನ್ನ ನಾ 3ಕ್ಕೆ ಚೇಂಜ್ ಮಾಡಿದ್ರೆ ಎಷ್ಟಾಯ್ತು, 27 ಆಯ್ತು. 3 3 9, 9 3 27 ಅಂತ ಆಯ್ತು. ಅದನ್ನ 4ಕ್ಕೆ ಚೇಂಜ್ ಮಾಡಿದ್ರೆ ಎಷ್ಟಾಯ್ತು, 81. ಮತ್ತ ಅದನ್ನ 5ಕ್ಕೆ ಚೇಂಜ್ ಮಾಡಿದ್ರ 243. ಅಂದ್ರೆ ಇದ್ರದ ಬಗ್ಗೆ ಅವರಿಗೆ ಕ್ಲಿಯರ್ ಕಾನ್ಸೆಪ್ಟ್ ಆಗ್ತೈತಿ. ಆ ಎಕ್ಸ್ಪೋನೆಂಟ್ ಅನ್ನ ನಾವು 5 ಸಲ ಮಲ್ಟಿಪ್ಲೈ ಮಾಡಿವಿ ಅಥವಾ 4 ಸಲ ಮಲ್ಟಿಪ್ಲೈ ಮಾಡೇವಿ ಅಂತ ಹೇಳಿ. ಅಥವಾ ಇದನ್ನ ಈ ಸೆಟ್ ಬ್ಯಾಕ್ ತಗೊಂಡು ಹೋದ್ವಿ ಅಂದ್ರ ನಮಗ್ ಮತ್ತಿದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದಿದ್ದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಆಗ್ತಾ ಹೋಗ್ತೈತಿ ವಿತ್ ಡೈಗ್ರಾಮ್. ಓಕೆ, ಸೊ ಈಗ ನಾ ಮತ್ತೆ ಇದನ್ನ 4ಕ್ಕೆ ಚೇಂಜ್ ಮಾಡ್ತೇನೆ ನೋಡ್ರಿ. ಕರೆಕ್ಟ್, ಈ 4ರಿಂದ ಮತ್ತೆ ಅದನ್ನ ಎಕ್ಸ್ಪೋನೆಂಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇವು ಏನಾಗ್ತಾವ ಅಂದ್ರೆ ಫುಲ್ಲಿ ಅಟ್ರಾಕ್ಟಿವ್ ಫಿಗರ್ಸ್ ಬರ್ತಾವು. ಸೊ ಮಕ್ಕಳಿಗೆ ಇನ್ನೂ ಈಸಿಯಾಗಿ ಅವ್ರಿಗೆ ಅಂದ್ರ ಲಕ್ಷ ಕೊಟ್ಟು ಕೇಳಲಿಕ್ಕೆ ಅವರಿಗೆ ಈಸಿ ಆಗ್ತೈತಿ. ನೋಡ್ರಿ ಯಾವ ರೀತಿ ಡೈಗ್ರಾಮ್ ಚೇಂಜ್ ಆಗ್ತಾ ಆಗ್ತಾ ಹೋಗ್ತೈತಿ. ಹೌದಾ, ಕರೆಕ್ಟ್. 4 ಅನ್ನ 3 ಟೈಮ್ಸ್ ಮಾಡಿದಾಗ ಎಷ್ಟು ಬಂತು, 64 ಬಂತು. ಆಮೇಲೆ 4 ಟೈಮ್ಸ್ ಮಾಡಿದಾಗ 256 ಬಂತು. 5 ಟೈಮ್ಸ್ ಮಾಡಿದಾಗ ಎಷ್ಟಾಯ್ತು, 1024 ಅಂತ ಬಂತು. ಓಕೆ, ಸೊ ಇದನ್ನ ಮತ್ತೆ ಇದನ್ನ ಉಲ್ಟಾ ಹೋದ್ರು ನೋಡ್ರಿ ಕ್ಲಿಯರ್ ಆಗಿ ಅದರಲ್ಲಿ ಇರ್ತಕ್ಕಂತ ಬಾಕ್ಸಸ್ ಗಳು ಅಥವಾ ಡಾಟ್ಸ್ ಗಳು ನಮಗ ಕಾಣಿಸ್ತಾವ್. ಓಕೆ, ಆಮೇಲೆ ಇಲ್ಲಿ ಲಾಸ್ಟ್ ಇನ್ನ 5 ಅಂತ ಚೇಂಜ್ ಮಾಡ್ತೇನೆ. ಇದು ಫುಲ್ಲಿ ಅಟ್ರಾಕ್ಟಿವ್ ಆಗಿ ಬರ್ತೈತೆ ನೋಡ್ರಿ ಫಿಗರ್. ಸೊ ಇಲ್ಲೇನಾಯ್ತು, 1 ಇದ್ದಾಗ ಇಷ್ಟ ಆಯ್ತು. ಆಮೇಲೆ ಇದನ್ನ 2 ಮಾಡ್ರಿ, 5 5 25. ಹಾಗಾದ್ರೆ ಈ ಬಾಕ್ಸ್ ಗಳು ಎಷ್ಟದಾವ ನಮಗ 25 ಅಂತ ಇದಾವು. ಮತ್ತೆ ನಾನು ಈ ಎಕ್ಸ್ಪೋನೆಂಟ್ಸ್ ಅನ್ನ 3ಗೆ ಚೇಂಜ್ ಮಾಡ್ತೇನೆ. ಕರೆಕ್ಟ್, ಇದೆಷ್ಟಾಯ್ತು ನೋಡ್ರಿ, 125 ಆಯ್ತು. 5 5 25, 25 ಇಂಟು 5 125 ಆಯ್ತು. ಮತ್ ನಾನು ಇದನ್ನ ಏನ್ ಮಾಡ್ತೇನೆ, ಅಗೇನ್ 4ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡ್ತಾ ಇದ್ದೀರಿ, ಒಂಥರ ಡೈಗ್ರಾಮ್ ಏನಾಗ್ತಾ ಇದೆ ನಮಗ ಅಟ್ರಾಕ್ಟಿವ್ ಆಗಿ ಬರ್ತಾ ಇದೆ. 4 ಇನ್ನು 5 ಇಟ್ರಂತೂ ಇನ್ನೂ ಕ್ಲಿಯರ್ ಆಗಿ ನಮಗಿದು ಡೈಗ್ರಾಮ್ ಬರ್ತೈತೆ. ಓಕೆ, 5:4 ಅಂತಂದ್ರ 5 ಅನ್ನ 4 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಿದೀವಿ ಅಂತ ಅರ್ಥ. ಇದು ಲಾಸ್ಟ್ ಇದೇನಾಗತ್ತೆ ಹೇಳ್ರಿ, 5. ಕರೆಕ್ಟ್, ನಾ ಹೇಳಿದ್ನಲ್ಲ ಇದೇನಾಗ್ಬಿಡ್ತು, ನಮ್ಗ ಫುಲ್ಲಿ ಅಟ್ರಾಕ್ಟಿವ್ ಒಂದು ಫಿಗರ್ ಆಗಿ ನಮ್ಗ ಬಂತು. ಬಟ್ ಇಲ್ಲಿ ಇರ್ತಕ್ಕಂತ ಡಾಟ್ಸ್ ಗಳು ನಮ್ಗ ಇದ್ರ ಏನಂತ ಅಮೇಜಿಂಗ್ ಆಗತ್ತೆ. ಎಷ್ಟಿದಾವ್ ಹೇಳ್ರಿ,
3125 ಇಲ್ಲೇನದು ಬಾಕ್ಸಸ್, ಸಣ್ಣ ಸಣ್ಣ ಬಾಕ್ಸಸ್ಗಳು ಇದಾವು. ಎಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ ಹೇಳ್ರಿ, 5 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬಂತು? 3125 ಬಂತು. ಹೌದಾ? ಸೊ ಇದನ್ನ ಉಲ್ಟಾ ಹೋಗ್ರಿ, ಮತ್ ನಮಗ್ ಕ್ಲಿಯರ್ ಆಗ್ತಾ ಆಗ್ತಾ ಹೋಗ್ತೈತಿ. ಸ್ವಲ್ಪ ಕಡಿಮೆ ಆದವು ಡಾಟ್ಸ್, ಮತ್ ಇದಕ್ಕಿಂತ ಕಡಿಮೆ ಆದವು, ಮತ್ ಅದಕ್ಕಿಂತ ಕಡಿಮೆ ಆದವು. ಹೌದಾ? ಅದಕ್ಕಿಂತ ಕಡಿಮೆ ಆದವು, ಇದಕ್ಕಿಂತ ಕಡಿಮೆ ಆದವು. ಇದನ್ನ ನಾವು ಇದರಿಂದ ನಾವ್ ಏನ್ ತಿಳ್ಕೊಬಹುದಂದ್ರ, ಮಕ್ಕಳಿಗೆ ಘಾತಾಂಕಗಳ ಒಂದು ಕಾನ್ಸೆಪ್ಟ್ ಅನ್ನ ಈಸಿಲಿ ನಾವು ಹೇಳ್ಬೋದು. ಇದರೊಳಗ ನಾವು ಮತ್ತೆ ಏನ್ ಮಾಡ್ಬೋದು, ಸ್ಕ್ವೇರ್ ರೂಟ್ಸ್ ಇದಕ್ಕೆ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ 5 ಇದೆ, ಅದನ್ನ ನಾನು ಸ್ಕ್ವೇರ್ ಮಾಡಿದೆ ಅಂತ ಡೈರೆಕ್ಟ್ ಸ್ಕ್ವೇರಿಗೆ ಇಟ್ಬಿಟ್ರ, ಹೌದಾ, 5 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 25 ಆಯ್ತು. ಓಕೆ, ಅದನ್ನ ನಾನು ಇಲ್ಲಿ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ಬೋದು. 4 ಸ್ಕ್ವೇರಿಗೆ ಎಷ್ಟಾಯ್ತು? ಹೌದಾ? ಅಂದ್ರೆ ನಾವು ಇದು ಸಿಮ್ಯುಲೇಷನ್ ಅನ್ನೋದು ಬರೇ ಒಂದೇ ಟಾಪಿಕ್ಗೆ ಅಂತ ರಿಲೇಟೆಡ್ ಇರುವುದಿಲ್ಲ. ಸ್ವಲ್ಪ ಇವೇನಾಗ್ತಾವ, ನಮ್ಮ ಯಾವ ಟಾಪಿಕ್ಗೆ ನಾವು ಒಂದಿಷ್ಟು ಸರ್ಚ್ ಮಾಡಿದಾಗ ಯಾವ್ಯಾವ ಟಾಪಿಕ್ಗೆ ಅವು ಸೂಟ್ ಆಗ್ತಾವಲ್ಲ, ಆ ಟೈಪ್ ಪಾಠಕ್ಕೆ ನಾವೇನ್ ಮಾಡ್ಬೋದು, ಇವನ್ನ ಯೂಸ್ ಮಾಡ್ಕೋಬಹುದು. ಈಗ ಇದೇನಾಯ್ತು, ಎಕ್ಸ್ಪೋನೆಂಟ್ಸ್ ಮತ್ತೆ ಪವರ್ಸಿಗೂ ಯೂಸ್ ಆಯ್ತು. ಈಗ ಇದನ್ನ ನಾವು ಮತ್ತೆ ಎದಕ್ಕೂ ಯೂಸ್ ಮಾಡ್ಬೋದು ಹೇಳ್ರಿ? ವರ್ಗವನ್ನ ಕಂಡು ಹಿಡಿಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಘನ ಕ್ಯೂಬ್ ಅನ್ನ ಕಂಡು ಹಿಡಿಲಿಕ್ಕೂ ಯೂಸ್ ಮಾಡ್ಬೋದು. ಮತ್ ಅದಕ್ಕಾಗಿ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅದ, ಅವನು ತೋರಿಸ್ತೇನೆ ಅಂತ. ಬಟ್ ನಾನು ನಿಮ್ಗೆ ಹೇಳಿದ ಎಕ್ಸಾಂಪಲ್ಸ್ ಅನ್ನ ನಾವು ಈ ರೀತಿಯಾಗಿ ಯೂಸ್ ಮಾಡ್ಬೋದು, ಮತ್ತೆ ನಾವು ವರ್ಗವನ್ನ ತೋರಿಸುವಾಗೂ ಇದನ್ನ ಯೂಸ್ ಮಾಡ್ಬೋದು. ಕರೆಕ್ಟ್? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ಏನಾಗತ್ತಂದ್ರ, ಒಂದಿಷ್ಟು ನಮಗ ಘಾತಾಂಕಗಳ ನಿಯಮಗಳನ್ನ ನಾವ್ ಏನ್ ಮಾಡ್ತೇವೆ, ಇಲ್ಲಿ ನೋಡ್ತೇವೆ. ಇಲ್ಲಿ ಘಾತಾಂಕಗಳ ನಿಯಮಗಳು ಇಲ್ಲಿ ನೋಡ್ರಿ. 10⁵. ಅಲ್ಲಿ ನಮ್ಗೆ ಏನ್ ಆಪ್ಷನ್ ಇತ್ತು, 5ರವರೆಗೆ ನಂಬರ್ಸ್ ಗಳನ್ನ ಅಷ್ಟೇ ಬರೀಲಿಕ್ಕಿತ್ತು. ಬಟ್ ಇಲ್ಲಿ 10⁵. 10⁵ ಮೀನ್ಸ್ ಏನಾಗತ್ತ, 10 ಅನ್ನ 5 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ 10 ಇಂಟು 10 ಇಂಟು 10 ಇಂಟು 10 ಇಂಟು 10⁷ ಅಂತ ಇದೆ. ಇದು 10 7 ಟೈಮ್ ರಿಪೀಟೆಡ್ ಆಗಿದೆ. ಹೌದಾ? ಮಲ್ಟಿಪ್ಲೈ ಆಗಿದೆ. ಸೊ ಇದು ಏನಾಗತ್ತಂದ್ರೆ ನಮ್ಗೆ ಇದ್ರಾಗ ಮತ್ತೆ ನಿಮ್ಗ 9th ಹೋದಿವಿ ಅಂದ್ರ ಇದ್ರ ಒಂದಿಷ್ಟು ಘಾತಾಂಕಗಳ ನಿಯಮಗಳಂತ ಬರ್ತಾವು. ಅವೆಲ್ಲ ಈಗ ನಾವು ಮತ್ತೆ ಹೇಳೋಣಂತ. ಬಟ್ ನಾನು ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಇದೇನ್ ನಾವ್ ತೋರಿಸ್ತಾ ಇರೋ ಪ್ರಾಬ್ಲಮ್ ಆ ಘಾತಾಂಕಗಳ ನಿಯಮಗಳ ರಿಲೇಟೆಡ್ ಇದ್ದಕ್ಕ ಇದೇನಾಗಿದೆ, a⁴m a⁴n ಅಂತ ಇರೋದು 5 + 7 ಅಂತ ಆಗಿ ಇಲ್ಲಿ ಏನಾಗತ್ತೆ ಹೇಳ್ರಿ, ನಮಗ 10⁻12 ಇದೆ. ಹಾಗಾದ್ರೆ 10 ಅನ್ನ 12 ಟೈಮ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಇಷ್ಟ ಆನ್ಸರ್ ಬರ್ತೈತಿ. ಅಂದ್ರೆ ನಾವ್ ಇಲ್ಲಿ 12 0 ಅನ್ನ ಇಡಬೇಕು. ಕರೆಕ್ಟ್? ಅದನ್ನ ನಾವ್ ಏನ್ ಮಾಡ್ಬೋದು, ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡಿ ಇನ್ನೂ ಸ್ವಲ್ಪ 10 ಗಳನ್ನ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಹೌದಾ? ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಆಗ್ಲಿಕ್ಕೆ ನಾವು ಈ ರೀತಿ ಜಾಸ್ತಿ ಮಾಡಿ ತೋರಿಸ್ಬೋದು, ಕಡಿಮೆ ಮಾಡಿ ತೋರಿಸ್ಬೋದು, ಆಸ್ ಅವರ್ ಕನ್ವಿನಿಯಂಟ್. ಓಕೆ, ಅರ್ಥ ಆಯ್ತು ಅನ್ಕೋತೀವಿ. ಅಂದ್ರೆ ಇದು ಈ ರೀತಿ ನಾವು ಮಕ್ಕಳಿಗೆ, ಇಲ್ಲಿ ನೋಡ್ರಿ ನ್ಯೂ ಪ್ರಾಬ್ಲಮ್ ಅಂತ ಹೇಳಿ ಒಂದು ಇಲ್ಲಿ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಮಗ ನಂಬರ್ಸ್ ಗಳು ಚೇಂಜ್ ಬರ್ತಾವ. ಕಾಣಿಸ್ತಾ ಇದೆ? ಓಕೆ, ಇದು ಓನ್ಲಿ ಯಾವ ಒಂದು ನಿಯಮದ ಮೇಲೆ ರಿಲೇಟೆಡ್ ಇದೆ ಅಂದ್ರೆ ಈಗ a⁻m a⁻n ರಿಲೇಟೆಡ್. ಇದ್ರ ಮೇಲೆ ನಾವು ಮತ್ತೆ ಈ ಸಿಮ್ಯುಲೇಷನ್ ಒಳಗ್ ನಮ್ಗ ಎಲ್ಲಾ ಘಾತಾಂಕದ ನಿಯಮಗಳು ಸಿಗ್ತಾವ್. ಅವನು ನಾವು ಘಾತಾಂಕಗಳ ನಿಯಮಗಳನ್ನ ಹೇಳುವಾಗ ನಾವು ಮಕ್ಕಳಿಗೆ ಅವನ್ನ ಈಸಿಯಾಗಿ ತೋರಿಸಿ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ನಾವು ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಇದು ಯಾವುದು, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಮುಗೀತು. ಇವಾಗ ನಾನ್ ನೆಕ್ಸ್ಟ್ ಹೇಳ್ತಾ ಇರೋದು ಯಾವ ಟಾಪಿಕ್ ಅಂತಂದ್ರ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಓಕೆ, ಇಲ್ಲಿದೆ ನೋಡ್ರಿ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಇದನ್ನ ನಾನು ಕ್ಯೂಬಿಗೂ ಬಳಸ್ಕೋಬಹುದು ಅಥವಾ ಸ್ಕ್ವೇರ್ ಹೇಳುವಾಗನು ಉಪಯೋಗಿಸ್ಕೋಬಹುದು. ಹೌದಾ? ಸೊ ಇಲ್ಲೇನಿದೆ 5 ಇದೆ. ಹೌದಾ? ಈ 5 ಅನ್ನ ಸ್ಕ್ವೇರ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪೋನೆಂಟ್ಸ್ ಅನ್ನ ಹೇಳಬೇಕಾದ್ರ ಕ್ಲಿಯರ್ ಆಗಿಬಿಟ್ಟಿರ್ತೈತೆ. ಅದು ಮಕ್ಕಳಿಗೆ ಬೇಕಾದ್ರೆ ಅದನ್ನಾದ್ರೂ ಯೂಸ್ ಮಾಡ್ಬೋದು ಅಥವಾ ಇದನ್ನಾದ್ರೂ ಯೂಸ್ ಮಾಡ್ಬೋದು. ಈಗ ನೋಡ್ರಿ, ಇಲ್ಲಿ ಸ್ಲೈಡ್ ಟು ಮಲ್ಟಿಪ್ಲೈ, ಇಲ್ಲೊಂದು ಸ್ಕ್ರಾಲ್ ಇದೆಲ್ಲ, ನಾನು ಇದನ್ನ ಮೂವ್ ಮಾಡ್ತಾ ಮಾಡ್ತಾ ಅವು ತಾವೇ ಅವೇನಾಗ್ತಾವು ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಹೋಗ್ತೈತಿ. ಹೌದಾ? ಕಾಣಿಸ್ತಾ ಇದೆ 5 ಇಂಟು 3. ಹೌದಾ? 5 ಸ್ಕ್ವೇರ್ ಅಂದ್ರ 5ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬಂತು, 25 ಅಂತ ಬಂತು. ಅಂದ್ರೆ ಇದನ್ನ ಸ್ಕ್ವೇರ್ ಅನ್ನ, ಹೌದಾ, 25 ದ ವರ್ಗಮೂಲ 5. 5 ದ ವರ್ಗ ಎಷ್ಟಾಗತ್ತ, 25 ಆಗತ್ತ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂತ ಡಾಟ್ಸ್ ಗಳು ಕೂಡ ನಮಗ
25 ಆಗತ್ತೆ. ಇದನ್ನ ಸ್ಕ್ವೇರ್ ಹೇಳುವಾಗನು ಯೂಸ್ ಮಾಡ್ಬೋದು ಅಥವಾ ವರ್ಗವನ್ನ ಹೇಳುವಾಗ ಯೂಸ್ ಮಾಡ್ಬೋದು. ಇದನ್ನ ನಾವು ಘನ ಮೂಲವನ್ನ ಹೇಳುವಾಗ ಕೂಡ ಯೂಸ್ ಮಾಡ್ಬೋದು. ಕರೆಕ್ಟ್ ನೋಡ್ರಿ, ಹೌದಾ? ಕರೆಕ್ಟ್. 5 raised to 3 ಅಂದ್ರ 5ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ, 5 ಕ್ಯೂಬ್ಡ್ ಅಂತ ತೋರಿಸ್ತಾ ಇದೆ. ಅಂದ್ರ 5 ಘನ ಆಗಿದೆ ಅಂತ ಅರ್ಥ. 5 × 5 × ಎಷ್ಟಾಯ್ತು? 125 ಅಂತ ಆಯ್ತು. ಆಮೇಲೆ ಇಲ್ಲೇ ನೋಡ್ರಿ ನಮಗ ಟ್ರೈ ಅನದರ್ ಅಂತ ಇದೆ. ನಾನ್ ಮತ್ತೊಂದು ಬೇರೆ ಸಂಖ್ಯೆಯನ್ನ ತಗೊಂಡು ಚೇಂಜ್ ಮಾಡ್ಬೋದು. 3, ಹೌದಾ? 3 × 2, ಕರೆಕ್ಟ್. 3ಅನ್ನ 2 ಸತಿ ಗುಣಾಕಾರ ಮಾಡಿದ್ರೆ 9 ಬಂತು. ಇಲ್ಲೇ ಡಾಟ್ಸ್ ಗಳು ಕೂಡ 9 ಬಂತು. ಇದು ಸ್ಕ್ವೇರ್ ಅದಾತು. ಇದನ್ನ ಇಲ್ಲೇ ನಾವು ಘನವನ್ನಾಗಿ ಹೇಳ್ಬಿಟ್ರೆ ಮಕ್ಕಳಿಗೆ ಎರಡೂ ಕೂಡ ಒಮ್ಮೆನೆ ಅಂಡರ್ಸ್ಟ್ಯಾಂಡ್ ಆಗ್ತಾವ. ಗೊತ್ತಾಯ್ತಾ? ಕಾಣಿಸ್ತಾ ಇದೆ. 3 ಸತಿ ಮಲ್ಟಿಪ್ಲೈ ಆದಾಗ ನಮ್ಗೆ ಎಷ್ಟು ಬಂತು? 27 ಆಯ್ತು. ಅದರ ಜೊತೆಗೆ ಅದು ಒಂದು ಘನ ಸಂಖ್ಯೆಯಾಗಿ ನಮಗ ಚೇಂಜ್ ಆಯ್ತು. ಆಮೇಲೆ ಇದೇ ರೀತಿ ನಾನು ಬೇರೆಯನ್ನ ಟ್ರೈ ಮಾಡ್ಬೋದು. 2 ಅನ್ನ ಟ್ರೈ ಮಾಡ್ಬೋದು. ಈ ರೀತಿ ನಾವು ಇಲ್ಲಿ ಟ್ರೈ ಅನದರ್ ಅಂತ ನಾವು ಎಷ್ಟು ಹೊಡಿತೀವಿ ಅಷ್ಟು ಅದು ನಂಬರ್ಸ್ ಗಳು ಬರ್ತಾ ಇರ್ತಾವು. ಮಕ್ಕಳಿಗೆ ನಾವು ಒಂದು 5-6 ಎಕ್ಸಾಂಪಲ್ ಕೊಟ್ರೆ ಅವ್ರು ಇನ್ನೂ ಈಸಿಯಾಗಿ ಅಥವಾ ಅವ್ರಿಗೆ ಪ್ರಾಕ್ಟೀಸಿಗೂ ಕೂಡ ಅನುಕೂಲ ಆಗ್ತೈತಿ. ಅಥವಾ ಅವ್ರು ತಾವೇ ಇದನ್ನ ನಾವು ಸ್ಲೈಡ್ ಅನ್ನ ಮೂವ್ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅವರೇ ನಮ್ಗ ಆನ್ಸರ್ ಕೂಡ ಹೇಳ್ತಾರ. ಓಕೆ, ಸೊ 2 ಸ್ಕ್ವೇರ್ ಇಸ್ 4. ಆಮೇಲೆ ನೋಡ್ರಿ ಅದನ್ನ ಮತ್ತೆ ಮಲ್ಟಿಪ್ಲೈ ಮಾಡಿ, ಹೌದಾ? 2 ಕ್ಯೂಬ್ ಈಸ್ 8 ಅಂತ ಆಗತ್ತ. ಈ ರೀತಿ ನಾವು ಒಂದು ಘನ ವರ್ಗ ಮತ್ತು ಘನಗಳನ್ನ ಈಸಿಯಾಗಿ ಕಲಿಬಹುದು. ಹೌದಾ? ಇದ್ರೊಳಗೆ ಇನ್ನೂ ಒಂದು ಆಕ್ಟಿವಿಟಿ ಇದೆ ನಮ್ಗ. ಇಲ್ಲಿ ಇದೆ, ಇಲ್ಲಿದೆ. ಇಲ್ಲೊಂದು ನಾವು ಮಕ್ಕಳಿಗೆ ಈ ರೀತಿ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಾನು ಇಲ್ಲಿ ಚೇಂಜ್ ಮಾಡಬಹುದು. ಇಲ್ಲ ನೋಡ್ರಿ, ಟ್ರೈ ಟು ಡ್ರಾ ಅ ಸ್ಕ್ವೇರ್ ದಟ್ ಹ್ಯಾಸ್ ಅನ್ ಏರಿಯಾ ಆಫ್ 324 ಯೂನಿಟ್ಸ್. ಅಂದ್ರೆ ಇದು ನಮಗೆ ಎಲ್ಲಿ ಯೂಸ್ ಆಗ್ತೈತೆ ಅಂದ್ರೆ ವರ್ಗ ಮೂಲಗಳನ್ನ ಕಂಡು ಹಿಡಿಬೇಕಾದ್ರೆ ಈಸಿ ಆಗ್ತೈತಿ. ನಾವ್ ಇಷ್ಟೊತ್ತವರೆಗೂ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರ್ತೈತಿ ಅಂದ್ರೆ ವರ್ಗವನ್ನ ಕಂಡು ಹಿಡಿಬೇಕಾದ್ರ ಅಥವಾ ಘನವನ್ನ ಕಂಡು ಹಿಡಿಬೇಕಾದ್ರೆ ನಾವು ಕಂಡು ಹಿಡಿದ್ವಿ. ಬಟ್ ಇಲ್ಲೇನಾಗತ್ತ, ಅದರದ್ದು ವರ್ಗ ಮೂಲಗಳನ್ನ ಯಾವ ರೀತಿ ಕಂಡು ಹಿಡಿಬೇಕು. ಇಲ್ಲೊಂದು ನೋಡ್ರಿ, ನಮ್ಗ ಇಲ್ಲೊಂದು ಬ್ಲೂ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಆ ಪಾಯಿಂಟ್ ವರೆಗೂ ನಾನು ಡ್ರ್ಯಾಗ್ ಮಾಡಿದ್ರ ಈ 324 ಏನ್ ಬರ್ತೈತಿ ಅದರದ್ದು ಯೂನಿಟ್ಸ್ ಕರೆಕ್ಟ್ ವರ್ಗ ಮೂಲ ಬರೋವರೆಗೂ ಅದು ನಮಗದು ಕರೆಕ್ಟ್ ಆನ್ಸರ್ ಅನ್ನ ತೋರಿಸೋದಿಲ್ಲ. ಸೊ ಯಾವ ರೀತಿ ನೋಡೋಣ ಅಂತ ಫಸ್ಟ್. ಈಗ ನನಗ 324ರ ಒಂದು ವರ್ಗ ಮೂಲ ಬೇಕಾಗಿದೆ. ಹೌದಾ? ಸೊ ನಮ್ಗೀಗ ಅದು ಅಂದಾಜ್ ಗೊತ್ತಿರ್ತೈತಿ. ಸೊ ನೋಡೋಣ ಎಲ್ಲಿಗೆ ಬರ್ತೈತಿ ಅಂತ. ಹೌದಾ? ಈ ರೀತಿ ನಮ್ಗ ಕರೆಕ್ಟ್ 6, 7, 11, 12, 13, 14, 15, 16, ಓಕೆ, 17, 18, 19, 20 ಅಂತ ಇದೆ. ಸೊ ನಾನೀಗ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಒಂದು 16 ಅಂತ ಹಾಕ್ತೇನೆ. ಅದು 324 ಎಷ್ಟರ ವರ್ಗಮೂಲ ಅನ್ನೋದು ನಮಗ್ ಗೊತ್ತೈತಿ. ಬಟ್ ನೋಡೋಣಂತ ಇದು ಯಾವ ರೀತಿ ಬರ್ತೈತಂತೆ ಒಂದ್ಸಲ ಚೆಕ್ ಮಾಡೋಣ. ಹೌದಾ? ಕರೆಕ್ಟಾ? ಇದು ಏನಾಗಿದೆ ಅಂತ ತಪ್ಪಾಗಿದೆ. ಇಲ್ಲಿ ಕರೆಕ್ಟ್ ಇದ್ರದ್ದು ಕರೆಕ್ಟ್ ಬರ್ತಿತ್ತು. ಬಟ್ ಇಲ್ಲಿ ಏನಾಯ್ತು, ಹಿಂಟ್ ಅಂತ ಏನ್ ಕೊಟ್ಟಿದಾರು, ಯುವರ್ ಸ್ಕ್ವೇರ್ ಇಸ್ ಟೂ ಸ್ಮಾಲ್, ಟ್ರೈ ಅ ಬಿಗರ್ ಸ್ಕ್ವೇರ್. ಅಂದ್ರ ಈ 324ನ ವರ್ಗ ಮೂಲದಕ್ಕಿಂತ ನಮ್ದು ಸ್ಕ್ವೇರು ಕಡಿಮೆ ಆಗಿದೆ ಅಂತ. ಹಾಗಾದ್ರೆ ನಮ್ ಇನ್ನೊಂದ್ಸಲ ಏನ್ ಮಾಡಿ ಅಂದ್ರದು ಜಾಸ್ತಿ ನಾವು ಅದನ್ನ ಸ್ಕ್ರೋಲ್ ಮಾಡಿದ್ವಿ ಅಂದ್ರ ಜಾಸ್ತಿ ಆಗಿದೆ ಅಂತ ತೋರಿಸ್ತೈತಿ. ಕಡಿಮೆ ಮಾಡಿದ್ವಿ ಅಂದ್ರ ಕಡಿಮೆ. ಈಗ ನಾವು ಕಡಿಮೆ ಮಾಡಿದ್ದಕ್ಕ ನೀವು ಇನ್ನೊಂದ್ ಸ್ವಲ್ಪ ಅದನ್ನ ಜಾಸ್ತಿ ಸ್ಕ್ವೇರ್ ಅನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದ್ದೈತಿ. ಹೌದಾ? ಸೊ ನಾವ್ ಇನ್ನೊಂದ್ಸಲ ಟ್ರೈ ಮಾಡೋಣ. ಇಲ್ಲೇ ನಾವು ಇದನ್ನ ಏನ್ ಮಾಡ್ಬೋದು, ಇದನ್ನ ಇನ್ನೊಂದ್ ಚೂರ್ ಮಾಡಿದ್ರ ಕರೆಕ್ಟಾ? ಈಗ 18 ಅಂತ ಇದೆ ನೋಡಿ. ಇವಾಗ ಚೆಕ್ ಮಾಡೋಣ. ಕರೆಕ್ಟ್. ಇವಾಗ ಏನಾಯ್ತು, ಅದು 324 ಈಸ್ ನಮ್ಗೆ ಏನಾಯ್ತು, ಪರ್ಫೆಕ್ಟ್ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟ್. ಅದೆಲ್ಲ ಕರೆಕ್ಟ್ ಇತ್ತು. ಈ ರೀತಿ ಬಾಕ್ಸ್ ತಂತಾನೆ ಅದು ಚೇಂಜ್ ಆಗ್ತೈತಿ. ಇಲ್ಲ ಅಂತಂದ್ರೆ ನಮಗದು ಹಿಂಟ್ ಅನ್ನ ಕೊಡ್ತೈತಿ. ಇದು ಅಂದ್ರೆ ನಿಮ್ದು ಇನ್ನೂ ಕರೆಕ್ಟ್ ಆಗಿಲ್ಲ, ಅದನ್ನ ಇನ್ನು ನಿಮ್ದ ನಿಯರ್ ಬಂದಿರಿ ಅಥವಾ ಅದನ್ನ ಜಾಸ್ತಿ ಮುಂದ್ ಹೋಗಿರಿ ಅಥವಾ ಇನ್ನೂ ಜಾಸ್ತಿ ಹಿಂದದಿರಿ ಅನ್ನೋದನ್ನ ಅದು ನಮಗ ತೋರಿಸ್ತೈತಿ. ಹೌದಾ? ಇದ್ರೊಳಗೆ ನಾ ಮತ್ತೊಂದು ಪ್ರಾಬ್ಲಮ್ ಅನ್ನ ನ್ಯೂ ಪ್ರಾಬ್ಲಮ್ ಅನ್ನ ಸೆಲೆಕ್ಟ್ ಮಾಡೋಣ. ಈಗ 576 ಇದೆ. ಹೌದಾ? ಒಂದ್ ಅಂದಾಜ್ ನಮ್ಗೀಗ 400 ಅಂದ್ರೆ ಅದೊಂದು 20 ಅಂದ್ರೆ 20 ಅದರದ್ದು ವರ್ಗಮೂಲ. ಹಾಗಾದ್ರೆ ಇದು ಅದಕ್ಕಿಂತ ಮುಂದೆ ಇದೆ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಹೌದಾ? ಹೌದಾ? ಕರೆಕ್ಟ್. 7, 8, 9 ಅಪ್ ಟು 20 ವರೆಗಂತೂ ಬೇಡ. ಹೌದಾ? 20 ಬಂತೀಗ.
ಸೊ ಇದೆಷ್ಟಾಗ್ಬೋದು ಐ ಥಿಂಕ್ ನೋಡೋಣ 570. ಇಲ್ಲೇ ನೋಡ್ರಿ ಒಂದ್ ನಮಗ್ ಹಿಂಟ್ ಏನಂದ್ರ 2 ಸ್ಕ್ವೇರ್ ಮಾಡಿದ್ರ 4 ಬರ್ತೈತಿ, 3 ಸ್ಕ್ವೇರ್ ಮಾಡಿದ್ರ 9 ಬರ್ತೈತಿ. ಸೊ 4 ಸ್ಕ್ವೇರ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಇದನ್ನ ಇಟ್ಕೊಂಡು ನಾವು ಅದನ್ನ ಡ್ರ್ಯಾಗ್ ಮಾಡೋದನ್ನ ನಾವು ಈಸಿಯಾಗಿ ಅದ ಕ್ಲೂ ಇದೊಂಥರ. ಈಗ 6 ಇದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ 4 ಬರ್ಬಹುದು ಲಾಸ್ಟಿಗೆ ಅಂತ ಹೇಳಿ. ಸೊ ಈಗ ನೋಡ್ರಿ ನಾನು 22 ಇಡ್ತೇನೆ, 23, 24ಗೆ ಇದನ್ನ ಚೇಂಜ್ ಮಾಡ್ತೀನಿ. ಹೌದಾ, 24ಗೆ ಇದನ್ನ ಚೇಂಜ್ ಮಾಡ್ತೇನೆ. ನೋಡೋಣ ಕರೆಕ್ಟ್ ಐತೆ ಇಲ್ಲೋ ಅಂತ ಹೇಳಿ. ಇಲ್ಲ ಅಂದ್ರೆ ಮತ್ತೆ ಚೆಕ್ ಮಾಡೋಣ ಕರೆಕ್ಟ್ ಇದೆ. ಹೌದಾ, 576 ಅಂದ್ರ 570ರ ವರ್ಗ ಮೂಲ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? 24 ಆಗತ್ತ ಅಥವಾ 24 ಆಗತ್ತೆ. ಕರೆಕ್ಟ್. ಅದು ಕರೆಕ್ಟ್ ಇದ್ರಷ್ಟೇ ಆ ಬಾಕ್ಸ್ ಫಿಲ್ ಆಕೈತಿ, ಇಲ್ಲ ಅಂದ್ರೆ ನಮಗದು ಹಿಂಟ್ ಕೊಡ್ತಾ ಕೊಡ್ತಾ ಹೋಗ್ತೈತಿ. ಹೌದಾ, ಸೊ ನಾವ್ ಒಂದಿಷ್ಟು ರಾಂಗ್ ಮಾಡಿ ನೋಡೋಣ ಅದು ಯಾವ ರೀತಿ ಚೇಂಜ್ ತೋರಿಸ್ತೈತಿ. 289 ಅಂತ ಇದೆ. ಹೌದಾ, 289 ಅಂದ್ರೆ ಇದು ಎಷ್ಟಾಗತ್ ನೋಡ್ರಿ? 289 ಅಂದ್ರೆ ಇದು ನೋಡೋಣ. ಈಗ 17ಗೆ ಬೇಡ ನನಗೀಗ, ಆಲ್ಮೋಸ್ಟ್ 14ಗೆ ಇಡ್ತೇನೆ. ಚೆಕ್ ಮಾಡೋಣ ಅದು ಯಾವ ರೀತಿ ಹಿಂಟ್ ಕೊಡ್ತೈತೆ ನೋಡ್ರಿ ತಪ್ಪಾಗಿದ್ದಕ್ಕ. ಹೌದಾ, ಯುವರ್ ಸ್ಕ್ವೇರ್ ಈಸ್ ಟೂ ಸ್ಮಾಲ್ ಅಂದ್ರೆ ನೀವು ಇನ್ನು ಬಹಳ ಸಣ್ಣದನ್ನ ಸ್ಕ್ವೇರ್ ಅನ್ನ ರಚಿಸಿರಿ, ಅದನ್ನ ಇನ್ನು ಸ್ವಲ್ಪ ದೊಡ್ಡದ್ ಮಾಡ್ರಿ ಅಂತ ಹೇಳ್ತಾ ಇದೆ. ಹೌದಾ, ಕರೆಕ್ಟಾ? ಇವಾಗ ನೋಡೋಣ. ಹೌದಾ, ಈಗ ಏನಾಯ್ತು? 289 ಅದ ವರ್ಗಮೂಲ ಎಷ್ಟಾಗತ್ತೆ ನಮಗೀಗ? 17 ಅಂತ ಆಗತ್ತೆ. ಈ ರೀತಿ ನಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟ್ ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಬ್ಲೂ ಕಲರ್ ಬಾಕ್ಸ್ ಒಳಗ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಮಕ್ಕಳಿಗೆ ಕೊಡ್ಬೋದು. ಈಗ ನೋಡ್ರಿ ನಾನು ಯಾವ ರೀತಿ ನ್ಯೂ ಪ್ರಾಬ್ಲಮ್ ಅಂತ ಹೊಡಿತೀನಿ ಮತ್ತಾಗ್ತೈತಿ, ಅದನ್ನ ನಾವು ಚೇಂಜ್ ಮಾಡಿದಾಗ ಮತ್ತೀಗ ಇದು ಜಸ್ಟ್ 25 ಐತಿ, 25 ದ ವರ್ಗಮೂಲ ಎಷ್ಟಾಗತ್ತೆ ನಮಗ? 5 ಆಗತ್ತ. ಸೊ ಅದನ್ನ ನಾವು ಜಸ್ಟ್ ಡ್ರ್ಯಾಗ್ ಮಾಡಿ ಇಷ್ಟಿಟ್ಬಿಟ್ರೆ ಕರೆಕ್ಟ್ ಆಗ್ತೈತಿ ನೋಡ್ರಿ. ಕರೆಕ್ಟ್. ಹೌದಾ, ನೆಕ್ಸ್ಟ್ 256 ಇದೆಷ್ಟಾಗತ್ತೆ ನೋಡ್ರಿ? ಚೆಕ್ ಮಾಡೋಣ ಒಂದ್ಸಲ. ಯುವರ್ ಸ್ಕ್ವೇರ್ ಈಸ್ ಟೂ ಸ್ಮಾಲ್, ಟ್ರೈ ಅ ಬಿಗರ್ ಸ್ಕ್ವೇರ್. ಹೌದಾ, ಬಾಳ್ ಸಣ್ಣದಾಗಿತ್ತಂತದ್ದು. ಓಕೆ, ಹೌದಾ, ಜಸ್ಟ್ ನಾವು ಡ್ರ್ಯಾಗ್ ಮಾಡಿದ್ರೆ ಸಾಕು ಅದರದ್ದು ನಮ್ಗ. ಇದೇನಾಯ್ತು ನೋಡೋಣ. ಇಲ್ಲ, ಇನ್ನು ಸಣ್ಣದಿದೆ ಅಂತ. ಹೌದಾ, 17, 18, ಸಾರಿ 16 ನೋಡೋಣ. 256. ಹೌದಾ, 256 ಅನ್ನೋದು ನಮ್ದು ಏನಾಯ್ತು ಹೇಳ್ರಿ? 16ರ ಒಂದು ವರ್ಗ ಅದು, ಅಥವಾ 256 ಅದ ವರ್ಗ ಮೂಲ ಎಷ್ಟಾಗತ್ತೆ ನಮಗ? 16 ಅನ್ನೋದು ಈ ಒಂದು ಆಕ್ಟಿವಿಟಿ ಮೂಲಕ ನಾವು ಮಕ್ಕಳಿಗೆ ಈಸಿಯಾಗಿ ತಿಳಿಸ್ಬೋದು. ಓಕೆ, ಇದೇ ರೀತಿ ನಮ್ಗಿಲ್ಲೇ ನ್ಯೂ ಪ್ರಾಬ್ಲಮ್ ಅಂತ ಕ್ಲಿಕ್ ಬರ್ತೈತಿ, ಮತ್ತೆ ಅದನ್ನ ನಾವು ಟೆಸ್ಟ್ ಮಾಡ್ಬೋದು. ಮಕ್ಕಳಿಗೆ ಇದೇ ರೀತಿ ಒಂದು 5-6 ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಅವರು ಈಸಿಯಾಗಿ ವರ್ಗ ಮತ್ತು ವರ್ಗ ಮೂಲಗಳನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮತ್ತೊಂದು ಯಾವ ಟಾಪಿಕ್ ಅಂದ್ರ ರೇಷಿಯೋಸ್ ಅಂತ ನಾನು ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ, ರೇಷಿಯೋಸ್. ಒಂದ್ ಸೆಕೆಂಡ್. ರೇಷಿಯೋಸ್. ಒಂದೇ ಸೆಕೆಂಡ್. ಇಲ್ಲಿ ನಾವು ರೇಷಿಯೋಸ್ ಗಳಂದ್ರ ರೇಷಿಯೋಸ್ ಅಂಡ್ ರೇಟ್ಸ್ ಅಂತ ಹೇಳಿ. ಒಂದ್ ಸೆಕೆಂಡ್ ಸ್ಕ್ರೀನ್ ಶೇರ್ ಮಾಡ್ತೇನೆ. ಬಂದು ತಂದ್ಕೋತೇನೆ. ಹೌದಾ,
ಇಲ್ಲೇನಾಯ್ತು, ರೇಷಿಯೋಸ್ ಅಂತ ಬಂತು. ಅಂದ್ರೆ ಅನುಪಾತಗಳನ್ನ ಯಾವ ರೀತಿ ನಾವು ಮಕ್ಕಳಿಗೆ ಬರೀಬೇಕು ಅನ್ನೋದನ್ನ ನೋಡೋಣಂತ. ಹೌದಾ, ಇಲ್ಲೇ ನೋಡ್ರಿ, ಕಂಪೇರಿಂಗ್ ದ ಆಪಲ್ಸ್ ಅಂಡ್ ಆರೆಂಜಸ್ ವಿತ್ ರೇಷಿಯೋಸ್. ಹೌದಾ, ಇಲ್ಲಿ ನೋಡ್ರಿ, ಫಸ್ಟ್ ನಾವೇನ್ ಮಾಡ್ಬೋದು, ರೇಷಿಯೋಸ್ ಅನ್ನ ಯಾವ ರೀತಿ ಬರಿಬೇಕು ಅನ್ನೋದು ಒಂದು ಈಸಿ ವೇ ಒಳಗ್ ನಾವು ಮಕ್ಕಳಿಗೆ ಕಲಿಸ್ಬೋದು. ಜಸ್ಟ್ ಇಲ್ಲಿ ಏನ್ ಅವ್ರು ಕೇಳ್ತಾರಲ್ಲ ಅದನ್ನ ನಾವು ನಂಬರ್ಸ್ ಗಳನ್ನ ಹಾಕ್ತಾ ಹೋದ್ರೆ ಅದು ತಾನ ರೇಷಿಯೋಸ್ ಗಳನ್ನ ತೋರಿಸ್ತಾ ಹೋಗ್ತೈತಿ. ಇಲ್ಲಿ ನಾವ್ ಏನ್ ಮಾಡ್ಬೇಕೀಗ, ಹೌ ಮೆನಿ ಆಪಲ್ಸ್ ಆರ್ ಶೋನ್. ಇಲ್ಲಿ ಇರ್ತಕ್ಕಂತ ಬಾಕ್ಸ್ ಒಳಗ ಆಪಲ್ಸ್ ಗಳು ಎಷ್ಟ್ ಅದಾವು ಒಂದ್ಸಲ ಕೌಂಟ್ ಮಾಡೋಣ. 3, 6, 8 ಅಂತ ಇದಾವ. ಹೌದಾ, ನಾನು 8 ಅಂತ ಬರೀತೇನೆ. ಕರೆಕ್ಟ್ ಅಂತ ಇಲ್ಲೇ ನಮಗ ತೋರಿಸ್ತು. ಅಕಸ್ಮಾತ್ ನಮಗ ಬಹಳ ನಂಬರ್ಸ್ ಇದ್ದಾಗ ಏನೋ ಸಮ್ ಕೌಂಟ್ ಮಾಡೋದು ಮಿಸ್ಟೇಕ್ ಆಗಿದ್ರು ಅದು ನಮ್ಗ ತಪ್ಪಂತ ತೋರಿಸ್ತೈತಿ. ಓಕೆ, ಬೇಕಾದ್ರೆ ನಾನು ನಿಮ್ಗೆ ಒಂದ್ಸಲ ಜಸ್ಟ್ ಕ್ಲಾರಿಫೈ ಮಾಡ್ತೇನೆ. 6 ಅಂತ ಹಾಕ್ತೇನೆ, ಕಾಣಿಸ್ತಾ ಇದೆ ಇಲ್ಲೇ, ಇದು ರಾಂಗ್ ಅಂತ ತೋರಿಸ್ತಾ ಇದೆ. ಸೊ ಅವಾಗ ನಾವು ಚೇಂಜ್ ಮಾಡಿ ಅದನ್ನ 8 ಅಂತ ಹಾಕಿದ್ರೆ ಅದು ರೈಟ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಹೌ ಮೆನಿ ಆರೆಂಜಸ್ ಆರ್ ಶೋನ್. ಆರೆಂಜಸ್ ಎಷ್ಟು ಅದಾವ ಇಲ್ಲಿ, ಓನ್ಲಿ 1 ಆರೆಂಜ್, 1. ಕರೆಕ್ಟಾ? ಸೊ ಹೌ ಮೆನಿ ಟೋಟಲ್ ಪೀಸ್ ಆಫ್ ಫ್ರೂಟ್ಸ್ ಆರ್ ದೇರ್. ಒಟ್ಟೆ ಎಷ್ಟು ಫ್ರೂಟ್ಸ್ ಅದಾವ ನೋಡ್ರಿ ಇಲ್ಲಿ, 8 + 1 ಎಷ್ಟಾಯ್ತು, 9 ಅಂತ ಆಯ್ತು. ಕರೆಕ್ಟ್? ಇವಾಗ ನಾವೇನ್ ಮಾಡ್ಬೇಕು, ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಂಬರ್ ಆಫ್ ಆರೆಂಜಸ್, ನಂಬರ್ ಆಫ್ ಆಪಲ್ಸ್. ಅಂದ್ರ ಇಲ್ಲಿ ನಾವು ಜಸ್ಟ್ ಏನು ಮಾಡೋ ಹಾಗಿಲ್ಲ, ಇದಿಷ್ಟು ಕೊಟ್ಟಾರಲ್ಲ, ಇಲ್ಲಿ ಆರೆಂಜ್ ಎಷ್ಟ್ ಅದಾವು, ಆಪಲ್ಸ್ ಎಷ್ಟ್ ಅದಾವ ಅನ್ನೋದನ್ನ ನಾವು ಬರದ್ ಬಿಟ್ರೆ ಸಾಕು. ಬಟ್ ಇಲ್ಲಿ ಬರೆಯೋ ಹಾಗಿಲ್ಲ, ನಾ ಇಲ್ಲಿ ಜಸ್ಟ್ ಸ್ಲೈಡ್ ಅನ್ನ ಮೂವ್ ಮಾಡಿದ್ರ ಅವು ತಾನೇ ನಂಬರ್ಸ್ ಗಳೆಲ್ಲ ಬಂದ ಇಲ್ಲಿ ಈ ಜಾಗಕ್ಕೆ ಬಂದ್ ಸೆಟ್ ಹಾಕೋ. ಓಕೆ, ಸೊ ನೋಡೋಣ, ಹಾಗಾದ್ರೆ ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ. ನೋಡ್ತಾ ಇದ್ದೀರಿ, ಅಲ್ಲಿ ಸ್ಲೈಡ್ ಗಳಲ್ಲಿ ನಂಬರ್ಸ್ ಗಳು ನಾ ಸ್ಲೈಡ್ ಮೂವ್ ಮಾಡಿದ ಹಾಗೆ ತಾನೇ ಬಂದ ಚೇಂಜ್ ಆಗ್ತಾ ಇದಾವ. ಹೌದಾ, ಕಾಣಿಸ್ತಾ ಇದೆ ನೋಡಿ, ಸ್ಲೋ ಆಗಿ ನಾನು ಮೂವ್ ಮಾಡ್ತಾ ಇದ್ದೀನಿ, ಇದು ತಾನೇ ಸೆಟ್ ಆಗ್ತಾ ಇದೆ. ಕರೆಕ್ಟ್? ಕರೆಕ್ಟಾ? ಮತ್ತೆ ನೋಡ್ರಿ, ಮತ್ ನಾನು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಏನ್ ಮಾಡ್ಬೋದು, ನಾನು ಬೇರೆ ಬೇರೆ ಇಲ್ಲೇ ಮತ್ತೆ ನಂಬರ್ಸ್ ಗಳು ಕೂಡ ಇಲ್ಲೇ ನೋಡ್ರಿ, ಕಂಪೇರ್ ಮೋರ್ ರೇಷಿಯೋಸ್ ಅಂತ ಇದೆ. ಇದು ಜಸ್ಟ್ ಈಗ ಆಪಲ್ಸ್ ಮತ್ತೆ ಆರೆಂಜಿಗೆ ಇದೇನಾಯ್ತು, ಇಲ್ಲಿ ನೋಡ್ರಿ, ಆರೆಂಜಸ್ ಟು ಆಪಲ್ಸ್ ಇದ್ದಾಗ ಆರೆಂಜ್ ಮೇಲ್ ಬಂತು, ಆಪಲ್ಸ್ ಕೆಳಗ್ ಬಂತು. ಇಲ್ಲ ಆಪಲ್ಸ್ ಟು ಆರೆಂಜಸ್ ಇದ್ದಾಗ ಆಪಲ್ಸ್ ಮೇಲೆ ಬಂತು, ಆರೆಂಜಸ್ ಕೆಳಗ್ ಬಂತು. ನನ್ ಮತ್ತೆ ಇಲ್ಲಿ ಏನಾಯ್ತು, ಕಂಪೇರ್ ಮೋರ್ ರೇಷಿಯೋಸ್. ಇಲ್ಲಿ ಸ್ವಲ್ಪ ಕ್ವಶನ್ ಚೇಂಜ್ ಆಯ್ತು. ಟೋಟಲ್ ಫ್ರೂಟಿಗೆ ಬಂತು, ಆರೆಂಜಸ್ ಟು ಟೋಟಲ್ ಫ್ರೂಟ್ಸ್, ಆಪಲ್ಸ್ ಟು ಟೋಟಲ್ ಫ್ರೂಟ್ಸ್ ಅಂತ ಬಂತು. ಇವಾಗ ನೋಡ್ರಿ, ಟೋಟಲ್ ಫ್ರೂಟ್ಸ್ ಅಂದ್ರೆ ಎಷ್ಟು ಅದಾವ ನಮ್ಗ, 9 + 1 + 8 ಅಂದ್ರೆ 18 ಅದಾವ. ಸೊ ನೋಡೋಣ, ಚೆಕ್ ಮಾಡೋಣ ಅಂತ. ಇಲ್ಲಿ ಸ್ಲೈಡ್ ಅನ್ನ ಮೂವ್ ಮಾಡ್ತಾ. ಹೌದಾ, ಅಲ್ಲಿ ಸ್ಲೋ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. 8 ಅಲ್ಲೇ, ಆಮೇಲೆ 1 ಬರ್ತಾ ಇದೆ. ಹೌದಾ, ಮತ್ ಅಗೇನ್ 9 ಬರ್ತಾ ಇದೆ ನಮ್ಗ. ಹೌದಾ, ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ? ಓಕೆ, ಸೊ ಇದೇನಾಗ್ತದೆ ನಮಗೀಗ, ಟೋಟಲ್ ನಂಬರ್ಸ್ ಇಲ್ಲಿ ಎಷ್ಟಾದವು, ಟೋಟಲ್ ನಂಬರ್ 9 ಇದಾವು. ಸೊ ಇಲ್ಲಿ ಎಷ್ಟಾದವು, ಆಪಲ್ಸ್ 8 ಇದಾವು, ಆಮೇಲೆ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ 9, ಆರೆಂಜಸ್ 1 ಇದೆ. ಜಸ್ಟ್ ಈ ರೀತಿ ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಡೈರೆಕ್ಟ್ ನಾವು ಅವ್ರಿಗೆ ಏನು ಕಲಿಸುವಂತದಿಲ್ಲ, ಜಸ್ಟ್ ಕೌಂಟ್ ಮಾಡಿ ಇಟ್ರಂದ್ರೆ ಅವ್ರಿಗೆ ರೇಷಿಯೋಸ್ ಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸಿಗ್ತೈತಿ. ಅಲ್ಲೇ ಮತ್ತೆ ಇಲ್ಲಿ ನಮಗೆ ಕ್ಲಿಕ್ ಮಾಡಿದ್ರೆ ನೀವು ನಂಬರ್ ಸಿಗ್ತಾವು. ಅಂದ್ರೆ ನಮ್ಗೆ ಇಲ್ಲಿ ಏನಾಯ್ತು ಹೇಳ್ರಿ, ಈ ಆಪಲ್ಸ್ ಗಳು, ಆರೆಂಜಸ್ ನಂಬರ್ಸ್ ಗಳು ಚೇಂಜ್ ಆಗ್ತಾವು. ನಾವು ಮತ್ತೆ ಇಲ್ಲಿ ಅಗೇನ್ ಅವ್ನ ಕೌಂಟ್ ಮಾಡಿ ಈ ರೀತಿ ಎಲ್ಲ ಹೇಳ್ಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಮಕ್ಕಳಿಗೆ ಕಲ್ಸೋದ್ರಿಂದ ರೇಷಿಯೋಸ್, ರೇಟ್ಸು, ಅಥವಾ ನಾನು ಇವತ್ತು ಹೇಳಿದ್ ಯಾವ್ದಂದ್ರ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇರ್ಬೋದು, ಅಥವಾ ಘಾತಾಂಕಗಳು ಇರ್ಬೋದು, ಅಥವಾ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಘನಮೂಲ, ವರ್ಗಮೂಲ ಇರ್ಬೋದು, ಅಥವಾ ಇದು ಅನುಪಾತಗಳನ್ನ ಬರಿಬಹುದು ಯಾವ ರೀತಿ ಅನ್ನೋದು. ಈ ರೀತಿ ಸಿಮ್ಯುಲೇಷನ್ ಮುಖಾಂತರ ತೋರಿಸಿದ್ರ ಮಕ್ಕಳಿಗೆ ಎಫೆಕ್ಟಿವ್ ಆಗಿ, ಇನೋವೇಟಿವ್ ಆಗಿ ಟೀಚಿಂಗ್ ಆಗ್ತೈತಿ ಅಂತ ನನ್ನ ಭಾವನೆ. ಸೊ ನಾನು ಇವತ್ತಿನ ಒಂದು ಸಿಮ್ಯುಲೇಷನ್ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರ ಅಥವಾ ಏನಾದ್ರೂ ಸಜೆಷನ್, ಫೀಡ್ಬ್ಯಾಕ್ ಇದ್ರ ನೀವು ಹೇಳ್ಬೋದು. ಅದೇ ರೀತಿ ಇವತ್ತು ಇದು ಕೊನೆಯ ದಿನದ ಒಂದು ಆನ್ಲೈನ್ ತರಬೇತಿಯ ಸೆಷನ್ ಆಗಿದೆ. ಸೊ ಹಾಗಾಗಿ ನಿಮ್ಗ ಈ 3 ದಿನಾನು ನಾವು ಸೆಷನ್ ಅನ್ನ ತಗೊಂಡಿವಲ್ಲ, ಅದರಿಂದ ನಿಮ್ಗ ಏನ್ ಬೆನಿಫಿಟ್ ಆಯ್ತು, ಅಥವಾ ನೀವೇನಾದ್ರೂ ನಮಗ್ ಸಜೆಷನ್ ಕೊಡ್ಬೋದಿದ್ರ, ಅಥವಾ ನಿಮ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಈ 3 ದಿನದಲ್ಲಿ ಏನ್ ಚಲೋ ಅನಿಸ್ತೋ ಅಥವಾ ಏನಾಯ್ತು ಅನ್ನೋದನ್ನ ನಮ್ಗ, ನಿಮ್ಮ ಅನುಭವಗಳನ್ನು ಕೂಡ ನೀವು ಹಂಚ್ಕೋಬಹುದು. ಅಥವಾ ಈ ಸಿಮ್ಯುಲೇಷನ್ ರಿಲೇಟೆಡ್ ಇದ್ದ ಡೌಟ್ಸ್ ಇದ್ರು ನೀವು ನಮ್ ಜೊತೆ ಹಂಚ್ಕೋಬಹುದು. ನೀವು ಚಾಟ್ ಬಾಕ್ಸ್ ಒಳಗರು ಹಾಕ್ಬೋದು, ಅಥವಾ
ಅನ್ಮ್ಯೂಟ್ ಮಾಡಾದ್ರೂ ನಮ್ ಜೊತೆಗೆ ಮಾತಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು, ಅಥವಾ ಈ 3 ದಿನದ ಒಂದು ಆನ್ಲೈನ್ ಸೆಷನ್ ಯಾವ ರೀತಿ ಅನಿಸ್ತು ಅನ್ನೋದನ್ನ ನಮ್ಗ ಹೇಳ್ಬೋದು. ಪಲ್ಲವಿ ಮ್ಯಾಮ್. ಹಲೋ, ಕೇಳಾತದ್ರಿ? ಹಾ ಕೇಳಾತಿರ್ತೀವಿ. ಅದೇ ನಾನು ಸಜೆಷನ್ ಇದ್ರೆ ಹೇಳ್ರಿ ಅಂದ್ರೆ ಹಾ ಅದಕ್ಕೆ ರೀ, ಹಾ ರೀ. ಸ್ವಲ್ಪ ಜಾಯಿನ್ ಆಗ್ಲಿಕ್ಕೆ ಹೇಳಿದೆ. ಸೊ ನಿಮ್ಗೆ ಯಾವುದೇ ತರದ ಒಂದು ಸಜೆಷನ್ಸ್ ಕೊಡದಿದ್ರೆ ಅಥವಾ ಫೀಡ್ಬ್ಯಾಕ್ ಕೊಡೋದಿದ್ರೆ ನೀವು ಕೊಡ್ಬೋದು. ನೀವು ಅನ್ಮ್ಯೂಟ್ ಮಾಡಬಹುದು ಅಥವಾ ಬಾಕ್ಸ್ ಮುಖಾಂತರ ನಿಮ್ಮ ಆನ್ಸರ್ಸ್ ಆಗ್ಲಿ, ಫೀಡ್ಬ್ಯಾಕ್ ಆಗ್ಲಿ, ಡೌಟ್ಸ್ ಆಗ್ಲಿ ನೀವು ಕೇಳ್ಬೋದು. ಅಥವಾ ನಿಮ್ದು ಈಗ 3 ದಿನದ ಗಣೇಶ್ ಸರ್, ಎಕ್ಸ್ಪೀರಿಯನ್ಸ್ ಪ್ಲೀಸ್ ಅಲೌ ದೆಮ್ ಅನ್ಮ್ಯೂಟ್. ಹೇಳ್ರಿ ಮೇಡಮ್, ಅನುರಾಧ ಮೇಡಮ್ ಮಾತಾಡಿ. ಹಾ ರೀ. ಅದೇ ನಿಮ್ಗೆ 3 ದಿನದ ಈಗ ಏನ್ ನಮ್ ಜೊತೆಗೆ ಆನ್ಲೈನ್ ತರಬೇತಿಗೆ ಎಲ್ಲ ಶಿಕ್ಷಕರು ಬಹಳ ಆಕ್ಟಿವ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ರಿ, ಅಥವಾ ನಿಮ್ಮ ಏನಾರ ಡೌಟ್ಸ್ ಇದ್ರು ಕೇಳ್ತಾ ಬಂದ್ರಿ ನಮ್ಗ. ಸೊ ಆ 3 ದಿನದ ನಿಮ್ದು ಏನ್ ಅನುಭವ ಯಾವ ರೀತಿ ಇತ್ತಂತನೂ ನಮ್ ಜೊತೆ ಹಂಚ್ಕೋಬಹುದು ನೀವು. ಹಂಗಾಗಿ ನಾನು ಸ್ವಲ್ಪ ಒಂದ್ 10 ನಿಮಿಷ ಲಘು ಈ ಸಿಮ್ಯುಲೇಷನ್ ಟಾಪಿಕ್ ಅನ್ನ ಮುಗಿಸಿದ್ದೇನೆ. ಅಂದ್ರೆ ನಿಮ್ಮ ಏನಾದ್ರೂ ಅನುಭವ ಅಥವಾ ಸಜೆಷನ್ ಇದ್ರೆ ನಮ್ಗೆ ಹೇಳ್ಬೋದು ಅಥವಾ ಕೇಳ್ಬೋದು ಅನ್ನೋದಕ್ಕ. ನೀವೇನ ಇದ್ರು ಫ್ರೀ ಆಗಿ ಮಾತಾಡ್ಬೋದು. ಅದೇ ಮೇಡಮ್ ಹೇಳಿದಾಗೆ ಚಾಟ್ ಬಾಕ್ಸ್ ಒಳಗಾದ್ರೂ ನೀವು ಇದು ಮಾಡ್ರಿ, ಇಲ್ಲ ಅನ್ಮ್ಯೂಟ್ ಮಾಡಾದ್ರೂ ನಮ್ ಜೊತೆ ಮಾತಾಡ್ಬೋದು. ನೀವು ಮ್ಯೂಟ್ ಮಾಡಿ ಮಾತಾಡ್ಬೋದು. ಸೊ ಹೋಸ್ಟ್ ಏನಿದಾರಲ್ಲ ಅಲೌ ಮಾಡಿದಾರೆ ಅನ್ಮ್ಯೂಟ್ ಮಾಡ್ಲಿಕ್ಕೆ. ಸೊ ಈ 3 ದಿನ ಕಾಲ ಸೊ ಈ 3 ದಿನದ ಕಾಲ ನೀವು ನಮ್ ಜೊತೆಗೆ ಬಂದು ಅಗದಿ ಇಂಟರಾಕ್ಟಿವ್ ಸೆಷನ್ ನೀವು ಸಿಮ್ಯುಲೇಷನ್ ಅನ್ನ ಕೇಳಿ ಅದ್ರ ಬಗ್ಗೆ ಕಲಿತ್ರಿ. ಅದ್ರ ಜೊತೆಗೆ ನೀವು ಅದನ್ನ ನಿಮ್ಮ ಸ್ಕೂಲ್ಸ್ ಅಲ್ಲಿ ಅಪ್ಲೈನು ಕೂಡ ಮಾಡ್ತೀವಂತ ಅನ್ಕೋತೀವಿ. ಅಂತ ಮತ್ತೊಂದ್ಸತಿ ಅಪರ್ಚುನಿಟಿ ಸಿಗ್ತೇವೆ, ಮತ್ತೆ ತಿರ್ಗಾ ಬರ್ತೀವಿ. ಅವತ್ತಿನ ದಿನ ಮತ್ತೆ ಸಿಮ್ಯುಲೇಷನ್ ಬಗ್ಗೆ ನಾವಾಯ್ತು ನೀವಾಯ್ತು ಮತ್ತು ಕಲಿಯೋಣ ಅಂತ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸೋಣ ಅಂತ. ಸೊ ದಯಮಾಡಿ ಎಲ್ಲರೂ ನಿಮ್ಮ ಕ್ಯಾಮ್ರಾಸ್ ಆನ್ ಮಾಡ್ಬೇಕು. ಸೊ ನಾವೊಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ. ಅದ್ರ ಜೊತೆಗೆ 3 ದಿನದ ಸಿಮ್ಯುಲೇಷನ್ ಟ್ರೈನಿಂಗ್ ಅನ್ನ ಮುಗಿಸ್ಲಿಕ್ಕೆ ಬರುತ್ತಂತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತಿನ ಕ್ಲಾಸ್ ಆಗಿರ್ಬೋದು ಅಥವಾ 3 ದಿನದ ಕ್ಲಾಸ್ ಪೂರ್ತಿ ನಿಮ್ದು ಏನಾದ್ರೂ ಒಪಿನಿಯನ್ ಇದ್ರೆ, ಫೀಡ್ಬ್ಯಾಕ್ ಇದ್ರೆ, ಸಜೆಷನ್ಸ್ ಇದ್ರೆ, ನೀವು ಡೌಟ್ಸ್ ಇದ್ರೆ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬಹುದು ಅಥವಾ ಚಾಟ್ ಬಾಕ್ಸ್ ಮುಖಾಂತರ ನಿಮ್ದು ಅಭಿಪ್ರಾಯನ ತಿಳಿಸಬಹುದು. Ganesh sir, please click the group photo. Yes, I have taken. You have taken, sir? Yes. Okay, sir. Thank you, sir. ಸೊ ನೀವು ವಿಡಿಯೋನ ಆಫ್ ಮಾಡಬಹುದು ಎಲ್ಲರೂ. ಸೊ ಯಾರಿಗೂ ಯಾವುದೇ ತರದ ಒಂದು ಡೌಟ್ಸ್ ಆಗ್ಲಿ ಅಥವಾ ಕ್ಲಾರಿಫಿಕೇಶನ್ಸ್ ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ನಾವ್ ಇಲ್ಲೇ ಮುಗಿಸ್ತೀವಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟು ಕೋಆಪರೇಟ್ ಮಾಡಿದ್ದಕ್ಕೆ ನಮ್ ಜೊತೆ. ಮೇಡಮ್ ಅನುರಾಧ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಗೆ ಈ ರೀತಿ ಸಪೋರ್ಟ್ ಕೊಟ್ಟಿದ್ದಕ್ಕ. ಮತ್ತೊಮ್ಮೆ ಚಾನ್ಸ್ ಸಿಕ್ತಂದ್ರ ಮತ್ತೆ ಹೊಸ ಹೊಸ ಸಿಮ್ಯುಲೇಷನ್ ಮುಖಾಂತರ ಮತ್ತೆ ತಮ್ಮನ್ನ ಭೇಟಿ ಆಗ್ಲಿಕ್ಕೆ ಇಚ್ಛಿಸ್ತೇವಂತೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಇವತ್ತಿನ ಸೆಷನ್ ಅನ್ನ ಎಂಡ್ ಮಾಡ್ತೀವಿ. ಗಣೇಶ್ ಸರ್, ಯು ಕ್ಯಾನ್ ಎಂಡ್ ದ ಸೆಷನ್. Okay, thank you.